ಸೊ ಅಂದರೆ ಇವಾಗ ಒಬ್ಬರು ಯಾರಾದ್ರೂ ಗಾಯಕರಾಗಬೇಕು ಅಥವಾ ಸಂಗೀತಗಾರರಾಗಬೇಕು ಅಂದರೆ ಅವ್ರಿಗೆ ಹಿಂದಿನ ಜನ್ಮಗಳ ಲಿಂಕ್ ಇರುತ್ತಾ? ಮಾರ್ಗಗಳಿದೆ. ವಿಶೇಷವಾಗಿ ನಮ್ಮ ಸನಾತನ ಪರಂಪರೆಯಲ್ಲಂತೂ ನೂರಾರು ಮಾರ್ಗಗಳಿದೆ. ಅದರಲ್ಲಿ ಅತ್ಯಂತ ಉನ್ನತವಾದಂಥ ಸ್ಥಿತಿಯನ್ನು ಕೊಡುವಂಥದ್ದು. ನಾಗನ ಅಷ್ಟು ಕಳ್ಳತನ ಮತ್ತು ಕೊಲೆಗಡಕ ಆಗಿದ್ದಂಥವನು ನಾರದ್ರೂ ಸಮಯ ಬರಬೇಕಾಗಿತ್ತು. ಆ ಸಮಯ ಬಂದಾಗ ಅವನಿಗೊಂದು ನಾಮದ ಒಂದು ಇದನ್ನು ಕೊಟ್ಟು ಬದಲಾವಣೆ ಆಗೋಗ್ತಾನೆ. ನಮ್ಮ ಆಧ್ಯಾತ್ಮಿಕ ಮಾರ್ಗ ಏನಿದೆ, ಇದೇ ಮಾರ್ಗದಲ್ಲಿ ಹೋಗಬೇಕು, ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತ ಯಾವುದೇ ನಿಬಂಧನೆಗಳಿಲ್ಲ. ಆತ್ಮೋನ್ನತಿಗೆ ಯಾವ ಮಾರ್ಗದಲ್ಲಾದರೂ ಹೋಗ್ಬೋದು. ಇಲ್ಲಿ ಬಹಳ ಮುಖ್ಯವಾದದ್ದು ಮನಸ್ಸಿನ ಶುದ್ಧಿ ಆಗಬೇಕು, ಆತ್ಮದ ಉನ್ನತಿ ಆಗಬೇಕು. ನಾಗದೋಷ ಅಂತ ನಾವು ಏನು ಹೇಳ್ತೀವಿ ಎಲ್ಲ ಕಡೆನೂ, ಇದು ನಿಜವಾಗ್ಲೂ ಇದೆಯಾ ಅಥವಾ ನಮ್ಮ ಆಸ್ಟ್ರಾಲಜರ್ಸ್ ಮಾಡಿರೋದಾ? ನನಗೇನು ಡೌಟ್ ಅಂದರೆ, ಇವಾಗ ವಂಶಪಾರ ಯಾರಿಗೋದ್ರು ನಿಮಗೆ ಮೋಸ್ಟ್ಲಿ ನಾಗದೋಷ ಇರಬಹುದು, ನಾನು ಹೇಳಿದ್ದೀನಿ ನಾಗದೋಷ ನಿಮಗಿದೆ, ಈ ಪೂಜೆ ಮಾಡಿಸಿ, ಅಲ್ಲಿ ಮಾಡಿಸಿ, ಇದು ಮಾಡಿಸಿ ಅಂತ. ನೀವು ಅದಕ್ಕೆ ಉದಾಹರಣೆಗಳು ನೋಡಿ. ಎಷ್ಟು ಜನ ಇವತ್ತು ನಾನು ಈ ಹಿಂದೂ ಧರ್ಮವನ್ನೇ ನಂಬಲ್ಲ ಅನ್ನುವಂಥ ನಿಮ್ಮದೇ ಒಬ್ಬ ಆ್ಯಕ್ಟರ್ ಪ್ರಕಾಶ್ ರಾಜ್ ಅನ್ನುವಂಥ ವ್ಯಕ್ತಿ, ನಾನು ನಂಬಲ್ಲ, ಆದರೆ ಅವನ ಹೆಂಡತಿಗೆ ಮಕ್ಕಳಾಗದೇ ಇದ್ದಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರಬೇಕಾಗಿತ್ತು ಅಂತ ಅಲ್ವಾ? ಸಚಿನ್ ತೆಂಡೂಲ್ಕರ್ ಕೊನೆಯ ಏನು 1 ವರ್ಷನೋ 2 ವರ್ಷ ಇದ್ದಾಗ ಗೆಲುವೇ ಆಗ್ತಾ ಇಲ್ಲ, ಗೆದ್ದ ನಂತರವೇ ಈ ಕ್ರಿಕೆಟಿಂದ ವಿದಾಯವನ್ನು ಪಡಿಬೇಕು ಅಂದಾಗ ಬಂದದ್ದೆಲ್ಲಿಗೆ? ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಸ್ವಲ್ಪ ಕೆಟ್ಟವರಾಗಿರ್ತಾರೆ, ಆಮೇಲೆ ಜಾಸ್ತಿ ಕೆಟ್ಟವರಾಗ್ತಾರೆ, ಆಮೇಲೆ ಜಾಸ್ತಿ ಅವ್ರ ಅಂತ್ಯ ಏನು? ಈಗ ಪಾಪಿ, ಆದರೆ ಮುಂದಿನ ದಿನದಲ್ಲಿ ನೀನು ಏನು ಆಗ್ತಿ ಅದನ್ನು ನಾನು ನೋಡ್ತಾ ಇದ್ದೀನಿ. ಇವತ್ತು ನೀನೇನಾಗಿದೆ ನೋಡ್ತಾ ಇಲ್ಲ, ಮುಂದಿನ ದಿನದಲ್ಲಿ ನೀನೇನಾಗ್ತಿ ಅದನ್ನು ನೋಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ನೀನೊಬ್ಬ ಜ್ಞಾನೋದಯದ ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿ ಆಗೋದಷ್ಟೇ ಅಲ್ಲ, ನೂರಾರು ಜನಕ್ಕೆ ಆ ಮಾರ್ಗವನ್ನು ತೋರಿಸುವಂತಹ ಬುದ್ಧತ್ವವನ್ನು ಪಡಿತೀಯ ನೀನು. ತುಂಬ ಅವಮಾನಗಳು ಮಾಡ್ತಾರೆ ಗುರೂಜಿ, ತುಂಬ ನೋವು ಕೊಡ್ತಾರೆ, ತುಂಬ ಅವಮಾನಗಳನ್ನ ಮಾಡ್ತಾರೆ. ನಾವು ಏನು ಮಾಡೋಕ್ಕಾಗಲ್ಲ, ನಮ್ಮ ವೃತ್ತಿ ನಾವು ಮಾಡಲೇಬೇಕು. ಅಂಥ ಪರಿಸ್ಥಿತಿಯಲ್ಲಿ ಶಾಂತವಾಗಿ ಯಾವ ರೀತಿ ಇರಬೇಕು ಗುರೂಜಿ? ಯಾವ ಥರ ಅಭ್ಯಾಸಗಳನ್ನ ಬೆಳೆಸ್ಬೇಕು ಅಂಥವ್ರನ್ನ ನಿನ್ನ ಮನೆ ಮುಂದೆ ಇನ್ನೊಂದು ಮನೆ ಕಟ್ಬಿಟ್ಟು ಇಳಿಸ್ಕೊ. ಓ ಗುರೂಜಿ. ಎಲ್ಲರಿಗೂ ನಮಸ್ಕಾರ. ಉಪಾಸನಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪುಷ್ಪಾ ಆರಾಧ್ಯ ಗಾಯಕಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ಜ್ಞಾನೋಪಾಸನಾ ಕಾರ್ಯಕ್ರಮದಲ್ಲಿ ಸದ್ಗುರು ಶ್ರೀಗಳ ಜೊತೆ ನಾವೆಲ್ಲ ಕಲಾವಿದರು ಸೇರಿದ್ದೀವಿ. ಮೊದಲಿಗೆ ಸಚಿನ್ ಅವರು ಖ್ಯಾತ ಹಿನ್ನೆಲೆ ಗಾಯಕರು, ತುಂಬ ಚೆನ್ನಾಗಿ ಹಾಡ್ತಾರೆ. ಜೊತೆಗೆ ಸಂತವಾಣಿ ಸುಧಾಕರ್ ಅವರು ದೇವರ ನಾಮಗಳನ್ನ, ಭಜನೆಗಳನ್ನ ತುಂಬ ಚೆನ್ನಾಗಿ ಹಾಡ್ತಾರೆ. ಇವತ್ತೆಲ್ಲ ನಾವು ತುಂಬ ಪ್ರಶ್ನೆಗಳನ್ನು ಹೊತ್ಕೊಂಡು ಬಂದಿದ್ದೀವಿ. ನಮಗೆ ತುಂಬ ಡೌಟ್ಸ್ ಇದೆ. ಅದನ್ನೆಲ್ಲ ಗುರೂಜಿಗಳ ಮುಖಾಂತರ ಅದಕ್ಕೆಲ್ಲ ಉತ್ತರಗಳನ್ನು ಕಂಡ್ಕೋಬೇಕು ಅಂತ ಇವತ್ತಿನ ಜ್ಞಾನೋಪಾಸನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ನಿಜವಾಗ್ಲೂ ನಮಗೆ ಗುರುಗಳ ಜೊತೆ ಗುರೂಜಿ ನಿಮ್ಮ ಇಂಟರ್ವ್ಯೂ ಮಾಡೋದು ನಮ್ಮ ಸೌಭಾಗ್ಯ ಅಂತಲೇ ಹೇಳಬೇಕು. ತುಂಬ ಖುಷಿ ಆಗ್ತಿದೆ ಗುರುಗಳ ಜೊತೆ ಗುರುಗಳನ್ನು ನಾವು ಇಂಟರ್ವ್ಯೂ ಮಾಡ್ತಾ ಇರೋದು. ಏನು ಈ ಸಂವಾದ ಕಾರ್ಯಕ್ರಮದಲ್ಲಿ ನಾವು ಸಿಂಗರ್ಸ್ ಇದ್ದೀವಿ, ಅದೇ ಒಂದು ವಿಶೇಷ. ಈ ಬಾರಿ ಜ್ಞಾನೋಪಾಸನಾ ಕಾರ್ಯಕ್ರಮದಲ್ಲಿ ಗುರೂಜಿಗಳವರೊಂದಿಗೆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿದೆ ನಮಗೆ. ಪುಷ್ಪಾರಾಧ್ಯ ಅವರು, ಸುಧಾಕರ್ ಅವರಿದ್ದಾರೆ, ಹಲವಾರು. ಯಾಕಂದರೆ ದೈನಂದಿನ ದಿನಗಳಲ್ಲಿ ನಮಗೆ ಆದಂತಹ ಪ್ರಶ್ನೆಗಳು ಸಾಕಷ್ಟು ಮೂಡುತ್ತೆ. ಎಲ್ಲೋ ಟ್ರಾಫಿಕಲ್ಲಿ ಹೋಗ್ತಾ ಇರ್ತೀವಿ, ಇನ್ನೊಂದು ಪ್ರಶ್ನೆ ಬರುತ್ತೆ, ಅದನ್ನೆಲ್ಲ ವಿಶೇಷವಾಗಿ ನೋಟ್ ಮಾಡ್ಕೊಂಡು ಇವತ್ತು, ಯಾಕಂದರೆ ಸೊಲ್ಯೂಷನ್ ಅಂತ ಬಂದಾಗ ಅದ್ರ ಬಗ್ಗೆನೇ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡ್ತಾ ಇರೋವಂಥ ಸದ್ಗುರು ಶ್ರೀಗಳ ಬಗ್ಗೆ ಆಗ್ಬೋದು, ಅಪಾರವಾದ ಒಂದು ಜ್ಞಾನಾರ್ಜನೆ ಹೊಂದಿರುವಂಥ ಸದ್ಗುರು ಶ್ರೀ ಅವರೊಂದಿಗೆ ಈ ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋ ಉದ್ದೇಶ ಗುರುಗಳೇ ಇದು. ದಯವಿಟ್ಟು ನಿಮ್ಮ ಸಮಯ ನಮಗೆ ಇದು ಅತ್ಯಮೂಲ್ಯ. ಹಾಗಾಗಿ ಪ್ರಶ್ನೆಗಳು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೇಕಾಗಿ ಪ್ರಾರ್ಥನೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದ ಎತ್ತಣ ಸಂಬಂಧವೇ ಅಂಥೇಳಿ ವಚನಕಾರರ ಮಾತು. ಹಾಗಾಗಿ ನಮ್ಮ ಗುರುಗಳು ನೋಡಿ ಇವತ್ತು ಹೇಗೆ ನಾವು ಬೆರೀತಿದ್ದೇವೆ ಅನ್ನೋದಕ್ಕೆ ಈ ವಚನ ಒಂದು ಸಾಕ್ಷಿ ಆಗುತ್ತೆ. ನಮ್ಮ ಪರಿಚಯನೇ ಇಲ್ಲ. ಈಗ ಇದನ್ನ ಸಂಸ್ಕಾರ ಅಂತ ಹೇಳ್ತೇವೆ, ಯಾವುದೋ ಜನ್ಮದ ಪುಣ್ಯದ ಫಲ ನಾವು ಇವತ್ತು ಸೇರಿರ್ತಕ್ಕಂಥದ್ದು. ಹಾಗಾಗಿ ಹಾಡಿನ ಮುಖಾಂತರನೂ ಕೂಡ ಹೋಗ್ಬೋದು. ಈಗ ವಚನ ಇದರಲ್ಲಿ ಹೊತ್ತಾರೆ ಎದ್ದು ಅಗ್ಗವಣಿ ಪತ್ತರೆಯ ತಂದು, ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ, ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರಯ್ಯ, ಹೊತ್ತು ಹೋಗದ ಮುನ್ನ ಮೃತ್ಯು ಹೊಯ್ಯದ ಮುನ್ನ ತೊತ್ತು ಗೆಲಸವ ಮಾಡು,
ಕೂಡಲ ಸಂಗಮ ದೇವನ. ಅಣ್ಣ ಬಸವಣ್ಣವ್ರು ಹೇಳ್ತಾರೆ. ಹಾಗಾಗಿ ನಾವು ಹೊತ್ತನ್ನು ವ್ಯರ್ಥ ಮಾಡದೆ ಭಗವಂತನನ್ನು ಆರಾಧನೆ ಮಾಡುವಂಥದ್ದು. ಭಗವಂತ ಅಂತಂದರೆ ಸದ್ಗುರುಗಳು ಅಂತ ನಾನು ಕೂಡ ಚರಿತ್ರೆಯಲ್ಲಿ ಸಾಯಿ ಸಚ್ಚರಿತ್ರೆಯಲ್ಲಿ ಓದಿದಾಗ, ಯಾರು ತನ್ನ ಆಧ್ಯಾತ್ಮದ ಮತ್ತು ಮುಕ್ತಿ ಮಾರ್ಗವನ್ನು ಕಂಡುಕೊಂಡು ಅವರನ್ನು ಆಶ್ರಯಿಸಿದವ್ರಿಗೆ ಮುಕ್ತಿ ಮಾರ್ಗ ತೋರಿಸೋಣ ಅವರು ಸದ್ಗುರು ಅಂತ ಹೇಳ್ತಾರೆ. ಹಾಗಾಗಿ ತಾವು ಸಾಧನೆ ಮಾಡ್ಕೊಂಬಂದಿರತಕ್ಕಂಥದ್ದು, ನಾನು ಗೌರಿ ಸಖೀಶ್ ಇದನ್ನು ಯೂಟ್ಯೂಬ್ ನೋಡ್ತಾ ಇರ್ತೇನೆ, ಅದರಲ್ಲೆಲ್ಲ ನಿಮ್ಮ ಪವರು ಅಥವಾ ನಿಮ್ಮ ಶಕ್ತಿ ಅನ್ನೋದು ಖಂಡಿತ ನನಗೆ ಗೊತ್ತಾಗಿದೆ ಗುರುಗಳೇ. ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ಹೇಳ್ತಾ ನಾವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೇವೆ. ನಮ್ಮ ಸಂಶಯಗಳನ್ನು ದಯವಿಟ್ಟು ಉತ್ತರ ಕೊಡ್ತಾ ಕೇಳಿ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ಗುರುಗಳೇ. ಗುರುಜಿಗಳಿಗೆ ಮೊದಲು ನಮ್ಮ ಪ್ರಶ್ನೆ ಏನಂದರೆ, ಸಂಗೀತ ಅಭ್ಯಾಸ ಆಳವಾದ ಆಧ್ಯಾತ್ಮಿಕತೆ ಹಾಗೂ ಧ್ಯಾನ ಸ್ಥಿತಿಗೆ ಯಾವ ರೀತಿ ಸಂಪರ್ಕ ಸಾಧಿಸ್ಬೋದು ಗುರುಜಿ? ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮ್ಮ ಆಧ್ಯಾತ್ಮಿಕ ಮಾರ್ಗ ಏನಿದೆ, ಇದೇ ಮಾರ್ಗದಲ್ಲಿ ಹೋಗಬೇಕು, ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತ ಯಾವುದೇ ನಿಬಂಧನೆಗಳಿಲ್ಲ. ಆತ್ಮೋನ್ನತಿಗೆ ಯಾವ ಮಾರ್ಗದಲ್ಲಾದರೂ ಹೋಗ್ಬೋದು. ಇಲ್ಲಿ ಬಹಳ ಮುಖ್ಯವಾದದ್ದು ಮನಸ್ಸಿನ ಶುದ್ಧಿ ಆಗಬೇಕು, ಆತ್ಮದ ಉನ್ನತಿ ಆಗಬೇಕು. ಹೀಗಾಗಬೇಕಾದ್ರೆ ತುಂಬ ಮಾರ್ಗಗಳಿದೆ. ವಿಶೇಷವಾಗಿ ನಮ್ಮ ಸನಾತನ ಪರಂಪರೆಯಲ್ಲಂತೂ ನೂರಾರು ಮಾರ್ಗಗಳಿದೆ. ಅದರಲ್ಲಿ ಸಂಗೀತ, ಕೀರ್ತನೆ, ಭಜನೆ ಅನ್ನುವಂಥದ್ದು ಏನಿದೆ, ಅದು ಅತ್ಯಂತ ಉನ್ನತವಾದಂಥ ಸ್ಥಿತಿಯನ್ನು ಕೊಡುವಂಥದ್ದು. ನಮ್ಮಲ್ಲಿ ಎರಡು ರೀತಿಯ ನಾದಗಳನ್ನು ಆಧ್ಯಾತ್ಮಿಕವಾಗಿ ಹೇಳ್ತೀವಿ. ಒಂದು ಅಹತನಾದ, ಇನ್ನೊಂದು ಅನಾಹತನಾದ ಅಂತ. ಯಾವುದು ನಮ್ಮ ಸ್ಪಿರಿಚುವಲ್ ಹಾರ್ಟ್ ಅಂತ ಏನು ಕರಿತೀವಿ, ಅನಾಹತನಾದ ಅಂದರೆ ಯಾವುದೇ ಇನ್ನೊಂದಕ್ಕೆ ಘರ್ಷಣೆ ಇಲ್ಲದೆ ತನಗೆ ತಾನೇ ಉಂಟಾಗುವ ಶಬ್ದ. ಹೃದಯ ಇನ್ಯಾವುದಕ್ಕೂ ಬಡಿತಾ ಇಲ್ಲ, ತನಗೆ ತನ್ನಿಂದನೇ ಆ ಶಬ್ದ ಉಂಟಾಗ್ತಾ ಇದೆ. ಇದಕ್ಕೆ ಅನಾಹತನಾದ ಅಂತ ಕರೀತಾರೆ. ಇನ್ನೊಂದು ಅಹತನಾದ ಅಂತ, ಯಾವುದು ಇನ್ನೊಂದು ವಸ್ತುವಿಗೆ ತಾಗುವ ಮೂಲಕ ಯಾವುದು ಶಬ್ದ ಬರ್ತದೆ ಅದಕ್ಕೆ ಅಹತನಾದ ಅಂತ. ಈಗ ನಾಲಿಗೆಯಿಂದ ಶಬ್ದ ಬರಬೇಕಾದ್ರೂ ನಾಲಿಗೆ ಒಂದು ದಂತಕ್ಕೆ ಟಚ್ ಆಗಬೇಕು, ಇಲ್ಲ ನಾಲಿಗೆಗೆ ಟಚ್ ಆಗಬೇಕು, ಬಾಯಿ ಯಾವುದೋ ಒಂದು ಭಾಗಕ್ಕೆ ಟಚ್ ಆಗಬೇಕು. ಇದು ಒಂದು ರೀತಿಯ ಅಹತನಾದ. ಅದೇ ರೀತಿ ಜಾಗಟೆ ಇರ್ಬೋದು, ತಂಬೂರಿ ಇರ್ಬೋದು, ಯಾರೋ ಅದನ್ನು ಮೀಟಬೇಕು. ಇದೆಲ್ಲವೂ ಅಹತನಾದಗಳು. ಹಾಗಾಗಿ ಮೀರಾ ಇರ್ಬೋದು ಅಥವಾ ಯಾರ್ಯಾರು ಕಬೀರರು ಇರ್ಬೋದು, ಅವ್ರು ಎಲ್ಲರೂ ಕೂಡ ಅಹತನಾದ ಆ ಭಜನೆಯನ್ನು ಮಾಡ್ತಾ, ಕೀರ್ತನೆಯನ್ನು ಮಾಡ್ತಾ, ಜಾಗಟೆ, ಬೇರಿ, ನಗಾರಿಗಳನ್ನು ಬಾರಿಸ್ತಾ ತಮ್ಮನ್ನು ತಾವು ಮರೆತು ಆ ಸಂಗೀತದಲ್ಲಿ ಮಗ್ನರಾಗಿ ಹೋಗ್ತಾ ಇದ್ರು. ಆ ಮೂಲಕ ದೈವತ್ವದ ಸಾಕ್ಷಾತ್ಕಾರ ಪಡೆದಿದ್ರು ಅನ್ನೋಕ್ಕೆ ಸಾಕಷ್ಟು ಉದಾಹರಣೆ ಇದೆ. ವಿಶೇಷವಾಗಿ ಮೀರಾ ಅಂತೂ ಪ್ರೀತಿಯಿಂದ ರಚಿಸಿದ ಆ ಕೃತಿಗಳೇ ಇವತ್ತಿಗೂ ಆ ಕೃತಿಗಳನ್ನು ಕೇಳಿದಾಗ, ಆ ಹಾಡುಗಳನ್ನು ಕೇಳಿದಾಗ ನಾವೆಲ್ಲರೂ ಕೂಡ ತನ್ಮಯರಾಗಿಬಿಡ್ತೀವಿ. ನಾನು ಅನ್ನೋ ಅಹಂಕಾರ ಬಿದ್ದು ಆ ಸಂಗೀತದಲ್ಲಿ ಮುಳುಗು ಹೋಗ್ತೀವಿ. ಹಾಗೆ ಮುಳುಗಿಸಿ ತುಂಬ ಸಂಗೀತಗಾರರು, ಉನ್ನತ ಮಟ್ಟಕ್ಕೆ ಹೋದಂಥ ಸಂಗೀತಗಾರರು ಸಂಗೀತ ಹೇಳ್ತಾ ಆ ಸಮಾಧಿಯ ಸ್ಥಿತಿಯನ್ನು ಅನುಭವಿಸಿದವರು ಕೂಡ ಇದ್ದಾರೆ. ಹಾಗಾಗಿ ಒಂದು ಅದ್ಭುತವಾದಂಥದ್ದು ಏನಿದೆ, ನಮ್ಮ ಹೃದಯನ ಮನಸ್ಸನ್ನು ಅರಳಿಸಿ ಆಧ್ಯಾತ್ಮಿಕ ಉನ್ನತಿಯ ಏನು ಎಲ್ಲರೂ ಕಷ್ಟಪಡ್ತಾರೆ, ಸಮಾಧಿಯನ್ನು ಹೊಂದಬೇಕು, ಆ ಸಮಾಧಿ ಸ್ಥಿತಿಯ ಸವಿಯನ್ನು ಅನುಭವಿಸಬೇಕು ಅಂತಾರೆ, ಸಂಗೀತದಿಂದ ಅದು ಈಸಿ ಆಗ್ತದೆ. ಹಾಗಾಗಿ ಸದಾಶಿವ ಬ್ರಹ್ಮೇಂದ್ರರು ಕೂಡ ಸಾಕಷ್ಟು ಅವರು ಅಂತಹ ಅವಧೂತ ಸ್ಥಿತಿಯನ್ನು ಮುಟ್ಟಿದ್ರೂ ಕೂಡ ಅವರು ಸಾಕಷ್ಟು ಸಾಹಿತ್ಯಗಳನ್ನು ಬರೆದರು. ಅದರಲ್ಲಿ ವಿಶೇಷವಾಗಿ ಪಿಬರೆ, ರಾಮರಸಂ ಇರಬಹುದು, ಇದೆಲ್ಲವನ್ನೂ ಕೂಡ ರಚನೆ ಮಾಡಿ ಸಂಗೀತ ಏನಿದೆ ಆಧ್ಯಾತ್ಮಿಕ ಪಥದ ಅತ್ಯಂತ ಸರಳವಾದ, ಅತ್ಯಂತ ಅದ್ಭುತವಾದ, ನಮ್ಮ ಮನಸ್ಸನ್ನೇ ಮರೆಸಿ, ನಾನು ಅನ್ನೋದನ್ನು ಮರೆಸಿ ದೈವತ್ವ ಪ್ರಾಪ್ತಿಗೆ ಸಹಾಯ ಮಾಡುವಂಥ ಅದ್ಭುತವಾದ ಬೆಳಕಿನ ಮಾರ್ಗ ಸಂಗೀತ. ಮತ್ತು ನೀವೆಲ್ಲರೂ ಕೂಡ ಅದೃಷ್ಟವಂತರು. ಆ ಸಂಗೀತ ಮಾರ್ಗದಲ್ಲಿ ಹೋಗ್ಬೇಕು. ಈಗ ನಾನು ಹಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಆ ನಮ್ಮ ಕಂಠವನ್ನು ಆ ಹಂತಕ್ಕೆ ಶುದ್ಧಿ ಮಾಡ್ತಾ ಹೋಗೋದಿದೆಯಲ್ಲ, ಪಳಗಿಸ್ತಾ ಹೋಗೋದಿದೆಯಲ್ಲ, ಅದು ಎಲ್ರಿಗೂ ಸಾಧ್ಯ ಇಲ್ಲ. ಮತ್ತು ಆ ರೀತಿಯ ಮಧುರವಾದ ಸ್ವರವೂ ಬರಬೇಕಾದ್ರೆ ನಮ್ಮ ಪರಂಪರೆಯಲ್ಲಿ ಒಂದು ನಂಬಿಕೆ ಇದೆ. ಹಿಂದಿನ ಜನ್ಮದಲ್ಲಿ ಶಿವಲಿಂಗಕ್ಕೆ, ಶಿವನಿಗೆ ಸಾಕಷ್ಟು ಜೇನುತುಪ್ಪದ ಅಭಿಷೇಕ ಮಾಡಿರಬೇಕು. ಹಾಗೆ ಜೇನುತುಪ್ಪದ ನಿರಂತರ ಅಭಿಷೇಕ ಯಾರು ಮಾಡಿರ್ತಾರೋ ಮುಂದಿನ ಜನ್ಮದಲ್ಲಿ ಅವರ ಸ್ವರ ಮಧುರವಾಗಿರ್ತದೆ ಅಂತ ನಮ್ಮದೊಂದು ನಂಬಿಕೆ ಇದೆ. ಇದು ನಂಬಿಕೆ ಇದೆ. ಹಾಗಾಗಿ ನೀವು ನೋಡಿ, ಸಾಕಷ್ಟು ಜನರು ನೋಡಿ, ಅವರು ಸಂಗೀತ ಚಿಕ್ಕಂದಿಂದ ಕಲ್ತಿಲ್ಲ. ಹಿಂದಿನ ಜನ್ಮದ ಯಾವುದೋ ಒಂದು ಪುಣ್ಯಕ್ಕೆ
ಈಗ ಆ ಸಂಗೀತ ಮಾರ್ಗದಲ್ಲಿ ಬಂದು ಅತ್ಯಂತ ಉನ್ನತವಾದಂತಹ ಹೆಸರನ್ನು ಗಳಿಸಿದವರು, ಕೀರ್ತಿ ಗಳಿಸಿದವರು ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಅವರ ಮಾತಿರ್ಬೋದು, ಅವರ ನಡೆ ಇರ್ಬೋದು, ಅವರ ನುಡಿ ಇರ್ಬೋದು, ಆಧ್ಯಾತ್ಮಿಕವಾಗಿ ಎಷ್ಟು ಸಹಜವಾಗಿ ಹೋಗ್ಬಿಟ್ಟಿರ್ತೀವಿ ಅನ್ನೋದನ್ನು ತುಂಬ ದೊಡ್ಡ ಮಟ್ಟದ ಸಂಗೀತಗಾರರನ್ನು ನೋಡಿದಾಗ ಗೊತ್ತಾಗ್ತದೆ. ಹಾಗಾಗಿ ಸಂಗೀತ ಮತ್ತು ಆಧ್ಯಾತ್ಮ ಏನಿದೆ ಅದು ಒಂದೇ ದಾರಿ ಅದು. ಶ್ಯಾಮಲಾಜಿ ಭಾವೆ ಗುರುಗಳು ನನಗೆ ಒಂದಷ್ಟು ದಿನ ನಾನು ಸಂಗೀತ ಅಭ್ಯಾಸ ಮಾಡಿದ್ದೆ ಅವರಲ್ಲಿ. ಅವ್ರು ಹೇಳಿದರು, ಸಂಗೀತದ ಎಲ್ಲರಿಗೂ ಸಿಗೋದಿಲ್ಲ. ನೀವು ಇಲ್ಲಿ ಹತ್ತಿರ ಬರಬೇಕಾದ್ರೂ ಕೂಡ ಮುತ್ತು ಏನು ಕಪ್ಪೆ ಚಿಪ್ನಲ್ಲಿ ಉತ್ಪತ್ತಿ ಆಗುತ್ತಲ್ಲ, ಮುತ್ತಿನ ದಾನವನ್ನು ಯಾರು ಮಾಡಿರ್ತಾರೆ ಅವ್ರಿಗೆ ಮಾತ್ರ ಸಂಗೀತ ಬರೋದು ಅಂತ ಒಂದು ಕಡೆ ಹೇಳಿದರು. ಹಾಗಾಗಿ ನಿಮಗೆ ಸಿಗೋವಂಥದ್ದು ಒರಿಜಿನಲ್ ಸಿಗೋಲ್ಲ, ಪ್ಲಾಸ್ಟಿಕ್ದಾದರೂ ಪರವಾಗಿಲ್ಲ, ಈಗ ದಾನ ಮಾಡಿ ಇನ್ನೂ ಒಳ್ಳೆಯ ಸಂಗೀತ ಸಿಗುತ್ತೆ ಅಂತ ಹೇಳ್ತಿದ್ರು ಕೂಡ. ಹಾಗೆ ನೀವು ಸುಮಧುರವಾದ ಕಂಠ ಬರಬೇಕು ಅಂದರೆ ನೀವು ಈಶ್ವರನಿಗೆ, ಲಿಂಗಕ್ಕೆ ನೀವು ಮಧುವನ್ನು ಇದನ್ನು ಮಾಡಿರ್ಬೇಕು, ಅಭಿಷೇಕ ಮಾಡಿರಬೇಕು ಅಂತ ಹೇಳಿದ್ರಿ. ಆಗ ವಿಚಾರ ಬಂತು. ಈಗ ಮೇಡಮ್ ಅವರು ಹೇಳಿದಾಗೆ, ತೊರೆದು ಹೋಗದಿರೋ ಜೋಗಿ, ತೊರೆದು ಹೋಗದಿರೋ ಅಡಿಗೆರಗಿದ ಈ ದೀನಳ ಮರೆತು ಸಾಗುವೆ ಏಕೆ ವಿರಾಗಿ. ಅಂದರೆ ಮೀರಾ ಭಜನನ್ನು ಲಕ್ಷ್ಮೀನಾರಾಯಣ ಭಟ್ರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದರಲ್ಲಿ ನೋಡಿ 3 ಚರಣಗಳಿದೆ, ಅದ್ಭುತವಾದಂಥದ್ದು. ಅಂದರೆ ನಾನು ಹೂಡುವೆ ಗಂಧದ ಇದನ್ನು, ಅಂದರೆ ಗಂಧದ ಇದನ್ನು ಚಕ್ಕೆಗಳನ್ನೆಲ್ಲ ಜೋಡಿಸ್ಬಿಟ್ಟು ನಾನು ಅದರಲ್ಲಿ ಕೂತ್ಕೊಳ್ತೀನಿ, ಅದರಲ್ಲಿ ಹುರಿದು ಹೋದ ನಂತರ ನೀನು ಅದನ್ನು ಲೇಪಿಸ್ಕೊ, ನನ್ನ ಭಸ್ಮವನ್ನು ನೀನು ಅಂತ ಹೇಳ್ತೇನೆ. ಅಷ್ಟು ಡೆಡಿಕೇಶನ್ನು. ನೀವು ಹೇಳಿದಾಗೆ ಸಂಗೀತವನ್ನು ಅದು ಒಂದು ದಾರಿ, ಒಂದು ಮೋಕ್ಷಕ್ಕೆ ಅಂತೇಳಿ ಖಂಡಿತ ಹೇಳಿದ್ರು ಗುರುಗಳೇ. ಭಾಳ ಸಂತೋಷ ಆಯಿತು ನಿಜವಾಗ್ಲೂ. ನಾನು ಕೂಡ ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡುವಾಗ ವಿಠಲ ವಿಠಲ ಅಂತ ಹೇಳಿದಾಗ ಭಾಳ ಚೆನ್ನಾಗಿ ಹಾಡ್ತೀರಿ, ಮತ್ತು ನಾವೆಲ್ಲನೂ ಅಲ್ಲಿ ಕರ್ಕೊಂಡು ಹೋದ್ರಿ ಅಂತಲೂ ಕೂಡ ಹೇಳ್ತಾರೆ. ಆ ಸಂದರ್ಭ ಬಂದಾಗ ನಾನು ಅದನ್ನು ವಿಠಲ ಕೂಡ ಅಂತ ಹೇಳೋಣ. ಗುರುಜಿ, ಮತ್ತು ನೀವು ಇವಾಗ ನನಗೆ ಹೇಳಿದ್ರೆ ಯಾವುದೋ ಜನ್ಮದ ಪುಣ್ಯ, ಅವ್ರ ಕ್ಯಾರೆಕ್ಟ್ರ್ ಕೂಡ, ಅಂದರೆ ಎಕ್ಸಾಂಪಲ್ ಇವಾಗ ಅವರು ಒಳ್ಳೆ ಅದ್ಭುತವಾದ ಗಾಯಕರಾಗ್ತಾರೆ, ಹೆಸರು ಮಾಡಿದ್ದಾರೆ, ಮತ್ತು ಅವ್ರ ಕ್ಯಾರೆಕ್ಟರ್ ಕೂಡ ಅದೇ ಥರ ಒಂದು ಮೆಲಡಿ ಅಂತೀವಿ ನಾವು. ಅಂದರೆ ಮೆಲಡಿ ಅಂದರೆ ತಾಳ್ಮೆಯಿಂದ, ಸಹನೆಯಿಂದ. SP ಬಾಲಸುಬ್ರಹ್ಮಣ್ಯಂ ಅವರು ಉದಾಹರಣೆ ಹೇಳ್ಬೋದು ನಾವು. ಈಗ ನಾನು ಕೂಡ ಅವರ ಆರಾಧ್ಯ ದೇವರು ನಮಗವರು, ಎಲ್ರಿಗೂ ಲಕ್ಷಾಂತರ ಜನಕ್ಕೆ. ಅವರು ಕೂಡ ಏನು ಕಲ್ತಿಲ್ಲ ಅಂತ ಅವ್ರು ಹೇಳ್ಕೊತಾರೆ. ಆಮೇಲೆ ಕಲ್ತು ಅಂತ ಕೆಲವರು ಹೇಳ್ತಾರೆ. 50,000 ಸಾಂಗ್ ಹಾಡಿ ಜೊತೆಗೆ ಅದೇ ಥರ ಒಂದು ಶುಭ್ರವಾದ ಮನಸ್ಸನ್ನು ಉಳಿಸ್ಕೊಂಡು ಇನ್ನೊಬ್ಬರು ಪ್ರೋತ್ಸಾಹ ಮಾಡಿಕೊಂಡು ಬರೋದಿದೆಯಲ್ಲ, ಅದು ನಿಮ್ಮ ಈ ಮಾತಲ್ಲಿ ನನಗೆ ಇವಾಗ ಫ್ಲ್ಯಾಶ್ ಆಗ್ತಿದೆ. ಕರೆಕ್ಟ್, ಅವ್ರು ಯಾವುದೋ ಜನ್ಮದಲ್ಲಿ ಅದ್ಭುತವಾದ ಏನೋ ಜೇನನ್ನು ಶಿವನಿಗೆ ಅಭಿಷೇಕ ಮಾಡಿದ ಜೊತೆ ವಂಶ ಪಾರಂಪರ್ಯವಾಗಿ ಆತ್ಮದ ಮುಖಾಂತರ ಬಂದಿದೆ ಅವರಿಗೆ ಅಂತ. ಅಂದರೆ ಅವ್ರ ಕ್ಯಾರೆಕ್ಟರ್ ಕೂಡ ಹಂಗೆ ಬದಲಾಗುತ್ತೆ ಅಂತ, ಅಥವಾ ಲೆಜೆಂಡ್ಸ್ ಆಗಿದ್ದಾರೆ ಅಂತ ಕೂಡ ಹೇಳಿದ್ರೆ ನೀವು. ಸೊ ಅಂದರೆ ಇವಾಗ ಒಬ್ಬರು ಯಾರಾದರೂ ಗಾಯಕರಾಗಬೇಕು ಅಥವಾ ಸಂಗೀತಗಾರ ಆಗಬೇಕು ಅಂದರೆ ಅವ್ರಿಗೆ ಹಿಂದಿನ ಜನ್ಮಗಳ ಲಿಂಕ್ ಇರುತ್ತಾ? ನೋಡಿ, ನೀವು ಸಾಕಷ್ಟು ಜನ, ಅದು ಕಲಾವಿದರಿರಲಿ, ಸಂಗೀತಗಾರರಿರಲಿ, ಅಥವಾ ಆಧ್ಯಾತ್ಮಿಕ ಮಾರ್ಗದಲ್ಲೇ ಸಾಗುವಂಥವರಿರಲಿ, ಅದು ಒಂದು ಪೂರ್ವಜನ್ಮದ ಸಂಸ್ಕಾರ. ನಾವೇನು ಹೇಳ್ತೀವಿ, ನಮ್ಮ ಹುಟ್ಟಿಗೆ ಭಗವಂತ ಕಾರಣ ಅಲ್ಲ, ನಾವೇ, ಅರ್ಥಾತ್ ಆತ್ಮ ಏನಿದೆ ನಿರ್ಧಾರ ಮಾಡ್ತೇವೆ. ನಾನು ಈ ಕುಟುಂಬದಲ್ಲಿ ಹುಟ್ಟಬೇಕು, ನಾನು ಇಂತಹ ಸಾಧನೆ ಮಾಡಬೇಕು, ನಾನು ಹೀಗೆ ಬದುಕಬೇಕು, ಹೀಗೆ ಬೆಳಿಬೇಕು ಅನ್ನೋದನ್ನು ಮನಸ್ಸು ನಿರ್ಧಾರ ಮಾಡ್ತದೆ, ಆತ್ಮದ ಜೊತೆ ಸೇರಿ. ಹಾಗಾಗಿ ಹುಟ್ಟಬೇಕಾದ್ರೆ ಅಂತಹ ಹಿಂದಿನ ಜನ್ಮದಲ್ಲಿ ಒಂದಷ್ಟು ಸಂಸ್ಕಾರ ಸಂಗೀತದ್ದಿದ್ದರೆ, ಇನ್ನೂ ಉನ್ನತವಾದ ಸಾಧನೆ ಬಾಕಿ ಇದ್ದಾಗ ಸಂಗೀತಕ್ಕೆ ಸಪೋರ್ಟಿವ್ ಆಗಿರುವಂಥ ಕುಟುಂಬದಲ್ಲಿ ಸಾಮಾನ್ಯವಾಗಿ ಹುಟ್ಟಿ ಅಲ್ಲಿ ಇನ್ನೂ ಅದನ್ನು ಉನ್ನತವಾಗಿ ಸಾಧನೆ ಮಾಡೋದಕ್ಕೆ ತನ್ನದೇ ಒಂದು ಪ್ಲಾಟ್ಫಾರ್ಮನ್ನು ಮನಸ್ಸು, ಆತ್ಮ ಸೇರಿ ನಿರ್ಧಾರ ಮಾಡಿಕೊಳ್ತವೆ, ನಿರ್ಮಿಸ್ಕೊಳ್ತವೆ. ಅಂದರೆ ಗುರುಜಿ, ನನಗೆ ಇವಾಗ ನಾನು ಕೂಡ ಆ್ಯಕ್ಚುಲಿ ಫಸ್ಟಿಂದ 25 ವರ್ಷದಿಂದ ಹಾಡ್ತಾ ಇದ್ರು ಕೂಡ ಬೇಸಿಕಲಿ ಏನು ಕಲ್ತಿರಲಿಲ್ಲ. ಆಮೇಲೆ ಸ್ವಲ್ಪ ಕಲ್ತ್ವಿ, ಅದು ಬೇರೆ ಪ್ರಶ್ನೆ. ಹಾಡ್ತಾ ನಳ್ತಾ ರೋಗ ಅಂತ ಒಂದು ಗಾದೆ ಇದೆಯಲ್ಲ, ಆ ಥರ ಕಲ್ತ್ಕೊಂಡ್ಬಂದ್ವಿ. ನೀವು ಹೇಳಿದ್ರಿ ಇವಾಗ ಉದಾಹರಣೆಗೆ ಹಿಂದಿನ ಜನ್ಮದಲ್ಲಿ ಅಂದರೆ ಬಾಕಿ ಇದ್ದರೆ, ಸಾಧನೆಗಳು ಬಾಕಿ ಇದ್ದರೆ ಈ ಜನ್ಮದಲ್ಲಿ ನಾವು ಮತ್ತೆ ಸಂಗೀತಗಾರರಾಗಿ ಅದು ಕಂಪ್ಲೀಟ್ ಆಗುತ್ತೆ, ಅಥವಾ ಮುಂದಿನ ಜನ್ಮಕ್ಕೆ ಬೇಕಾದ್ರೆ ಹೋಗ್ಬೋದು ಅಂತ ಹೇಳ್ತೀರಾ ಗುರುಜಿ? ಇವಾಗ ಖಂಡಿತ. ನೀವು ಅನ್ನಮಾಚಾರ್ಯ ಅವ್ರನ್ನೇ ನೋಡಿ, ನೀವು ಸಾಕಷ್ಟು ಜನ ಯಾರ್ಯಾರು ಆ ಉನ್ನತ ಸಾಹಿತ್ಯವನ್ನು, ಈಗ ಪುರಂದರದಾಸರು ಇರ್ಬೋದು, ಕನಕದಾಸರು ಇರ್ಬೋದು, ಇವರು ಎಲ್ಲರ ಜೀವನಗಳನ್ನು ನೋಡಿದಾಗ ಏಕ್ದಮ್ ಹೇಗೆ ಸಾಧ್ಯ? ಏನೂ ರಚನೆ ಮಾಡದೇ ಇರೋರು, ಹಾಡದೇ ಇರೋರು ಕೂಡ ಆ ರೀತಿ ಸಂಗೀತದ ಬಗ್ಗೆ ಒಲವು ಬರೋಕ್ಕೆ ಹೇಗೆ ಸಾಧ್ಯ? ಮತ್ತು ತುಂಬ ಸರಿ ನೀವುಗಳು ನೋಡಿರ್ತೀರಿ, ನಮಗಳಿಗಿಂತ ಹೆಚ್ಚು ನೀವು ನೋಡಿರ್ತೀರಿ, ಸಣ್ಣ ಮಗು, 3 ವರ್ಷದ 4 ವರ್ಷದ ಮಗು, ಸಂಗೀತ ಜ್ಞಾನ ಇಲ್ಲ, ಆ ಸಂಗೀತ ಜ್ಞಾನವೇ ಇಲ್ಲದಂಥ ಒಂದು ಮಗು ಹಾಡೋಕ್ಕೆ ಶುರು ಮಾಡ್ತದೆ. ಎಷ್ಟು ಅದ್ಭುತವಾಗಿ ಆಡ್ತೀನಿ. ಒಂದು ಸರಿ ಹೇಳಿದ್ರೆ ಸಾಕು, ಈ ಸಂಗೀತದ ರಾಗ
ಕರ್ನಾಟಕಿಯೋ ಹಿಂದೂಸ್ತಾನಿ ಯಾವುದೋ ಒಂದು ಸಂಗೀತದ ರಾಗ ಒಂದು ದಿನ ಹೇಳ್ಕೊಡಿ, ಅದು ನಾಳೆ ದಿನದಿಂದನೇ ಅದನ್ನು ಇನ್ನೂ ಚೆನ್ನಾಗಿ ಹಾಡೋಕ್ಕೆ ಶುರು ಮಾಡ್ತದೆ. ಈ ಸಂಸ್ಕಾರ ಬರೋದು ಹೇಗೆ ಸಾಧ್ಯ? ಒಂದು, ಅವರ ಪೂರ್ವಜರ ಜೀನ್ಸಿಂದನೂ ಒಂದಷ್ಟು ಅಂಶ ಬರ್ತದೆ. 3 ರೀತಿಯಾಗೂ ಇದೆ. ಒಂದು, ನಮ್ಮ ಹಿಂದಿನ ಜನ್ಮದ ಸಂಸ್ಕಾರ. ಎರಡನೇದು, ನಾವು ಬೆಳೀತಾ ಇರುವಂತಹ ನಮ್ಮ ಕುಟುಂಬ ಏನಿದೆ, ನಮ್ಮ ತಂದೆ ತಾಯಿ ಪೂರ್ವಜರು ಏನಿದ್ದಾರೆ ಅವರ ಪರಿಣಾಮ, ಸಂಸ್ಕಾರ ಏನಿದೆ ಗರ್ಭದಿಂದನೂ ಅದು ಬರೋಕ್ಕೆ ಶುರುವಾಗ್ತದೆ. 3ನೇದು, ಅವರು ಯಾವ ವಾತಾವರಣದಲ್ಲಿ ಬೆಳೀತಾ ಇದ್ದಾರೆ. ಸತ್ಯ. ಈ 3 ಕೂಡ ಒಂದಕ್ಕೊಂದು ಪೂರಕವಾಗಿ ಆ ಸಂಗೀತದಲ್ಲಿರ್ಬೋದು, ಧಾರ್ಮಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಎಲ್ಲ ರೀತಿಯಾಗಿ ಉನ್ನತಿಯನ್ನು ಗಳಿಸ್ಲಿಕ್ಕೆ ಈ 3 ಕೂಡ ಪೂರಕ. ಯಾವುದೋ ಒಂದು ಪೂರಕ ಇರಲ್ಲ. ಇಲ್ಲ ನನಗೆ ನಮ್ಮ ತಂದೆ ತಾಯಿ ಹಾಡ್ತಾನೆ ಇರಲಿಲ್ಲ, ನನಗೆ ಹೆಂಗೆ ಬಂತು ಅಂದರೆ ಹಿಂದಿನ ಜನ್ಮದ ಸಂಸ್ಕಾರ, ಜೀನ್ಸಲ್ಲಿ ಬಂದಿರಬಹುದು, ಅಥವಾ ಪೂರ್ವ ಜನ್ಮದ ಹಿಂದಿನ ಜನ್ಮದಲ್ಲಿ ಮಾಡಿದ ಸಾಧನೆ ಪರಿಣಾಮ ಬಂದಿರಬಹುದು. ಒಂದಲ್ಲ ಒಂದು ರೀತಿಯಾಗಿ ವಿಶೇಷವಾಗಿ ನೀವು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರೋದಿದ್ರೆ, ಸಂಗೀತದಲ್ಲಿ ಸಾಧನೆ ಮಾಡೋದಿದ್ರೆ, ಯಾವುದೋ ಉನ್ನತವಾದ ಸಾಧನೆ ಮಾಡೋದಿದ್ರೆ, ವಿಶೇಷವಾಗಿ ಭಾರತದಲ್ಲಿ ನಾವು ನಂಬುವಂಥದ್ದು ಕರ್ಮವನ್ನು ನಾವು ನಂಬ್ತೀವಿ. ಕರ್ಮ ಅಂದ್ರೇನು, ಹಿಂದೆ ಮಾಡಿದ್ದರ ಪರಿಣಾಮ ಈಗ ಅದು ಮುಂದುವರಿತಾ ಇದೆ ಅಂತ, ವೆರಿ ಸಿಂಪಲ್ ಆಗಿ ಹೇಳಿದೆ. ಹಾಗಾಗಿ ಈ 3 ಕೂಡ ಅದಕ್ಕೆ ರಿಲೇಟೆಡ್ ಆಗಿ ಬಂದೇ ಬರ್ತದೆ. ಇಲ್ಲದೇ ಇದ್ದರೆ ಅಷ್ಟು ಸುಲಭವಾಗಿ ನೀವು ಈ ಸಾಧನೆಯಲ್ಲಿ ತೊಡಗೋದು ಕಷ್ಟ, ತೊಡಗೋದ್ರು ಅದು ಮುಂದುವರಿಸೋದು ಕಷ್ಟ. ಈಗ ಯಾರನ್ನೋ ನೀವು ಪಾಪ್ ಸಂಗೀತದವ್ರು ಕೇಳಿ, ಇಲ್ಲೂ ಇದ್ದಾರೆ, ಈಗ ಭಾರತದಲ್ಲಿ ತುಂಬ ಕಡೆಗಳಲ್ಲಿ ಹಾಡಿದವರು ಇದ್ದಾರೆ ನೋಡಿ, ಅವ್ರು ಯಾರೂ ಕೂಡ ಅದರಲ್ಲಿ ಫುಲ್ಫಿಲ್ ಆಗಲಿಲ್ಲ. ಆ ರೀತಿಯ ಸಂಸ್ಕಾರ ಇಲ್ಲದೇ ಇದ್ದಾಗ ಯಾರ್ದೋ ಪ್ರಭಾವದಿಂದ ಇನ್ಯಾರೋ ಹಾಡಿದ್ದನ್ನು ಕೇಳಿ ನಾನು ಹಾಗೆ ಆಗಬೇಕು ಅಂತ ಹೋಗಿ ಆ ಸಂಸ್ಕಾರ ಇಲ್ಲದ ಕಾರಣದಿಂದಾಗಿ ಅಲ್ಲಿ ಫುಲ್ಫಿಲ್ ಆಗಿಲ್ಲ. ಅದು ಮುಂದಿನ ಜನ್ಮದಲ್ಲಿ ಕಂಟಿನ್ಯೂ ಆಗುತ್ತೆ. ಈ ಜನ್ಮದಲ್ಲಿ ನೀವು ಅದನ್ನು ಸಾಧಿಸಲೇಬೇಕು ಅನ್ನೋಂಥ ಮಾನಸಿಕವಾದ ಒಂದು ದೃಢತೆ ಇದ್ದಾಗ ಈ ಜನ್ಮದಲ್ಲೇ ಪೂರ್ತಿ ಮಾಡ್ತೀರಿ. ಆಕಸ್ಮಿಕವಾಗಿ ಇಲ್ಲಿ ಅದು ಫುಲ್ಫಿಲ್ ಆಗಿಲ್ಲ ಅಂದರೆ 100ಕ್ಕೆ 100% ಮುಂದಿನ ಜನ್ಮದಲ್ಲಾದರೂ ಅದನ್ನು ಕ್ಯಾರಿ ಮಾಡಿ ನೀವೇನು ಸಾಧಿಸಬೇಕು ಅಂತಿದ್ರೋ ಅದನ್ನು ಸಾಧಿಸಿಯೇ ಸಾಧಿಸ್ತೀರಿ. ಯಾರೂ ಕೂಡ ಒಂದೇ ಜನ್ಮದಲ್ಲಿ ಎಲ್ಲವನ್ನು ಸಾಧಿಸೋಕ್ಕಾಗಲ್ಲ. ಜನ್ಮದಿಂದ ಜನ್ಮಕ್ಕೆ ನಾವು ಆ ಸಂಸ್ಕಾರವನ್ನು ಪಡಿತಾ ಬಂದಿರ್ತೀವಿ, ಗಳಿಸ್ತಾ ಬಂದಿರ್ತೀವಿ. ಈಗ ನೀವು 5 ವರ್ಷ ಇದ್ದಾಗ ಹೇಗೆ ಡ್ರೆಸ್ ಆಗ್ತಾ ಇದ್ರಿ, 10 ವರ್ಷಕ್ಕೆ ಅದು ಚೇಂಜ್ ಆಗ್ತದೆ. 10 ವರ್ಷಕ್ಕೆ ಹೇಗೆ ನೀವು ನಡ್ಕೊಳ್ತಾ ಇದ್ರಿ, ಹೇಗೆ ಡ್ರೆಸ್ ಮಾಡ್ತಾ ಇದ್ರಿ, 25ನೇ ವರ್ಷಕ್ಕೆ ಅದು ಇನ್ನೂ ಅಪ್ಡೇಟ್ ಆಗ್ತದೆ, ಅಪ್ಗ್ರೇಡ್ ಆಗ್ತೀರಿ. 50ನೇ ವರ್ಷದಲ್ಲಿ ಇನ್ನೂ ಶಿಸ್ತಾಗ್ತದೆ ಅಲ್ವಾ? ಹಾಗೆ ಒಂದು ಜನ್ಮದಲ್ಲಿ ಕೆಲವು ಸಾರಿ ಆಗದೆ ಹೋಗ್ಬೋದು, ಒಂದು 4-5 ಜನ್ಮಗಳು ಆಗ್ತಾ ಆಗ್ತಾ ಅಪ್ಡೇಟ್ ಆಗ್ತಾ ಹೋಗ್ತೀರಿ. ಸಿದ್ಧಾರ್ಥನ ಬಗ್ಗೆ ಹೇಳೋದು, ತನ್ನದೇ ಬಗ್ಗೆ ಬುದ್ಧ ಆದಾಗ ಹೇಳಿರೋದು, ನಾನು ಸುಮಾರು 400ಕ್ಕಿಂತ ಹೆಚ್ಚು ಜನ್ಮಗಳನ್ನು ಪಡೆದಿದ್ದೀನಿ ಅಂತ. ಹಿಂದೆ ಬೇರೆ ಬೇರೆ ಥರದ ಜನ್ಮಗಳನ್ನು ಪಡೆದು ಈಗ ಬುದ್ಧತ್ವವನ್ನು ಗಳಿಸ್ಲಿಕ್ಕಾಗಿ ಈ ಜನ್ಮದಲ್ಲಿ ನಾನು ಬಂದಿದ್ದೀನಿ. ಆದರೆ ಆ ಸಂಸ್ಕಾರ ಎಲ್ಲಿ ಶುರುವಾಯಿತು? ಹಿಂದಿನ ಜನ್ಮದಲ್ಲಿ ಶುರುವಾಯಿತು. ಹಿಂದೆ ಜನ್ಮದಲ್ಲಿ ಅವರೇ ಹೇಳ್ತಾರೆ, ಎಲ್ಲೋ ದಾರಿಲಿ ಹೋಗಬೇಕಾದ್ರೆ ಒಬ್ಬ ಜ್ಞಾನೋದಯ ಆದಂತೆ ಎನ್ಲೈಟನ್ ಪರ್ಸನ್ ಬಂದು ಇವ್ರಿಗೆ ಅಡ್ಡ ಬಿದ್ದ. ಅರೆ ನಾನು ಪಾಪಿ, ನನ್ನಂಥವನ ಕಾಲಿಗೆ ಹಾಕಿ ಬೀಳ್ತಾ ಇದ್ದೀನಿ, ನೀನು ಈಗ ಪಾಪಿ, ಆದರೆ ಮುಂದಿನ ದಿನದಲ್ಲಿ ನೀನು ಏನು ಆಗ್ತಿ ಅದನ್ನು ನಾನು ನೋಡ್ತಾ ಇದ್ದೀನಿ. ಇವತ್ತು ನೀನು ಏನಾಗಿದೆ ನೋಡ್ತಾ ಇಲ್ಲ, ಮುಂದಿನ ದಿನದಲ್ಲಿ ನೀನು ಏನಾಗ್ತಿ ಅದನ್ನು ನೋಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ನೀನೊಬ್ಬ ಜ್ಞಾನೋದಯದ ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿ ಆಗೋದಷ್ಟೇ ಅಲ್ಲ, 100 ಜನಕ್ಕೆ ಆ ಮಾರ್ಗವನ್ನು ತೋರಿಸುವಂತಹ ಬುದ್ಧತ್ವವನ್ನು ಪಡಿತೀಯ ನೀನು. ಅದನ್ನು ನೋಡಿ ನಿನಗೆ ನಿನಗೆಲ್ಲ ನಮಸ್ಕಾರ ಮಾಡ್ತಾ ಇರೋದು, ನೀನು ಮುಂದೆ ಪಡೆಯುವ ಆ ಬುದ್ಧತ್ವಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ. ಹಾಗಾಗಿ ಈ ಜನ್ಮದಲ್ಲಿ ಏನು ಬ್ಯಾಲೆನ್ಸ್ ಇದೆ ಅದನ್ನು ಪ್ರತಿಯೊಬ್ಬ ಮನುಷ್ಯ ನಾವು ಫುಲ್ಫಿಲ್ ಆಗಲಿಕ್ಕೆ ಬಂದಿರೋದು. ಗುರುಜಿ, ನೀವು ಹೇಳಿದ್ರಿ ಇವಾಗ ಒಳ್ಳೆ ಸಂಸ್ಕಾರಗಳು ಅದೇ ಫಾಲೋ, ಅಂದರೆ ಒಂದು ಜನ್ಮ ಆದ್ರೆ ಮತ್ತೆ ಜನ್ಮಕ್ಕೆ ಬರುತ್ತೆ ಅಂತ. ಅದೇ ಥರ ಕೆಟ್ಟ ಸಂಸ್ಕಾರಗಳು, ಎಕ್ಸಾಂಪಲ್ ಯಾರೋ ಒಬ್ಬ ದುರ್ನಡತೆ, ದುಶ್ಚಟಗಳು ಏನೋ ಒಂದಿರುತ್ತೆ, ಅವನು ಜನ್ಮದ ಅದೇ ಕಂಟಿನ್ಯೂ ಆಗ್ತಾನೆ ಅಥವಾ ಚೇಂಜ್ ಆಗ್ತಾನೆ, ಅದು ಬದಲಾಗುತ್ತಾ? ನೋಡಿ, ಈ ಕೆಟ್ಟದ್ದು ಅನ್ನೋದಿದೆಯಲ್ಲ, ಅದರಲ್ಲಿ ತುಂಬ ವ್ಯತಿರಿಕ್ತಗಳಿದೆ. ನಾವು ಅದನ್ನು ಹೇಗೆ ಡೆಫಿನೇಷನ್ ಕೊಡ್ಬೋದು ಅನ್ನೋದಕ್ಕೆ, ಒಬ್ಬೊಬ್ಬ ವ್ಯಕ್ತಿಯ ನಡೆಗಳು ನುಡಿಗಳು ಬೇರೆ ಬೇರೆ ಇದೆ. ಒಬ್ಬೊಬ್ಬನ ವ್ಯಕ್ತಿಯ ನಡೆಗಳು ನುಡಿಗಳು ಇನ್ನೊಬ್ಬನಿಗೆ ಇಷ್ಟ ಆಗಿಲ್ಲ, ಅದನ್ನು ಅವನು ಕೆಟ್ಟದ್ದು ಅಂತ ಹೇಳ್ತಾನೆ. ಆದರೆ ಸ್ವತಃ ಅದು ಕೆಟ್ಟದ್ದಾಗದೆ ಹೋಗಿರಬಹುದು ಅಲ್ವಾ? ಈಗ ತುಂಬ ಜನ ನೀವು ಹೇಳೋದೇನು ದುಶ್ಚಟ ಅಂದ ತಕ್ಷಣ ನಾನು ಅದು ಪ್ರಮೋಟ್ ಮಾಡ್ತೀನಿ ಅಂತ ಅನ್ಕೋಬಾರ್ದು. ಆದರೆ ಸಾಕಷ್ಟು ಜನ ಯಾರು ಉನ್ನತವಾದ ಆಧ್ಯಾತ್ಮಿಕ ಸಾಧನ ಮಾರ್ಗದಲ್ಲಿ ವಿಶೇಷವಾಗಿ ಅವಧೂತ ಸ್ಥಿತಿಗೆ ಹೋಗ್ತಾರೆ, ನಮ್ಮ ದೃಷ್ಟಿಯಿಂದ ಅವರು ದುರಭ್ಯಾಸ ಇಟ್ಕೊಂಡಿರ್ತಾರೆ. ಉದಾಹರಣೆಗೆ ಸಿಗರೇಟ್ ಸೇರ್ತಾರೆ, ಸಿಕ್ಕಾಬಿಟ್ಟೆ ಧೂಮಪಾನ ಮಾಡ್ತಾರೆ. ನಮ್ಮ ನಿಸರ್ಗದತ್ ಮಹಾರಾಜರು ಇರ್ಬೋದು, ಅವ್ರು ವ್ಯಾಪಾರ ಮಾಡ್ತಾ ಇದ್ದದ್ದೇ ಬೀಡಿ ಸಿಗರೇಟನ್ನು. ಒಂದು ಆ ಸ್ಲೆಮ್ ಏರಿಯಾದಲ್ಲಿ ಇದ್ದರು ಅವ್ರ ಅಂಗಡಿ ಇಟ್ಕೊಂಡಿದ್ದದ್ದೇ ಬೀಡಿ ಸಿಗರೇಟ್ ಅಂಗಡಿ. ಅರೆ ಇವ್ರು ಹೆಂಗ್ರಿ ಅವಧೂತರ ಆದರು, ಇವ್ರಿಗೆ ಹೆಂಗೆ ಎನ್ಲೈಟನ್ ಆದರು ಅಂದರೆ, ನೀನು ಕನ್ನಡಕ ಬೇರೆ ಹಾಕ್ಕೊಂಡು ನೋಡ್ತಾ ಇದೆಯಾ, ಅವ್ರ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ. ಸ್ವತಃ ಅವರು ಪ್ರತಿದಿನ ಬೀಡಿ ಸೇರ್ತಾ ಇದ್ರು. ನೀವು ನೋಡಿದ್ರೆ ಏನಪ್ಪ ಇವ್ರ ಗುರುಗಳು ಅಂತಾರೆ, ಇಷ್ಟೊಂದು ಜನ ಬಂದು
ಪಾಶ್ಚಿಮಾತ್ಯರೆಲ್ಲ ಬಂದು ಅವ್ರ ಹತ್ರ ಪ್ರಶ್ನೆ ಮಾಡ್ತಾ ಇದ್ರು. ದ ಬಿಗ್ ಫಿಲಾಫ್ ಓದು ಬರಹ ಸರಿಯಾಗಿ ಗೊತ್ತಿಲ್ಲದ ಸಾಮಾನ್ಯವಾಗಿ ಬೆಳೆದಂಥ ನಿಸರ್ಗದತ್ತರು ಅವ್ರು ಎನ್ಲೈಟನ್ ಆದಮೇಲೆ 100 ಜನ ಬಂದು ಪ್ರಶ್ನೆ ಆವಾಗಲೂ ಅವ್ರು ಬಿಡಿಸೆತ್ತಾ ಇದ್ರು. ಅದರ ಅರ್ಥ ಎಲ್ಲರೂ ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಹಾಗೆ ಸೇದಿದ ತಕ್ಷಣ ನೀವು ಯಾರೋ ಎನ್ಲೈಟನ್ ಕೂಡ ಆಗಲ್ಲ. ಆದರೆ ಅವರ ಭಾವಸ್ಥಿತಿ ಬೇರೆ. ನೀವು ಯಾವುದನ್ನು ನೋಡ್ತಾ ಇದ್ದೀರಿ ದುಶ್ಚಟ ಅಂದಾಗ? ಅಂದರೆ ಇವಾಗ ಗುರುಜಿ ಯಾರೋ ಒಬ್ರಿಗೆ ತೊಂದರೆ ಕೊಡ್ಕೊಂಡು ಬದುಕೋದು, ಒಬ್ಬರು ಬೇಜಾರು ಮಾಡೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಅವರು ಅಂದರೆ ದುಶ್ಚಟ ಅನ್ನೋದಕ್ಕಿಂತ ಹೆಚ್ಚಿಗೆ ಒಬ್ಬ ಮೋಸ ಮಾಡಿ ಬದುಕೋದು, ಅಂದರೆ ದುರ್ವ್ಯವಹಾರ ಆಗ್ಬೋದು, ಅದೇ ಆ ಥರ ರೀತಿಗಳು, ಅದೇ ಥರ ಅವ್ರಿಗೇನಾದ್ರು ಹೆಚ್ಚು ಕಮ್ಮಿಯಾಗಿ ಅದು ಬರುತ್ತಾ ಕರ್ಮಗಳ ಖಂಡಿತ ಬರ್ತದೆ. ಬರುತ್ತಾ? ಸ್ವಲ್ಪ ಕೆಟ್ಟವರಾಗಿರ್ತಾರೆ, ಆಮೇಲೆ ಜಾಸ್ತಿ ಕೆಟ್ಟವರಾಗ್ತಾರೆ, ಆಮೇಲೆ ಜಾಸ್ತಿ ಅವ್ರ ಅಂತ್ಯ ಏನು? ಇಲ್ಲ, ಏನಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದಿನ ಮೋಕ್ಷವೇ. ಒಂದು ದಿನ ಯಾವಾಗಾದರೂ ಸರಿ ಮೋಕ್ಷ ಸಿಗಲೇಬೇಕು. ನೋಡಿ, ನಮ್ಮಲ್ಲಿ ಎರಡೂ ಇದೆ. ಒಂದು ಮೆಚ್ಚೋ ರೀತಿಯಾಗಿ ಭಕ್ತಿಯಿಂದ ನೋಡು, ಇಲ್ಲ ಅಂದರೆ ಪೂರ್ತಿ ಶತ್ರುವಾಗಿ ನೋಡು ಭಗವಂತನನ್ನು. ಇಬ್ರಿಗೂ ಭಗವಂತ ಒಲಿತಾನೆ ಅಂತ ನೀನು ಯೋಚನೆ ಮಾಡಬೇಡ ಅಂತ. ಆದರೆ ಯಾರು ದುಷ್ಟ ವ್ಯವಹಾರ ಮಾಡ್ತಾರಲ್ಲ ಅದರ ಪ್ರತಿಫಲವನ್ನು ಅನುಭವಿಸಲೇಬೇಕು. ಈ ಜನ್ಮದಲ್ಲಿ ಅವನು ತಪ್ಪುಗಳನ್ನೇ ಮಾಡ್ತಾ ಇದ್ದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು, ಕರ್ಮವನ್ನು ಅವನು ಅನುಭವಿಸ್ತಾನೆ. ಯಾವತ್ತೋ ಒಂದು ದಿನನೂ ಭಾಳ ಸಿಂಪಲ್ ನೋಡಿ, ರತ್ನಾಕರ ಅವನು ಬೇಡ ಆಗಿದ್ದ, ಬರೀ ಕೊಲೆ ಸುಲಿಗೆ ದರೋಡೆಯನ್ನೇ ಮಾಡ್ತಾ ಇದ್ದ. ಯಾರೋ ಒಬ್ಬ ವ್ಯಕ್ತಿ ಆ ಕಡೆ ದಾರಿಲಿ ಬಂದಾಗ, ನಾರದರು ಬಂದಾಗ ಹೇಳಿದ ಒಂದು ಮಾತು ಇಡೀ ಜೀವನವನ್ನೇ ಪರಿವರ್ತನೆ ಮಾಡ್ತು. ರತ್ನಾಕರ ವಾಲ್ಮೀಕಿ ಆಗೋದ. ಹಾಗಾಗಿ ನೀ ತಪ್ಪು ಕೆಲಸ ಮಾಡ್ತಾ ಇದ್ದೆ, ಇನ್ನೊಬ್ರಿಗೆ ತೊಂದರೆ ಕೊಡ್ತಾ ಇದ್ದೆ, ಅವನು ಕೆಟ್ಟವನಾಗೇ ಇರಬೇಕು. ಹಾಗಿಲ್ಲ, ಒಳ್ಳೆಯವನಾಗೆ ಪರ್ಮನೆಂಟು ಇರ್ತಾನೆ, ಅದೂ ಕೂಡ ಇಲ್ಲ. ಅದು ನಾವು ಬೆಳೆಯೋ ವಾತಾವರಣ ಏನಿದೆ ಅದ್ರ ಮೇಲೆ ನಿರ್ಧಾರ ಆಗ್ತದೆ. ನಾವು ಏನನ್ನು ಗಳಿಸಬೇಕು ಅಂತಿದ್ದೀವಿ ಅದ್ರ ಮೇಲೆ ನಿರ್ಧಾರ ಆಗ್ತದೆ. ನೋಡಿ, ದುರ್ಯೋಧನನಿಗೆ ಅವನಿಗೆ ಗೊತ್ತಿತ್ತು ನಾನು ತಪ್ಪು ಮಾಡ್ತಾ ಇದ್ದೀನಿ, ಇದು ಸರಿಯಲ್ಲ. 5 ಗ್ರಾಮ ಕೊಡೋಕ್ಕೆ ಏನಾಗಿತ್ತು ನನಗೆ ಗೊತ್ತಿತ್ತು. ಆದರೆ ಅವನಿಗಿದ್ದ ಸ್ವಭಾವ ಏನು, ಇಲ್ಲ ಇದು ಅಧರ್ಮ ಅಂತ ಗೊತ್ತು, ಆದರೆ ನಾನು ಧರ್ಮ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಬುದ್ಧಿ ಇದ್ರು, ಗೊತ್ತಿದ್ರು, ಅದು ವಿವೇಕ ಹೇಳ್ತಾ ಇದ್ರು. ಅದು ಏನು, ಅವನು ಮಾಡೋದೇನು, ಬರೀ ಅಧರ್ಮ ಕಾರ್ಯಗಳನ್ನೇ ನಾನು ಮಾಡೋದು, ನನಗೆ ಅದರಲ್ಲೇ ಸಂತೋಷ ಅಂತ. ಅದೊಂದು ರೀತಿಯ ವಿಕೃತ. ಆದರೆ ಅಂಥವ್ರಿಗೆ ಒಂದು ದಿನ ಎಂಡ್ ಬಂದೇ ಬರ್ತದೆ. ಆ ಬುದ್ಧಿಗೆ ಎಂಡ್ ಬರ್ತದೆ, ಇಲ್ಲ ವ್ಯಕ್ತಿಗೆ ಎಂಡ್ ಬರ್ತದೆ, ಇಲ್ಲ ಅವನು ಪರಿವರ್ತನೆ ಆಗ್ತಾನೆ. ಯಾವಾಗ ಬರುತ್ತೆ ಗುರುಜಿ? ಇವಾಗ ನಾವೇ ನೋಡ್ತಾ ಇದ್ದೀವಿ, ಎಷ್ಟು ಮೋಸ ಮಾಡ್ತಾರೆ, ಎಲ್ಲರಿಗೂ ಕೆಟ್ಟದ್ದನ್ನ ಬಯಸ್ತಾರೆ. ಅಂಥವ್ರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ, ಒಳ್ಳೆ ಹೆಸರು ಮಾಡ್ತಾರೆ, ತುಂಬ ಚೆನ್ನಾಗಿ ಬೆಳೀತಾರೆ. ನೋಡ್ತಾನೆ ಇದ್ದೀವಿ ಸುಮಾರು ವರ್ಷಗಳಿಂದ ಅವ್ರು ಹಾಗೇ ಇದ್ದಾರೆ. ಆಮೇಲೆ ಇದೊಂದು ನನಗೆ ಆ್ಯಕ್ಚುಲಿ ಒಂದು ಚಿಕ್ಕದೊಂದು ಇಂಟ್ರಪ್ಷನ್, ಸಾರಿ, ನನಗೆ ಅನ್ಸಿದ ಪ್ರಕಾರ ಇವಾಗ ನಾವು ನೋಡ್ತಾರ ವಾತಾವರಣ ಈ ಪ್ರಪಂಚದಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದು ಕರ್ಮಗಳು, ಒಳ್ಳೆ ಕರ್ಮಗಳು ಆಗ್ಬೋದು, ಕೆಟ್ಟ ಒಳ್ಳೆ ಕರ್ಮಗಳು ಬೇಕಾದ್ರೆ ನೆಕ್ಸ್ಟ್ ಜನ್ಮಕ್ಕೆ ಬರ್ಬೋದೇನೋ, ಅದು ಕೆಟ್ಟ ಕರ್ಮಗಳು ಅಲ್ಲಲ್ಲೇ ಈ ಕಲಿಯುಗ ಅಂತಲ್ಲ ಗುರುಜಿ, ಇದು ಅಲ್ಲಲ್ಲೇ ಅನುಭವಿಸ್ಬಿಡ್ತಾರೆ, ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗ್ತಾ ಇಲ್ಲ ಅಂತ ನನಗೆ ಅನ್ಸುತ್ತೆ ಇವಾಗ ಪರಿಸ್ಥಿತಿ. ಅಲ್ಲ, ಅವಾಗಿಂದನೂ ಬಂದಿದೆ. ಕೆಲವೊಂದನ್ನು ಆ ಕ್ಷಣಕ್ಕೆ ಡ್ರಾ ಆಗ್ತದೆ, ಇನ್ನೊಂದಷ್ಟು ಮುಂದಿನ ಡೆಪಾಸಿಟ್ ಆಗಿರ್ತದೆ. ಆದರೆ ನೋಡಿ, ನಾವು ಒಂದು ತಪ್ಪು ತಿಳ್ಕೊಳ್ತಾ ಇರೋದು ಏನಂದರೆ ಕೆಟ್ಟವ್ರಿಗೆಲ್ಲ ಒಳ್ಳೇದಾಗ್ತದೆ ಅಂತ. ನನಗೆ ಅರ್ಥ ಆಗಲ್ಲ. ನಾನು ನೋಡ್ತಾನೂ ಇದ್ದೀನಿ, ಸಚಿನ್ ಹೇಳಿದಾಗೂ ಕೂಡ ನಾನು 100 ಜನ ನೋಡ್ತಾ ಇದ್ದೀನಿ ಹತ್ರಕ್ಕೆ ಬಂದವ್ರಿಗೆ. ಅವ್ರಿಗೆ ಕೋಟಿ ಇದೆ, ಬೆಂಚ್ ಕಾರ್ ಇದೆ, 10 ಕಾರ್ ನಿಲ್ಲಿಸಿದ್ದಾರೆ. ಆದರೆ ಅವ್ರಿಗೆ ಕಿಡ್ನಿ ಸಮಸ್ಯೆ ಇದೆ, ಅವರಿಗೆ ಲಿವರ್ ಸಮಸ್ಯೆ ಇದೆ, ಅವ್ರ ಮನೆಯಲ್ಲಿ ಎಲ್ಲಿ ಮಲಗ್ತಾರೆ, ಏನು ಮಾಡ್ತಾರೆ ಅವರಿಗೆ ಗೊತ್ತಿಲ್ಲದೆ ಇರುವಷ್ಟು ಯಾತನೆಯಲ್ಲಿ ಅವರು ಎಲ್ಲಿ ಮಲಗಬೇಕು, ಏನು ಮಾಡಬೇಕು ಅಂತ ನಿದ್ದೆ ಬರದೆ ಒದ್ದಾಡುವಂಥ ಸ್ಥಿತಿಯನ್ನು ನಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ, ನನಗೆ ಯಾಕೆ ನೆಮ್ಮದಿ ಇಲ್ಲ, ನೆಮ್ಮದಿ ಬೇಕು ನನಗೆ ಅಂತ. ಆದರೆ ಮನುಷ್ಯನ ಒಂದು ಪ್ರವೃತ್ತಿ ಆಗಿಬಿಟ್ಟಿದೆ, ಏನು, ಕೆಟ್ಟದ್ದು ಮಾಡಿದ್ರೆ ದುಡ್ಡು ಬರ್ತದೆ, ಕೆಟ್ಟದಾಗಿ ನಡ್ಕೊಂಡ್ರೆ ದುಡ್ಡು ಬರ್ತದೆ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ದುಷ್ಟ ಕಾರ್ಯಗಳಿಂದ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಹಣ ಗಳಿಸಿರ್ತೀರಿ, ಅವ್ರು ಯಾರು ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಲ್ಲ, ನೆಮ್ಮದಿಯಾಗಿ ಬದುಕೋದಕ್ಕಾಗಲ್ಲ. ನಾವಂತೂ ನೋಡ್ತೇವೆ. ನೋಡಿ, ಎಷ್ಟು ಜನ ಇದಾರಲ್ಲ. ನಾನು ಮೊನ್ನೆ ಕೂಡ ಒಬ್ಬರಿಗೆ ಹೇಳಿದೆ, ಈಗ ದಾವೂದ್ ಇಬ್ರಾಹಿಮ್ದು ಮೊನ್ನೆ ನಡೆದ ಘಟನೆ ನೋಡಿ, ಅವನು ಇಷ್ಟು 1000 ಕೋಟಿ, ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ಪ್ರಾಪರ್ಟಿ ಅಂತ ಹೇಳ್ತಾರೆ ಅವನ ಆಸ್ತಿ. ಏನು ನೆಮ್ಮದಿಯಾಗಿದ್ದಾನೆ, ಯಾವ ದೇಶದಲ್ಲಿದ್ದಾನೆ, ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ, ಅರ್ಥ ಆಗ್ತಾ ಇದೆಯಾ? ಈಗ ಯಾರೋ ಸಣ್ಣ ತಪ್ಪು ಮಾಡಿ ಅದನ್ನು ಈಗ ಸದ್ಯಕ್ಕೆ ಜೀರ್ಣಿಸ್ಕೊಳ್ತಾ ಇರ್ಬೋದು, ಆದರೆ ಒಂದು ಟೈಮ್ ಬರ್ತದೆ ಅವರ ಮಕ್ಕಳ ಮೂಲಕ, ಅವರ ಇನ್ಯಾರದೋ ಮೂಲಕ ಏನೇನು ತಪ್ಪು ಮಾಡಿದ್ದಾರೋ ಅದಕ್ಕೆ ಬೆಲೆ ತೆರಲೇಬೇಕು. ನಾವಂತೂ ಕಣ್ಣಾರೆ ನೋಡಿದ್ದೀವಿ, ಎಷ್ಟು ಜನ ಮೋಸ ಮಾಡಿ ಬದುಕ್ತಾ ಇದ್ರೋ. 10 ವರ್ಷದ ಹಿಂದೆ ಹಾಗೆ ರಾಜರ ಥರ ಬದುಕ್ತಾ ಇದ್ದವರು ಇವತ್ತು ಬಸ್ ಚಾರ್ಜ್ಗೆ ದುಡ್ಡಿಲ್ಲದೆ ಇರೋರನ್ನು ನಾನು ತೋರಿಸ್ತೀನಿ. ಬರೀ ದುಷ್ಟ ಕಾರ್ಯಗಳನ್ನೇ ಮಾಡ್ಕೊಂಡು ಬದುಕ್ತಾ ಇದ್ದವರು ಇವತ್ತು ಯಾವ ಹೀನ ಸ್ಥಿತಿಯಲ್ಲಿ ಬದುಕ್ತಾ ಇದ್ರೆ ನಾವು ನೋಡ್ತಾ ಇದ್ದೀವಿ. ಹಿಂದೆ ನಾವು ಕಷ್ಟಪಡ್ತಾ ಇದ್ದು, ಆದರೆ ಇವತ್ತು ಅದು ಚೇಂಜ್ ಆಗಿದೆ.
ಮತ್ತು ನೀವು ಯಾವ ಭಾವನೆಯಿಂದ ಪ್ರಪಂಚ ನೋಡ್ತೀರಿ ಅನ್ನೋದು ಮುಖ್ಯ. ಕೆಟ್ಟದ್ದೇ ಮಾಡ್ತಾ ಇದ್ದಾರೆ, ಅವ್ರು ಮಾತ್ರ ಚೆನ್ನಾಗಿದ್ದಾರೆ ಅಂತ ನೋಡಿದ್ರೆ ನಿಮ್ಗೆ ಬರೀ ಅವ್ರು ಕಾಣಿಸ್ತಾರೆ. ನೋಡಿ, ಧರ್ಮದ ಕೆಲಸ ಮಾಡಿಕೊಂಡು ಎಷ್ಟು ಮಠಗಳಿವೆ, ಎಷ್ಟು ಆಶ್ರಮಗಳಿದೆ, ಎಷ್ಟು ಧಾರ್ಮಿಕವಾಗಿ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಅವ್ರು ಸೈಕಲಲ್ಲಿ ಓಡಾಡ್ತಾ ಇರ್ಬೋದು, ನೀವು ಕಾರಲ್ಲಿ ಓಡಾಡಿದ್ರೆ ಮಾತ್ರ ಅದನ್ನು ಸುಖ ಜೀವನ ಅಂತ ನೋಡೋಕೆ ಹೋಗಬೇಡಿ. ಸೈಕಲಲ್ಲಿ ಹೋಗಿಯೂ ಕೂಡ ರಾತ್ರಿ ಊಟ ಮಾಡಿ ನೆಮ್ಮದಿಯಾಗಿ ಹೋಗಿ ಮಲಗಿದ್ರೆ 2 ನಿಮಿಷದಲ್ಲಿ ನಿದ್ದೆ ಬಂದಿರ್ತದೆ. ಇದು ಜೀವನ ಬೇಕು. ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂಥದ್ದು. ನಿದ್ದೆ ಮಾತ್ರೆ ತಗೊಂಡು ನಿದ್ದೆ ಮಾಡೋದಕ್ಕೂ ಒದ್ದಾಡೋ ಜನ್ಮ ಬೇಕು, ಜೀವನ ಬೇಕು. ಗುರುಜಿ, ನನಗೆ ಒಂದು ಪಾಯಿಂಟ್ ಸಿಕ್ತು. ಆ್ಯಕ್ಚುಲಿ ನೀವು ಹೇಳಿದ್ರಿ ಏನೇನು ಕೆಟ್ಟ ಕೆಲಸ ಮಾಡ್ತಾರೆ ಅವ್ರ ಮಕ್ಕಳ ಮುಖಾಂತರ ಅದು ಅನುಭವಿಸ್ತಾರೆ ಅಂತ ಬಂದ್ರಿ. ನನಗೆ ಆ್ಯಕ್ಚುಲಿ ಒಂದು ಪ್ರಶ್ನೆ ತುಂಬ ವರ್ಷಗಳಿಂದ ಕಾಡ್ತಾ ಇತ್ತು. ಇದು ಕೂಡ ತುಂಬ ಜನಕ್ಕೆ ಹೆಲ್ಪ್ಫುಲ್ ಕೂಡ. ಇದು ಒಂದು ಉದಾಹರಣೆ, ನಾಗದೋಷ ಅಂತ ನಾವು ಏನು ಹೇಳ್ತೀವಿ ಎಲ್ಲ ಕಡೆನೂ, ಇದು ನಿಜವಾಗ್ಲೂ ಇದೆಯಾ ಅಥವಾ ನಮ್ಮ ಆಸ್ಟ್ರಾಲಜರ್ಸ್ ಮಾಡಿರೋದಾ? ನನಗೇನು ಡೌಟ್ ಅಂದರೆ, ಇವಾಗ ವಂಶಪಾರ ಯಾರಿಗೋದ್ರು ನಿಮಗೆ ಮೋಸ್ಟ್ಲಿ ನಾಗದೋಷ ಇರಬಹುದು, ನಾನು ಹೇಳಿದ್ದೀನಿ ನಾಗದೋಷ ನಿಮಗಿದೆ, ಈ ಪೂಜೆ ಮಾಡಿಸಿ, ಅಲ್ಲಿ ಮಾಡಿಸಿ, ಇದು ಮಾಡಿಸಿ ಅಂತ ಹೇಳ್ತಾರೆ. ಎಲ್ಲರಿಗೂ ಅದೇ ಪ್ರತಿಯೊಬ್ಬರಿಗೂ 100 ಜನ ಹೋದರೆ 95 ಜನಕ್ಕೆ ನಾಗದೋಷ ಇದೆ ಅಂತ ಹೇಳ್ತಾರೆ. ನಾನು ನನ್ನ ಮನಸ್ಸಲ್ಲೇ ಯೋಚನೆ ಮಾಡ್ಕೊಂಡೆ, ಏನು ನಾಗದೋಷ ಅಂತ ಏನಿರ್ಬೋದು? ಮೋಸ್ಟ್ಲಿ ಪ್ರಪಂಚ ಫುಲ್ ಮೊದಲು ಕಾಡಿತ್ತು, ಹಾವುಗಳು ಸಿಕ್ಕಾಪಟ್ಟೆ ಇತ್ತು, ಅವ್ರು ಬದುಕೋಕ್ಕೋಸ್ಕರ ಹೊಡೆದಾಕಿರ್ತಾರೇನೋ, ಅದು ನಾಗದೋಷ ಅಂತ ಆಗಿದೆಯೋ ಅಂತ ಅಂದ್ಕೊಂಡೆ. ಆದರೆ ತಂದೆ ಇದಕ್ಕೆ ಕೂಡ ಒಂದು ಉತ್ತರ ಹೇಳ್ತಾರೆ ಗುರುಜಿ ಇದ್ದಾರೆ. ಆ್ಯಕ್ಚುಲಿ ಅಪ್ಪ ಅಮ್ಮ ಮಾಡಿದ ಮಕ್ಳು ಯಾಕೆ ಅನುಭವಿಸ್ಬೇಕು ಅಂತ, ಅವ್ರ ಆಸ್ತಿ ಮಾತ್ರ ಅನುಭವಿಸ್ತೀರಾ ನೀವು, ಇದು ನಾವು ಅನುಭವಿಸೋಕೆ ರೆಡಿ ಇಲ್ವಾ ಅಂತ. ಅದನ್ನು ನನಗೆ ಸರಿ ಅನಿಸಲ್ಲ. ಯಾಕಂದರೆ ಆಸ್ತಿ ಬಿಟ್ಟೋಗಿದ್ರೆ ಅನುಭವಿಸ್ತೀವಿ, ಆದರೆ ಅವರ ನಮ್ಮ ಪೂರ್ವಿಕರವರು ಹಾವು ಹೊಡೆದಾಕಿದ್ದಾರೆ, ಅದಕ್ಕೆ ನಾಗದೋಷ. ಅದು ಏನು ನನಗೆ ಇದುವರೆಗೂ ಫುಲ್ ಕನ್ಫ್ಯೂಷನ್ ಆನ್ ದಟ್. ಬಿಕಾಸ್ ಅದು ವಿಚಾರ ನನಗೆ ಆವಾಗ ಒಬ್ಬನಿಂದ ಯೋಚನೆ ಮಾಡ್ತಾ ಇರ್ತೀನಿ. ನಾಗದೋಷ, ಯಾರೋ ಪೂರ್ವಿಕರ ಹಾವು ಹೊಡೆದಾಕಿದ್ರೆ ನನಗೆ ನಾಗದೋಷ ಬಂದಿದೆ, ನನಗೂ ಅವ್ರಿಗೂ ಏನು ಡಿಫ್ರೆನ್ಸ್? ಒಂದೇ ವಂಶ ಇರ್ಬೋದು, ರಕ್ತಗತವಾಗಿ ಬಂದಿರ್ಬೋದು, ಯಾಕೆ ಅದು ಏನದು ಗುರುಜಿ? ಅದ್ರ ಬಗ್ಗೆ ನನಗೆ ಸಂಕ್ಷಿಪ್ತವಾಗಿ ನೋಡಿ. ಇದು ಜ್ಯೋತಿಷ್ಯದಲ್ಲಿ ಮಾತ್ರ ಅಲ್ಲ, ನೀವು ಧಾರ್ಮಿಕವಾಗಿ ನೋಡಿದಾಗಲೂ ಕೂಡ ನಾಗ ಅನ್ನೋದೇನಿದೆ ವಿಶೇಷವಾಗಿ ನೋಡಿ. ನಮ್ಮ ಸ್ಪಿರಿಚುವಲ್ ಜರ್ನಿನಲ್ಲಿ ನಾಗ ಅನ್ನೋದು ಅತ್ಯಂತ ಪ್ರಮುಖವಾದ ಭಾಗ. ಯಾಕೆಂದರೆ ನಾವು ಕುಂಡಲಿನಿಗೆ ಹೋಲಿಸುವಂಥದ್ದು, ಕುಂಡಲಿನಿ ಶಕ್ತಿ ಏನಿದೆ ಅದು 2 ರೀತಿಯಾಗೂ ಇದೆ. ಶಿವನ ಲಿಂಗಕ್ಕೆ 3 ಸುತ್ತಕೊಂಡು ನಮ್ಮ ಮೂಲಾಧಾರ ಚಕ್ರದಲ್ಲಿ ಮಲಗಿದೆ. 2ನೇದು ಸಿಂಬಿಯ ರೀತಿಯ ಸುತ್ತಕೊಂಡು ತನ್ನದೇ ಬಾಲವನ್ನು ತನ್ನ ಬಾಯಿಗೆ ಹಾಕ್ಕೊಂಡು ಅದು ಮಲಗಿದೆ. ಅಂದರೆ ಕುಂಡಲಿನಿ ಶಕ್ತಿಯನ್ನು ಹಾವಿಗೆ ಹೋಲಿಸ್ತೀವಿ, ನಾಗಕ್ಕೆ ಹೋಲಿಸ್ತೀವಿ. ಇಡೀ ಪ್ರಕೃತಿ ಏನಿದೆ ಒಂದಕ್ಕೊಂದಕ್ಕೆ ಪೂರಕ. ಬರೀ ನಾಗ ಮಾತ್ರ ಅಲ್ಲ, ನೀವು ಯಾವುದೇ ಪ್ರಾಣಿ ಪಕ್ಷಿ ಮರಗಳಿಗೆ ತೊಂದರೆ ಕೊಡ್ತಾ ಇದ್ರೂ ಕೂಡ ಪ್ರಕೃತಿ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಧಾರ್ಮಿಕವಾಗಿ ಹಾಗಾಗಿ ನಮ್ಮ ಹಿರಿಯರು ಒಂದು ಕ್ರಮ ನಿರ್ಮಾಣ ಮಾಡಿದ್ದಾರೆ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಅರಳಿ ಮರ, ಅಲ್ಲೊಂದು ಬನ್ನಿ ಮರ, ಅಲ್ಲೊಂದು ಬೇವಿನ ಮರ, ಅಲ್ಲೊಂದು ಕಲ್ಯಾಣಿ ಇದ್ದೇ ಇರ್ತದೆ. ಈ ಮರಗಳು ಇಲ್ಲದೆ, ಕಲ್ಯಾಣ ಇಲ್ಲದೆ ದೇವಸ್ಥಾನ ಇದ್ದರೆ ನೀವು ನೋಡಿ ಆ ದೇವಸ್ಥಾನ ತುಂಬ ಅಭಿವೃದ್ಧಿ ಆಗಲ್ಲ, ಎನರ್ಜಿ ಅಷ್ಟು ಇರಲ್ಲ. ಅರ್ಥಾತ್ ಏನು, ನಮ್ಮ ಜೀವನದಲ್ಲೂ ದೇವಸ್ಥಾನಕ್ಕೆ ಒಂದು ಶಕ್ತಿ ಬರಬೇಕಾದ್ರೆ ಪ್ರಕೃತಿಯ ಜೊತೆ ಇರಬೇಕು. ಹಾಗಾಗಿ ಬೆಟ್ಟದ ಮೇಲೆ ಮಾಡ್ತಾ ಇದ್ರು, ಕಾಡಿನ ನಡುವೆ ಮಾಡ್ತಾ ಇದ್ರು. ನೀವು ಯಾವಾಗ ಪ್ರಕೃತಿಯ ಜೊತೆ ದೈವತ್ವವನ್ನು ಅಲ್ಲಿ ನಿರ್ಮಾಣ ಮಾಡ್ತೀರ, ಅದಕ್ಕೊಂದು ವಿಶೇಷ ಚೈತನ್ಯ ಬರ್ತದೆ. ಹಾಗಾಗಿ ತಿರುಪತಿಗೆ ಬೆಟ್ಟ ಹತ್ತಿ ಹೇಳಿತಾರೆ, ಪ್ರಕೃತಿಯ ನಡುವೆ ಇದೆ. ನೀವು ಯಾವುದೇ ದೇವಸ್ಥಾನ ನೋಡಿ, ವೈಷ್ಣೋ ದೇವಿ ನೋಡಿ, ಶಬರಿಮಲೆ ನೋಡಿ, ಈಗ ಆಲ್ಮೋಸ್ಟ್ ಯಾವ್ಯಾವ ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯದಿಂದ ಹಿಡಿದು ನೀವು ಉತ್ತರ ಭಾರತದ ಕೇದಾರ್ನಾಥ್, ಬದ್ರಿನಾಥ್ಗೆ ಹೋದರೂ ಅದು ಪ್ರಕೃತಿಯ ನಡುವೆ ನಿರ್ಮಾಣ ಆಗಿರುವಂಥದ್ದು. ಎಲ್ಲೆಲ್ಲಿ ಪ್ರಕೃತಿಯ ನಡುವೆ ನಿರ್ಮಾಣ ಆಗಿದೆ ಅದಕ್ಕೊಂದು ವಿಶೇಷ ಚೈತನ್ಯ ಇದೆ. ಹಾಗೆ ನಮ್ಮ ಪ್ರತಿಯೊಬ್ಬ ಮನುಷ್ಯ ವ್ಯಕ್ತಿತ್ವ ಏನಿದೆ ಅದು ತುಂಬ ಅಭಿವೃದ್ಧಿ ಆಗಬೇಕಾದ್ರೆ ಪ್ರಕೃತಿಯ ಜೊತೆ ನಾವಿದ್ದಾಗ ಮಾತ್ರ. ಪ್ರಕೃತಿಯ ಆಶೀರ್ವಾದ ಅರ್ಥಾತ್ ಕಾಳಿಯ ಆಶೀರ್ವಾದ ಇದ್ದಾಗ ಮಾತ್ರವೇ ನಮ್ಮ ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ಸಾಧ್ಯ. ಇಂಥ ಸಂದರ್ಭದಲ್ಲಿ ನೀವು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡ್ತಾ ಇದ್ದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗೋಕ್ಕಾಗಲ್ಲ. ಅದರಲ್ಲೂ ವಿಶೇಷವಾಗಿ ನಮ್ಮ ಬೆನ್ನಿನ ಮೂಲದಲ್ಲಿರುವ ಮೂಲಾಧಾರ ಶಕ್ತಿಯನ್ನು ಹೋಲಿಸಿರುವ ನಾಗ ಏನಿದೆ, ನಾಗ ನಮ್ಮ ಜೀವನದ ಒಂದು ರೀತಿ ಭಾಗ. ಅದು ಅತ್ಯಂತ ಸೂಕ್ಷ್ಮವಾದದ್ದು. ಹಾವು ಅಷ್ಟು ಸುಲಭವಾಗಿ ಕಚ್ಚಲ್ಲ, ಅಷ್ಟು ಸುಲಭವಾಗಿ ಬರಲ್ಲ. ನೋಡಿ, ನಾವು ಬದುಕ್ತಾ ಇರೋ ಪ್ರದೇಶ ಏನಿದೆ ಬರೀ ಹಾವುಗಳೇ ಇದೆ. ಯಾಕೆಂದರೆ ಅದು ಕಾಡಾಗಿತ್ತು ಒಂದು ಟೈಮ್, ಈಗಲೂ ಸ್ವಲ್ಪ ಕಾಡು ರೀತಿ ಇದೆ. ಹಾಗಾಗಿ ಪ್ರತಿನಿತ್ಯ ಒಂದು ಹಾವು ನೋಡ್ತೀವಿ ಅಲ್ಲಿ. ಆದರೆ ಇದುವರೆಗೆ ನಾನು 8 ರಿಂದ 10 ವರ್ಷ ಆಯ್ತು, ಆಲ್ಮೋಸ್ಟ್ 8 ವರ್ಷ ಆಯ್ತು ಆ ಜಾಗದಲ್ಲಿ ಒಬ್ಬರಿಗೂ ಕಚ್ಚಿಲ್ಲ ಒಂದು ಹಾವು. ಆದರೆ ಮನುಷ್ಯ ಅದನ್ನು ಹೊಡೆದಿದ್ದಾನೆ, ನೋಡಿದಾಗೆಲ್ಲ ಹೊಡೆದಿದ್ದಾನೆ. ಹಾಗಾಗಿ ನಮ್ಮದು ಒಂದು ಹಿಂದೆಯಿಂದ ಬಂದ ಒಂದು ನಂಬಿಕೆ ಏನು, ಪ್ರಕೃತಿಗೆ ನೀನೇನು ಪ್ರಾಬ್ಲಮ್ ಮಾಡ್ತೀಯ, ಅದರಲ್ಲೂ ವಿಶೇಷವಾಗಿ ಹಾವಿಗೆ ಏನು ತೊಂದರೆ ಮಾಡ್ತೀಯ. ನೀವು ಯಾವುದೇ ದೇವರನ್ನು ನೋಡಿ,
ನಾರಾಯಣ ಮಲಗಿರೋದು ಯಾವ್ದ್ರ ಮೇಲೆ? ಆದಿಶೇಷನ ಮೇಲೆ. ಶಿವ ತನ್ನ ಆಭರಣವಾಗಿ ಯಾರನ್ನು ಇಟ್ಕೊಂಡಿದ್ದಾನೆ? ವಾಸುಕಿಯನ್ನು ಇಟ್ಕೊಂಡಿದ್ದಾನೆ. ಗಣೇಶ ತನ್ನ ಹೊಟ್ಟೆ ಹೊಡೆದೇ ಇರುವಾಗ ಯಾರು ಇಟ್ಕೊಂಡು ಒಂದು ಹಾವನ್ನು ಹಾಕ್ಕೊಂಡಿದ್ದಾನೆ. ನೀವು ಯಾವುದೇ ದೇವತೆಗಳನ್ನು ನೋಡಿ ಆಲ್ಮೋಸ್ಟ್ ಯಾವುದೋ ಪ್ರಾಣಿ ಇದೆ, ಅದರಲ್ಲೂ ವಿಶೇಷವಾಗಿ ಗಣೇಶ ಇರ್ಬೋದು, ಶಿವ ಇರ್ಬೋದು, ವಿಷ್ಣು ಇರ್ಬೋದು, ಇವರು ಎಲ್ಲರೂ ಹಾವನ್ನಂತೂ ತಮ್ಮ ಜತೆಗಾರನ್ನಾಗಿ ಮಾಡ್ಕೊಂಡಿದ್ದಾರೆ. ಅಂತ ನಾಗನನ್ನ, ವಿಶೇಷವಾಗಿ ನಮ್ಮದೇ ಮೂಲಾಧಾರದಲ್ಲಿ ಮಲಗಿರುವಂಥ ನಾಗನನ್ನ ನೀವು ಕನಸಿನಲ್ಲಿ ಅದನ್ನು ನೀವು ಕೊಲೆ ಮಾಡಿದ್ರೂ ಕೂಡ, ಏನು ಕಾಯ ವಾಚ ಮನಸ್ಸ ಅಂತ ನಾವೇನು ಹೇಳ್ತೀವಿ, ಕೇವಲ ಕೋಲಿನಿಂದ ಹೊಡೆದ್ರೆ ಮಾತ್ರ ಅಲ್ಲ, ಮನಸ್ಸಿನಲ್ಲೂ ನೀವು ಪ್ರಾಣಿ ಪಕ್ಷಿ ಮನುಷ್ಯನನ್ನು, ವಿಶೇಷವಾಗಿ ನಾಗನನ್ನು ಹತ್ಯೆ ಮಾಡಿದಂಥದ್ದು ಬಂದಾಗ ಅದೊಂದು ರೀತಿ ದೋಷವಾಗ್ತದೆ ಅನ್ನೋದೊಂದು ನಂಬಿಕೆ ಇದೆ. ನೀವು ಕೇಳಿದಾಗ ಈಗ ನಮ್ಮ ಅಪ್ಪ ಅಮ್ಮ ಹೊಡೆದಿದ್ರು, ನನಗೆ ಯಾಕೆ ಬೇಕಿತ್ತು ಅದು ಅಂತ. ನೀವು ಅವರದೇ ಒಂದು ಭಾಗವಾಗಿ ಹುಟ್ಟಿದ್ದೀರಿ. ತಾಯಿಯ ಒಂದು ರಕ್ತದ ಕಣವಾಗಿ, ತಂದೆಯ ರಕ್ತದ ಕಣವಾಗಿ ಹುಟ್ಟಿದ್ದೀರಿ. ಆ ಜೀನ್ಸಿಂದ ಕೂಡ ಒಂದಷ್ಟು ಸಂಸ್ಕಾರಗಳು, ಮಾನಸಿಕ ಸಂಸ್ಕಾರಗಳು ಕೂಡ, ದೈಹಿಕವಾಗಿ ಬಿಡಿ, ಮಾನಸಿಕ ಸಂಸ್ಕಾರಗಳೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಅದು ಅವ್ರ ಜೊತೆ ಕನೆಕ್ಟ್ ಆಗಿರ್ತೀರಿ. ಎಲ್ಲಿವರೆಗೆ ನೀವು ತಂದೆ ತಾಯಿ ಪೂರ್ವಜರ ಜೊತೆ ಮಾನಸಿಕವಾಗಿ ಕನೆಕ್ಟ್ ಆಗಿರ್ತೀರಿ, ಆ ದೋಷಗಳು ಕೂಡ ಒಂದು ರೀತಿಯಾಗಿ ಹೇಳೋದಿದ್ರೆ ವೈಫೈ ರೀತಿ ಕನೆಕ್ಟ್ ಆಗಿರ್ತದೆ. ಸನ್ಯಾಸಿಗೆ ದೋಷಗಳು ಬರೋದಿಲ್ಲ. ಯಾಕೆ? ಅವನು ಏನೋ ಘಟಶ್ರಾದ್ದ ಮಾಡ್ಕೊಂಡ್ಬಿಡ್ತಾನೆ. ಆ ಪೂರ್ವಜರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ದೈಹಿಕವಾಗಿ ಅಲ್ಲಿಂದ ಒಬ್ಬ ತಾಯಿಯಿಂದ ನಾನು ಬಂದಿರಬಹುದು, ಆದರೆ ಈಗ ಸಂಸ್ಕಾರ ನಾನು ಮಾಡ್ಕೊಂಡಿದ್ದೀನಿ, ಇನ್ಯಾವುದೇ ಥರದ ಭಾವನಾತ್ಮಕ ಸಂಬಂಧ ಇಲ್ಲ. ಇಲ್ಲಿ ದೈಹಿಕ ಸಂಬಂಧ, ದೈಹಿಕವಾಗಿ ನೀವು ಹೇಗೆ ಪೂರ್ವಜರಿಂದ ಪಡೆದು ಬಂದಿದ್ದೀರೋ ಭಾವನೆಯನ್ನು ಹಾಗೆ ಪಡೆದಿದ್ದೀರಿ. ಅವರ ಭಾವನೆಯಲ್ಲಿ ತಪ್ಪು ಮಾಡಿದ್ದು ಎಲ್ಲೋ ಒಂದು ಮೂಲೆಯಲ್ಲಿ ಏನಿದೆ, ಅದು ಖಂಡಿತವಾಗಿ ನಿಮ್ಮ ಭಾವನೆಗೆ ಅದು ಅಂಟ್ಕೊಂಡಿರ್ತದೆ, ಅದು ಮುಂದಿನ ದಿನದಲ್ಲಿ ಕ್ಯಾರಿ ಆಗೇ ಆಗ್ತದೆ. ನೋಡಿ, ಎಷ್ಟೋ ಜನ ಇವತ್ತು ನೀವು ನೋಡ್ತೀರಿ ನಾಗದೋಷ ಅಂತ ನೋಡಿದಾಗ ತುಂಬ ಜನ ಹೇಳೋದು ನಂಬಲ್ಲ, ನಮ್ಮದೇ ಇದ್ರೆ ಏನು ತೊಂದರೆ ಇಲ್ಲ, ಯಾರಿಗಿಲ್ಲೇನು ಪ್ರಾಬ್ಲಮ್ ಆಗಿಲ್ಲ, ಹಾಗಂತ ಭಯ ಪಡಬೇಕಾದದ್ದು ಖಂಡಿತವಾಗಿಲ್ಲ. ಆದರೆ ಯಾರಿಗೆ ಆ ರೀತಿಯ ನಾಗದೋಷದ ಪರಿಣಾಮ ಜೀವನದಲ್ಲಿ ನೋಡಿದ್ರೋ ಅವರು ವಿಫಲತೆಯನ್ನು ನೋಡಿದ್ದಾರೆ, ಆರ್ಥಿಕ ಹಿಂಜರಿಕೆಯನ್ನು ನೋಡ್ತಾರೆ. ಅದು ಸರಿ ಅದು ನಮ್ಗೆ ಯಾವ ಥರ ನಮಗೆ ನಾಗದೋಷ ಇದೆ ಅಂತ ನಮಗೆ ಸಿಂಪ್ಟಮ್ಸ್ ಏನಾದರೂ ಈ ಥರ ಏನೋ ಆಗ್ತಾ ಇದೆ ಅಂತ ಸಕ್ಸಸ್ ಆಗಿದೆ ಆತ ನಾಗದೋಷ ಸಿಂಪ್ಟಮ್ಸ್ ಯಾವ ಥರ ಗೊತ್ತಾಗುತ್ತೆ ಜನಗಳಿಗೆ? ನೋಡಿ, ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಶ್ರಮ ಹಾಕ್ತೀರಿ, ನೀವು ಪ್ರಾಮಾಣಿಕವಾಗಿ ಇದ್ದೀರಿ, ಶ್ರಮ ಹೆಚ್ಚಾಗಿ ಆಗ್ತಾ ಇದ್ದೀರಿ, ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಬರ್ತಾ ಇಲ್ಲ. ನೋಡಿ, ನಾವು ಮೂಲಾಧಾರ ಚಕ್ರನೂ ಕೂಡ ಲೌಕಿಕವಾಗಿ ಕನೆಕ್ಟ್ ಮಾಡ್ತೀವಿ. ಮೂಲಾಧಾರ ಸ್ವಾಧಿಷ್ಠಾನ ಚೆನ್ನಾಗಿದ್ದಾಗ ನಿಮ್ಮ ಸಂತಾನ ಅಭಿವೃದ್ಧಿ ಚೆನ್ನಾಗಿರ್ತದೆ. ನಿಮ್ಮ ಲೌಕಿಕ ಏನಿದೆ, ಬೇಸಿಕ್ ನೀಡ್ಸ್ಗಳೇನಿದೆ, ಅದೆಲ್ಲವನ್ನು ನೀವು ಫುಲ್ಫಿಲ್ ಮಾಡ್ಕೊಳ್ತೀರಿ. ಯಾವಾಗ? ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಚಕ್ರ ಚೆನ್ನಾಗಿದ್ದಾಗ. ಮೂಲಾಧಾರದಲ್ಲಿ ಮಲಗಿರುವ ನಾಗಕ್ಕೆ ದೋಷ ಆದಾಗ ಅದನ್ನೇ ನೀವು ಅಪ್ಲೈ ಮಾಡ್ಕೊಳ್ಳಿ, ಅದೇ ಪ್ರಾಬ್ಲಮ್ಗಳಾಗ್ತದೆ, ಅರ್ಥಾತ್ ಸಂತಾನದಲ್ಲಿ ಪ್ರಾಬ್ಲಮ್ ಆಗ್ತದೆ. ಒಟ್ಟು ಬೇಸಿಕ್ಕಲ್ಲಿ ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಬ್ರೇಕ್ಗಳಾಗ್ತದೆ. ಹೀಗೆ ಅಡ್ಡಿಗಳೇ ಆಗ್ತಾ ಇದೆ ಅಂತಂದಾಗ ಅರ್ಥ ಏನು? ನಾಗದ ಪರಿಣಾಮ ಸ್ವಲ್ಪ ನಮ್ಮ ಜೀವನದಲ್ಲಿ ಬೀರ್ತಾ ಇದೆ. ಅದಕ್ಕೇನು ಮಾಡಬೇಕು? ಜ್ಯೋತಿಷ್ಯ ಹತ್ರಕ್ಕೆ ಹೋಗಬೇಕು ಅಂತಿಲ್ಲ. ನಮ್ಮದೇ ಇಡೀ ನಮ್ಮ ಯಾವುದೇ ಹಳ್ಳಿಗೆ ಹೋಗಿ ಹರಳಿ ಮರದ ಮುಂದೆ ಒಂದು ನಾಗರ ಕಟ್ಟೆ ಇದ್ದೇ ಇದೆ, ಅದರ ಸುತ್ತ ಕಟ್ಟೆ ಇದ್ದೇ ಇದೆ. ನಾವು ಪ್ರಕೃತಿ ನಡುವೆ ಬದುಕ್ತಾ ಇದ್ದೀವಿ, ಹಾಗಾಗಿ ಅದಕ್ಕೇನೋ ಅಡ್ಡಿ ಮಾಡಿರೋದಕ್ಕೆ ಅಲ್ಲಿ ನಾಗರ ಕಟ್ಟೆಗಳ ನಿರ್ಮಾಣ ಮಾಡಿರುತ್ತೆ. ಒಂದಲ್ಲ ಒಂದು ಪರಿಣಾಮವಾಗಿ ಕಾರಲ್ಲಿ ಹೋಗ್ತೀವೋ, ಬೈಕಲ್ಲಿ ಹೋಗ್ತೀವೋ, ಎಲ್ಲೋ ಹೋಗ್ತೀವಿ, ಅದ್ರ ಮೊಟ್ಟೆ ಹೊಡೆದಿರ್ಬೋದು, ಏನು ಬೇಕಾದರೂ ಮಾಡಿರ್ಬೋದು. ಹೀಗೆ ಮಾಡಿರೋ ಪರಿಣಾಮ ಅನುಭವಿಸ್ತಾ ಇರ್ತೀವಿ. ಅಂದ್ರೇನು? ಒಂದು ಸಂತಾನದಲ್ಲಿ ಆಗದೆ ಹೋಗ್ಬೋದು, ಒಳ್ಳೆ ಸಂತಾನ ಆಗದೆ ಇರ್ಬೋದು, ಅಥವಾ ಆಗದೇ ಹೋಗ್ಬೋದು, ಇಲ್ಲ ಹಣಕಾಸಿನಲ್ಲಿ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಕೆಲಸ ನೀವು ಏನು ಮಾಡಿದರೂ ಅದರಲ್ಲಿ ಅಭಿವೃದ್ಧಿ ಆಗದೆ ಹೋಗಬಹುದು. ನೀವು ಅದಕ್ಕೆ ಉದಾಹರಣೆಗಳು ನೋಡಿ. ಎಷ್ಟು ಜನ ಇವತ್ತು ನಾನು ಈ ಹಿಂದೂ ಧರ್ಮವನ್ನೇ ನಂಬಲ್ಲ ಅನ್ನುವಂಥ ನಿಮ್ಮದೇ ಒಬ್ಬ ಆ್ಯಕ್ಟರ್ ಪ್ರಕಾಶ್ ರಾಜ್ ಅನ್ನುವಂಥ ವ್ಯಕ್ತಿ, ನಾನು ನಂಬಲ್ಲ, ಆದರೆ ಅವನ ಹೆಂಡತಿಗೆ ಮಕ್ಕಳಾಗದೇ ಇದ್ದಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರಬೇಕಾಗಿತ್ತು ಅಂತ ಅಲ್ವಾ? ಸಚಿನ್ ತೆಂಡೂಲ್ಕರ್ ಕೊನೆಯ ಏನು 1 ವರ್ಷನೋ 2 ವರ್ಷ ಇದ್ದಾಗ ಗೆಲುವೇ ಆಗ್ತಾ ಇಲ್ಲ, ಗೆದ್ದ ನಂತರವೇ ಈ ಕ್ರಿಕೆಟಿಂದ ವಿದಾಯವನ್ನು ಪಡಿಬೇಕು ಅಂದಾಗ ಬಂದದ್ದೆಲ್ಲಿಗೆ? ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಆ ರೀತಿ ಎಷ್ಟು ಜನ ಅತಿರಥ ಮಹಾರಥರುಗಳು ಯಾರ್ಯಾರಿದ್ದಾರೆ, ನಾನು ಒಳ್ಳೆಯ ಭಾವನೆಯೊಂದಿಗೆ ಹೇಳ್ತಾ ಇದ್ದೀನಿ, ಭಯ ಪಡಿಸುವಂಥ ಯಾವ ಅವಶ್ಯಕತೆಯೂ ಇಲ್ಲ. ಆದರೆ ಎಲ್ಲಿ ನಿಮಗೆ ತೊಂದರೆ ಆಗ್ತಾ ಇದೆ, ಯಾವುದೋ ಒಂದು ದೈವರ ಮೊರೆ ಹೋಗಲೇಬೇಕು, ಅಲ್ಲೇನೋ ಬಹಳ ಲಕ್ಷಾಂತರ ರೂಪಾಯಿ ಕೂಡ ಖರ್ಚು ಮಾಡಬೇಕು ಅಂತಿಲ್ಲ. ಅದು ಏನೂ ಆಗದೇ ಇದ್ದರೂ ನಿಮ್ಮದೇ ಊರಿನಲ್ಲಿರುವಂಥ ಹರಳಿ ಕಟ್ಟೆ ಇರ್ಬೋದು, ಅಲ್ಲಿ ನಾಗರ ಕಟ್ಟೆ ಏನಿದೆ, ಪ್ರತಿನಿತ್ಯ ಒಂದಷ್ಟು ದಿನ ನೀರಿನ ಅಭಿಷೇಕ ಮಾಡಿ, ಹಾಲಿನ ಅಭಿಷೇಕ ಮಾಡಿ, ನನ್ನಿಂದ ಯಾವುದೇ ಥರದ ತಪ್ಪಾಗಿದ್ರು ಏನು
ನನ್ನಿಂದ ಅಪರಾಧವಾಗಿದೆ ಕ್ಷಮೆ ಕೇಳಿದ್ರೆ ಖಂಡಿತವಾಗಿ ಪ್ರಕೃತಿ ತಾಯಿ ಕ್ಷಮಿಸ್ತಾಳೆ, ಮುಂದಿನ ದಾರಿ ತೋರಿಸ್ತಾಳೆ. ಸದ್ಗುರು ಶ್ರೀಗಳು ಇದಕ್ಕೆ ವಿಶೇಷ ಅನ್ಸೋದು ನನಗೆ. ಯಾಕಂದರೆ ಬಹಳ ವರ್ಷಗಳಿಂದ ಗುರುಗಳನ್ನ ನಾನು ನೋಡಿದ್ದೇನೆ. ಈ ಸಾಮಾನ್ಯವಾಗಿ ಈ ಟಿ ವಿ ಕಾರ್ಯಕ್ರಮಗಳಲ್ಲಿ, ಅಸ್ಟ್ರಾಲಜಿ ಕಾರ್ಯಕ್ರಮಗಳಲ್ಲಿ ನಿಮಗೆ ನಾಗದೋಷ ಇದೆ, ಕೆಳಗಡೆ ನಂಬರ್ಗಳನ್ನು ಸಂಪರ್ಕಿಸಿ ಅಂತ ಬರ್ತಾ ಇರುತ್ತೆ. ಆದರೆ ಇಲ್ಲಿ ಒಂದು ಅದ್ಭುತವಾದ ವಿಚಾರ ಅಂದರೆ, ಗುರುಗಳು ಪ್ರಕೃತಿಯೊಂದಿಗೆ ನೀವು ನಿಮ್ಮ ಬೇಡ್ಕೊಳ್ಳಿ, ನಿಮ್ಮ ತಪ್ಪುಗಳನ್ನು ಮನ್ನಿಸಿ ಅಂತ ಕೇಳಿ ದೇವರ ಬರೀ ಏನೋ ನಮ್ಮ ನಾಗರಿಕರಿಗೆ ನೀರೋ ಏನಾದರೂ ಹಾಕಿ ಕೇಳ್ಕೊಳ್ಳಿ, ನಿಮಗೆ ಪರಿಹಾರ ಆಗುತ್ತೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ತುಂಬ ವಿಶೇಷವಾದ ಈ ಪ್ರಶ್ನೆ ಗುರುಗಳೇ ನನಗಿದು. ಯಾಕೆಂದ್ರೆ ನಾನಂತೂ ಜ್ಯೋತಿಷ್ಯ ಅಲ್ಲ, ಇನ್ನೊಂದು ಆದರೆ ನಾವು ಕೂಡ ತುಂಬ ಜನರಲ್ಲಿ ಜೀವನದಲ್ಲಿ ನೋಡಿದ್ದೀವಿ ಆ ನಾಗರ ಒಂದು ಭಾವ, ಅದು ಒಟ್ಟು ನಮ್ಮ ಜೀವನದಲ್ಲಿ ಅದರ ಪರಿಣಾಮ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರು, ಯಾಕೆಂದರೆ ನಾವು ಭೂಮಿ ಮೇಲೆ ಬದುಕ್ತಾ ಇದ್ವಿ. ಭೂಮಿ ಮೇಲೆ ಬದುಕಬೇಕಾದ್ರೆ ಜೀವ ಜಂತುಗಳಿಗೆ ನಮ್ಮಿಂದ ಒಂದಲ್ಲ ಒಂದು ರೀತಿಯಾಗಿ ತೊಂದರೆ ಆಗ್ತಿದೆ. ಆ ತೊಂದರೆ ಆದಾಗ ಅದಕ್ಕೊಂದು ನಾವು ಕ್ಷಮೆನೇ ಕೇಳಲ್ಲ. ನಾನು ದುಡಿತಾ ಇದ್ದೀನಿ, ಒಂದು ಸಣ್ಣ ಇರುವೆ ಸಾಯಿಸಿದ್ರೆ ಏನಾಗೋಯ್ತು, ನನಗೆ ಕಚ್ತಾ ಇದೆ, ನಾವು ಸಾಯಿಸ್ತೀವಿ. ಒಬ್ಬ ಮನುಷ್ಯ ಸಹಜವಾಗಿ ಸೊಳ್ಳೆ ಕೂತಾಗ ಹೊಡಿತೀವಿ. ಆಗ ಇದೆಲ್ಲ ಹೊಡೆದಾಗ ನಮ್ಮಲ್ಲಿ ಒಂದು ಅಹಂಕಾರ ಬೆಳೆದಾಗ ಅದರ ಪಾಪ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಯಾವಾಗ ಅದಕ್ಕೊಂದು ಪಶ್ಚಾತ್ತಾಪವನ್ನು ನಾವು ವ್ಯಕ್ತಪಡಿಸ್ತೀವಿ, ಖಂಡಿತವಾಗಿ ಪ್ರಕೃತಿಯನ್ನು ನಾವು ಕಾಳಿ ರೂಪದಲ್ಲಿ ನೋಡ್ತೀವಿ, ತಾಯಿ ರೂಪದಲ್ಲಿ ನೋಡ್ತೀವಿ. ಖಂಡಿತವಾಗಿ ಕ್ಷಮಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಾಗಿ ಬದುಕುವಂಥ ಮಾರ್ಗವನ್ನು ಖಂಡಿತ ತೋರಿಸ್ತಾರೆ. ತುಂಬ ಖುಷಿಯಾದ ಗುರುಜಿ, ಈ ಒಂದು ಪ್ರಶ್ನೆಗೆ ಒಂದು ಸಮಂಜಸವಾದ ಅಂದರೆ ತೃಪ್ತಿಕರವಾದ ಒಂದು ನೀವು ಆನ್ಸರ್ನ ಹೇಳಿದರೆ ತುಂಬ ಥ್ಯಾಂಕ್ಸ್ ಗುರುಜಿ. ಗುರುಜಿ, ನನ್ನ ಅನುಭವನೇ ಈಗ ಚರ್ಮ ಕಾಯಿಲೆ ಅನ್ನೋದು 2016ರಲ್ಲಿ ನನಗೆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾಯಿದ್ದೆ, ಇಲ್ಲೇ ಪಾಪರೆಡ್ಡಿಪಾಳ್ಯ ಫ್ಲೈಓವರ್ ಹತ್ರ. ಅಲ್ಲಿ ನಾನು ಬೈಕಲ್ಲಿ ಬರಬೇಕಾದ್ರೆ ನನಗೆ ಒಂದು ಹಾವು ಅಡ್ಡ ಬಂದುಬಿಟ್ಟು ನಾನು ಅದನ್ನ ಮೇಲೆ ಹತ್ಸ್ಬಿಟ್ಟೋ ಥರ ಆಯಿತು. ನಿಜವಾಗ್ಲೂ ಅದು ಕನಸೋ ನಿಜವಾಗ್ಲೂ ಗೊತ್ತಾಗಲಿಲ್ಲ. ನಾನು ನಿಲ್ಲಿಸ್ಬಿಟ್ಟು ಗಾಡಿನ ಹೋಗಿ ವಾಪಸ್ ನೋಡಿದ್ದೀನಿ, ಅಷ್ಟು ದೂರ ಏನೂ ಇಲ್ಲ, ಅಲ್ಲಿ ಏನೂ ಇಲ್ಲ. ಆದರೆ ಅಲ್ಲಿಂದ ನನಗೆ ಚರ್ಮ ಕಾಯಿಲೆ ಬಂದುಬಿಡ್ತು ಗುರುಗಳೇ. ನೋಡಿ, ಇಲ್ಲಿ ಕಾಣುತ್ತೆ ನೇರವಾಗಿ ಕಾಲಲ್ಲಿ ಮತ್ತು ಇದರಲ್ಲಿ. ಅದು ಆದ ಕೆಲವೇ ದಿನಗಳಿಂದ ನನಗೆ 10 ವರ್ಷಗಳಿಂದ ನಾನು ಇನ್ನೂ ಸಫರ್ ಪಡ್ತಾಯಿದ್ದೀನಿ. ಯಾವ ಟ್ರೀಟ್ಮೆಂಟ್ ತೊಗೊಂಡ್ರೂ ಆಗ್ತಿಲ್ಲ. ನನ್ನ ಸೋದರ ಮಾವ ಸೋದರತ್ತೆ ಯಾವಾಗಲೂ ಘಾಟಿ ಸುಬ್ರಹ್ಮಣ್ಯ ಕರ್ಕೊಂಡು ಹೋಗ್ತಿದ್ರು ಪ್ರತಿ ಜಾತ್ರೆಗಳಲ್ಲಿ. ಅದು ನಿಂತೋಯ್ತು. ಮತ್ತು ಈಗ ಮಧ್ಯದಲ್ಲಿ ಹೋಗ್ತದೆ. ನೀವು ಹೇಳಿದಾಗೆ ನಿಜವಾಗ್ಲೂ ಅದು ಸತ್ಯ ಅನ್ನೋದು ನನಗೀಗ ಅನಿಸ್ತಾ ಇದೆ. ಅದಕ್ಕೇನು ಕೊರಗ್ತಾ ಇರಬೇಕಾದದ್ದಿಲ್ಲ. ಆ ಥರ ಆದಾಗ ನಾ ಹೇಳಿದಾಗೆ ಒಂದು ಸಣ್ಣ ಅದಕ್ಕೊಂದು ಕ್ಷಮೆ ಕೇಳುವಂಥ ತಪ್ಪೊಪ್ಪಿಗೆ ಏನಿದೆ ಅದನ್ನು ಬೇಡಿ ಒಂದಿಂದಲ್ಲ ಸರಿ ಹೋಗದೆ ಹೋಗ್ಬೋದು. ಆದರೆ ಖಂಡಿತ ಕ್ರಮೇಣ ಅದು ಸರಿ ಹೋಗ್ತದೆ ಮತ್ತು ವಿಶೇಷವಾಗಿ ಜೀವನದಲ್ಲೂ ಕೂಡ ಉನ್ನತಿಯನ್ನು ಖಂಡಿತ ಪಡೀತೆ. ಹೌದು ಗುರುಗಳೇ, ನಾನು ಅವತ್ತು ತುಂಬಾ ಇದು ಮಾಡಿಬಿಟ್ಟೆ. ನನಗೆ ನಿಜವಾಗ್ಲೂ ನೀವು ಹೇಳ್ದಾಗೆ ಕ್ರಿಮಿ ಆಗಲಿ ಯಾವುದೋ ಒಂದು ಪ್ರಾಣಿ ಪಕ್ಷಿ ತೊಂದರೆ ಮಾಡಿದ್ರೆ ಭಾಳಷ್ಟು ನನಗೆ ತುಂಬ ಹಿಂಸೆ ಆಗುತ್ತೆ. ನಾನು ತೊಂದರೆ ಕೊಟ್ಬಿಟ್ನಲ್ಲ ಅಂತ. ಅದಕ್ಕೋಗಿ ನಾನು ಸುಮಾರು ಹೊತ್ತು ನಾನು ಹಿಂದೆ ಹೋಗಿ ಮುಂದೆ ಬಂದು ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲೂ ಏನೂ ಇಲ್ಲ, ರಕ್ತದ ಕಲೆ ಇಲ್ಲ, ಏನಿಲ್ಲ, ಗಾಡಿಗೂ ಅಂಟಿಲ್ಲ. ಆದರೆ ಇದು ಮನಸ್ಥಿತಿನ ಅಥವಾ ನಿಜವಾಗ್ಲೂ ನಡೆದಿದೆಯಾ ಅಂತ ಈಗಲೂ ಪ್ರಶ್ನೆ ಆಗಿದೆ ಒಂದು. ಆಮೇಲೆ ನಾನು ಇನ್ನೊಂದು ಪ್ರಶ್ನೆ ಏನು ಗುರುಗಳೇ, ಈಗ ಆಸ್ಪತ್ರೆಗಳಲ್ಲಿ ಬಹಳಷ್ಟು ಜನ ಈಗ ತಾಯಿ ಗರ್ಭದಲ್ಲಿರ್ತಕ್ಕಂಥ ಶಿಶುವೇ ಸತ್ತೋಗ್ಬಿಡುತ್ತೆ. ಮತ್ತು ಬಂದು 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಏನೇನೋ ಕಾಯಿಲೆಗಳು. ನಾವು ಕಿದ್ವಾಯಿ ಸ್ಮಾರಕ ಗ್ರಂಥಿಗೆ ಹೋಗಿ ಕಾರ್ಯಕ್ರಮ ಮಾಡ್ತಿರ್ತೀನಿ. ಅಲ್ಲಿ ನೋಡಿದಾಗ ದಿನನಿತ್ಯ ಸಾವುಗಳಿದೆ. ಅದು ವಯಸ್ಸಿನ ಅಂತರವೇ ಇಲ್ಲ. ಆಮೇಲೆ ಎಷ್ಟೋ ಜನ ನೀವು ಹೇಳಿದಾಗೆ ಸಂಗೀತನೇ ತೊಗೊಂಡಾಗ ಚಿಕ್ಕ ಮಕ್ಕಳಲ್ಲೇ ಅವ್ರಿಗೆ ಒಳ್ಳೆಯದಿರುತ್ತೆ, ಮಧ್ಯದಲ್ಲಿ ಹೊರಟೇ ಹೋಗುತ್ತೆ. ಬಾ ಅಂದರೂ ಬರೋದಿಲ್ಲ, ವೇದಿಕೆಯೇ ಸಿಗೋದಿಲ್ಲ, ಆ ಥರ ಆಗುತ್ತೆ. ಅದಕ್ಕೇನು ಪರಿಹಾರ ಅಥವಾ ಯಾಕೆ ಈಗ ಆಗುತ್ತೆ ಗುರುಗಳೇ? ಆಮೇಲೆ ಇನ್ನೊಂದು ಪ್ರಶ್ನೆ ಅದರಲ್ಲೇ, ಈಗ ಕೋಮಾದಲ್ಲಿ ಬಿಡ್ತಾರೆ ಎಷ್ಟೋ ದೊಡ್ಡ ದೊಡ್ಡ ಸಾಧಕರು, ಅವ್ರು ಏನು ಕರ್ಮಫಲನ ಅಥವಾ ಏನು ಅಂತ ಗೊತ್ತಾಗೋದಿಲ್ಲ. ನೋಡಿ, ನಾನು 3 ಹೇಳಿದೆ. ಒಂದು, ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಯಾವುದಾದ್ರೂ ಕರ್ಮಗಳು. 2ನೇದು ನಮ್ಮ ಪೂರ್ವಜರಿಂದ ಮಾಡುವಂಥದ್ದು. 3ನೇದು ನಾವು ಬೆಳೆಯುವಂಥ ವಾತಾವರಣ. ಈ ಕಾರಣದಿಂದ ನೋಡಿ, ಹಿಂದಿನ ಜನ್ಮದಲ್ಲಿ ನೀವು ವಿಶೇಷವಾಗಿ ಹೇಳೋದಿದ್ರೆ ಹಿಂದಿನ ಜನ್ಮದಲ್ಲಿ ನೀವು ಸಂಗೀತಗಾರರೇ ಅಲ್ಲ. ಆದರೆ ನಿಮ್ಮ ಯಾವುದೋ ಕುಟುಂಬದಲ್ಲಿ ನೀವೇನು ಜನಿಸಿದ್ದೀರಿ ಅದು ಒಳ್ಳೆ ಸಂಗೀತ ಕುಟುಂಬ. ಅವರ ಸಂಸ್ಕಾರ ಪರಿಣಾಮ ಕೂಡ ನಿಮ್ಮನ್ನು ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬಿಡ್ತದೆ. ಹಾಗೆ ಹಿಂದಿನ ಜನ್ಮದ ಕಾರಣದಿಂದಾಗಿ ಹುಟ್ಟಬೇಕಾದ್ರೆ ಮಗು ಹಲವಾರು ರೀತಿಯ ಕಾಯಿಲೆಗಳಲ್ಲಿ ಹುಟ್ಟಬಹುದು, ಒಂದು ಕಾರಣ. 2ನೇ ಕಾರಣ, ತಂದೆ ತಾಯಂದಿರು ಸರಿಯಾದ ರೀತಿಯಾಗಿ ಬದುಕಲಿಲ್ಲ ಅಂತ ಆದರೆ, ದುರ್ವ್ಯವಹಾರದಿಂದನೇ ಬದುಕ್ತಾ ಇದ್ರೆ, ದುಶ್ಚಟದಿಂದನೇ ಬದುಕ್ತಾ ಇದ್ದರೆ ಅದರ ಪರಿಣಾಮ ಕೂಡ ಮಕ್ಕಳ ಮೇಲೆ ಬೀರುತ್ತದೆ. ಈ ವಿಶೇಷವಾಗಿ ನೋಡಿ, ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ನಾವು. ಹಿಂದೆ ಇದ್ದದ್ದೇನು, ಗಂಡು ಮಕ್ಕಳು ಮಾತ್ರ
ಏನು ದುಶ್ಚಟಗಳನ್ನು ಇಟ್ಕೊಂಡಿದ್ರು ಅಂತ. ಇಟ್ಕೊಂಡ್ರೆ ಅದು ಪರಿಣಾಮ ಹೆಚ್ಚು ಬೀಳ್ತಾ ಇರಲಿಲ್ಲ. ಆದರೆ ಒಂದು ಹೆಣ್ಣು ಇಟ್ಕೊಂಡಾಗ ಪರಿಣಾಮಗಳೇನಾಗ್ತದೆ, ತನ್ನ ದೈಹಿಕವಾಗಿ ಮಾನಸಿಕವಾಗಿ ವಿಶೇಷವಾಗಿ ಮುಂದಿನ ಪೀಳಿಗೆ ಮೇಲೆ ಗಂಡಿಗಿಂತ ಹೆಚ್ಚು ಪರಿಣಾಮ ಬೀರೋದು ಹೆಣ್ಣು. ಈ ಕಾರಣದಿಂದಾಗಿ ನಾವು ಸೇವಿಸೋ ಆಹಾರ ಏನಿದೆ ಇವತ್ತು ಅಶುದ್ಧಿಯಾಗಿದೆ. ಕೆಮಿಕಲ್ಗಳನ್ನು ಹಾಕ್ತಾ ಇದ್ದೀವಿ, ನಮ್ಮದೇ ಲಾಭಕ್ಕಾಗಿ ಆ ಆಹಾರದಲ್ಲಿ ಕೆಮಿಕಲ್ ಹಾಕ್ತಾ ಇದ್ದೀವಿ. ಇದನ್ನು ತಿಂದಾಗ ಮಕ್ಕಳು ರೋಗ ಪೀಡಿತರಾಗದೆ ಏನಾಗಬೇಕು? ನಾವು ಇವತ್ತಿಗೆ ಹಣವನ್ನು ಗಳಿಸೋದಕ್ಕೆ ಮಾತ್ರ ನೋಡ್ತಾ ಇದ್ದೀವಿ. ಆದರೆ ಅದೇ ವಿಷವನ್ನು ತಿಂದಾಗ ನಮ್ಮದೇ ಅಂಗಾಂಗಗಳ ಮೇಲೆ ಪರಿಣಾಮ ಬೀರಿರ್ತದಲ್ಲ, ಕೆಮಿಕಲ್ ಇರ್ತದಲ್ಲ, ಅದು ಮುಂದಿನ ಪೀಳಿಗೆ ಮೇಲೆ ಖಂಡಿತವಾಗಿ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಇವತ್ತು ಆಸ್ಪತ್ರೆಗಳು ಹೆಚ್ಚಾಗ್ತಾ ಇರೋದು. ನಮ್ಮ ಉಪಾಸನದ ನಾವು ಶುರು ಮಾಡಿದಾಗ ನಮಗಿತ್ತು, ಎಲ್ಲರೂ ಹೇಳಿದ್ರು ನಾವೊಂದು ಅನಾಥಾಶ್ರಮ ಶುರು ಮಾಡಬೇಕು, ವೃದ್ಧಾಶ್ರಮ ಗುರುಗಳು ಏನಾದರೂ ಮಾಡಬೇಕು. ನಮ್ಮ ಉದ್ದೇಶ ಅದಲ್ಲಪ್ಪ. ಮತ್ತೇನು ಅಂದರೆ ಆಸ್ಪತ್ರೆ ಇಲ್ಲದಂತಾಗಬೇಕು, ವೃದ್ಧಾಶ್ರಮವೇ ಇಲ್ಲದಂತಾಗಬೇಕು, ಅನಾಥಾಶ್ರಮವೇ ಇಲ್ಲದಂತಾಗಬೇಕು. ಅರ್ಥ ಏನು? ಒಬ್ಬ ನಾಗರಿಕರಾಗಿ ಬದುಕಿ ವಿಷವನ್ನು ತಿಂದು ಆಸ್ಪತ್ರೆಗಳ ಕಡೆಗೆ ಹೋಗೋದು ನಾಗರಿಕತೆ ಲಕ್ಷಣನೇನ್ರಿ? ದುರಭ್ಯಾಸಗಳನ್ನೇ ಬೆಳೆಸ್ಕೊಂಡು ಸರಿಯಾಗಿ ನಿದ್ದೆ ಮಾಡದೆ ಯಾವಾಗಲೂ ಮೊಬೈಲ್ ಇಟ್ಕೊಂಡು ಎಲ್ಲವನ್ನೂ ಎಲ್ಲ ಅಭ್ಯಾಸಗಳು ಇಟ್ಕೊಳ್ಳಿ. ಅದು ಮಿತಿ ಮೀರಿದಾಗ ನಮ್ಮದೇ ಅಂಗಾಂಗಗಳ ಮೇಲೆ ಪರಿಣಾಮ ಬೀರಿದಾಗ 100% ಇವತ್ತು ಎಷ್ಟು ನೀವು ಸ್ಟ್ರಾಂಗ್ ಇದ್ದೀರೋ ನಿಮ್ಮ ದುರಭ್ಯಾಸದಿಂದ ಮುಂದಿನ ಪೀಳಿಗೆ ಇನ್ನೂ ವೀಕ್ ಆಗ್ತದೆ. ನಾವು ಅಂದ್ಕೊಳ್ಳೋದು ನಾನು ಇಷ್ಟೆಲ್ಲ ಮಾಡಿದ್ದೆ ನನಗೇನೂ ಆಗಿಲ್ಲ, ನಿನಗೇನೂ ಆಗದೆ ಹೋಗ್ಬೋದು. ಡೋಂಟ್ ವರಿ, ನಿನ್ನ ಹುಟ್ಟೋ ಮಗು ಮೇಲೆ ಅದು ಪರಿಣಾಮ ಬೀರ್ತದೆ. ಜೆನೆಟಿಕಲಿ ಆ ಪರಿಣಾಮ ಬೀರ್ತದೆ. ಹೀಗೆ ನೀವು ತಿನ್ನೋ ಆಹಾರದಲ್ಲಿ ವಿಷ, ನೀವು ಏನೇನು ಅಭ್ಯಾಸಗಳನ್ನ ಇಟ್ಕೊಂಡಿದ್ದೀರ ಅದರಲ್ಲಿ ಎಲ್ಲವೂ ಕೂಡ ದೈಹಿಕವಾಗಿ ಮಾನಸಿಕವಾಗಿ ವ್ಯತ್ಯಾಸವನ್ನು ಮಾಡ್ತಾ ಇದೆ. ಹೀಗೆ ಮಾಡಿದಾಗ ನಿಮಗೆ ಹುಟ್ಟೋ ಮಕ್ಕಳ ಮೇಲೆ ಅದು ಪರಿಣಾಮ ಬೀರಿದಾಗ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಸಂಖ್ಯೆ ಜಾಸ್ತಿ ಆದಾಗ ನಿಮ್ಮ ಮಕ್ಕಳುಗಳು ಅಲ್ಲಿ ಅಡ್ಮಿಟ್ ಆಗಲೇಬೇಕು. ಈ ಆ ಜ್ಞಾನವನ್ನು ಕೊಡೋದು ಹೇಗೆ? ಯಾರು? ಈಗ ನೀವು ನಾವು ಹೇಳ್ತಾ ಇದ್ದೀವಿ, ಇದನ್ನು ಅರ್ಥ ಮಾಡ್ಕೊ. ಇದನ್ನು ಹೇಳಿದಾಗ ನೀವು ಇನ್ಯಾರನ್ನೋ ವಿರೋಧ ಮಾಡ್ತೀರಿ, ನೀವು ಇದ್ಯಾವುದೋ ಸರಿ ಇಲ್ಲ. ನೀವು ವಿವೇಕದಿಂದ ಯೋಚನೆ ಮಾಡಿ. ನೀವು ಒಳ್ಳೆ ಆಹಾರ ತಿಂದು ಕೂಡ ಯಾಕೆ ನಾವು ಬೇಗ ಸಾಯ್ತೀವಿ? ಗುರುಗಳ ಈಗ ಸಮಯ ಬರ್ಬೇಕಂತ ನಾನು ರತ್ನಾಕರನ ವಿಚಾರ ಯಾವ ಸಮಯವೂ ಯಾರಿಗೂ ಬರೋದಿಲ್ಲ, ಯಾರಿಗೂ ಬರಲ್ಲ. ಈಗ ರತ್ನಾಕರ ಅಷ್ಟು ಕಳ್ಳತನ ಮತ್ತೆ ಕೊಲೆಗಡಕ ಆಗಿದ್ದಂಥವನು ನಾರದ್ರು ಸಮಯ ಬರಬೇಕಾಗಿತ್ತು. ಆ ಸಮಯ ಬಂದಾಗ ಅವನಿಗೊಂದು ನಾಮದ ಒಂದು ಇದನ್ನು ಕೊಟ್ಟು ಬದಲಾವಣೆ ಆಗೋಗ್ತಾನೆ. ಈಗ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ, ನಾನು ಉತ್ತರ ಕೊಡ್ತಾ ಇದ್ದೀನಿ, ಅದನ್ನ ಕೇಳ್ತಾ ಇದ್ದೀರಿ. ಈಗಲೂ ಕೂಡ ನಿಮಗೆ ಸಮಯ ಬಂದಿದೆ ಅಲ್ವಾ? ಈಗ ನಾರದ್ರು ಬಂದು ರತ್ನಾಕರ ಚೇಂಜ್ ಆದ, ಆ ನಾರದ್ರೇ ಬರ್ಲಿ ಅಂತ ಕಾಯ್ತಾ ಇರೋದ ಅಥವಾ ವಿಷ್ಣು ಬರ್ಲಿ ಅಂತ ಕಾಯ್ತಾ ಇರೋದ? ಈಗ ನಾವೇನ್ ಹೇಳ್ತಾ ಇದ್ದೀವಿ, ಈ ಮಾತೇ ಅಲ್ವಾ ನಿಮಗೆ ವಿವೇಕ? ಇದನ್ನ ಕೇಳದ ಮೇಲೂ ಇಲ್ಲ ನಾನು ಬದಲಾಯಿಸ್ಕೊಳ್ಳಲ್ಲ, ನಾನು ಏನೇನೋ ತಿಂತೀನಿ, ಹೇಗೇಗೋ ಬದುಕ್ತೀನಿ, ಹೇಗೇಗೋ ನಿದ್ದೆನೇ ಮಾಡದೆ ವಾರಗಟ್ಟಲೆ ಮೊಬೈಲ್ ನೋಡ್ಕೊಂಡು ಕೂತಿದ್ದು ನನ್ನ ಜೀವನವನ್ನು ಹಾಳು ಮಾಡಿಕೊಂಡು ಇಲ್ಲ ಮುಂದಿನ ದಿನದಲ್ಲಿ ಮುಂದಿನ ವಾರ ಸರಿ ಮಾಡ್ಕೊಳ್ತೀನಿ, ಅದಲ್ಲ. ಈಗ ಕೇಳ್ತಾ ಇದ್ದೀರಿ ಅಂದ್ರೆ ಅರ್ಥ ಏನು? ಈಗ ಸರಿ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಈ ಟೈಮನ್ನು ನೀವು ಉಪಯೋಗಿಸ್ಕೊಳ್ಳದೆ ಇದ್ರೆ ನಾರದ್ರು ಬರೋದಿಲ್ಲ, ಅರ್ಥ ಆಯ್ತಾ? ವಿಷ್ಣು ಬರೋದಿಲ್ಲ, ಶಿವ ಬರೋದಿಲ್ಲ. ಈ ಮಾತು ಇವತ್ತಿಗೇನಿದೆ, ನಿಮ್ಮ ಮೊಬೈಲಲ್ಲಿ ಕೇಳ್ತಾ ಇದ್ದೀರಿ, ಮೊಬೈಲಲ್ಲೇ ಹೇಳ್ತಾ ಇದೆ ಜಾಸ್ತಿ ಬಳಸಬೇಡ, ನಾವೇ ಹೇಳ್ತಾ ಇದ್ದೀವಿ. ಇಷ್ಟು ಕೇಳಿದೆ ಅಲ್ವಾ? ಸ್ವಲ್ಪ ಯೋಚನೆ ಮಾಡು, ಎಷ್ಟು ಬಳಸಬೇಕು, ಯಾವುದನ್ನು ಎಷ್ಟು ಉಪಯೋಗಿಸಬೇಕು, ಎಷ್ಟು ದುರಭ್ಯಾಸಗಳನ್ನು ಎಷ್ಟು ಲಿಮಿಟಾಗಿ ಇಟ್ಕೋಬೇಕು. ಕಾಮನ್ ಸೆನ್ಸ್ ಅದು. ಇಲ್ಲಿ ಹೇಳಿದಾಗಲೂ ಅದನ್ನು ಹೆಚ್ಚೆತ್ಕೊಳ್ಳದೆ ಹೋದಾಗ ಇನ್ಯಾರೂ ಅವರನ್ನು ಕಾಪಾಡೋಕ್ಕಾಗಲ್ಲ. ಅದು ಇನ್ನೂ ಜನ್ಮಾಂತರ ಇರ್ಬೋದು ಅಥವಾ ಪೀಳಿಗೆಯಿಂದ ಪೀಳಿಗೆ ಇರ್ಬೋದು, ವೀಕ್ ಆಗ್ತಾ ಹೋಗ್ತೀರಿ. ನರಕ ಸದೃಶವಾದಂತಹ ಪ್ರದೇಶವನ್ನು ನೀವೇ ನಿರ್ಮಾಣ ಮಾಡ್ತೀರಿ. ಅಂದರೆ ಗುರುಜಿ, ನನಗೆ ಅನ್ನಿಸ್ತಾ ಇದೆ, ನಮ್ಮ ದೇಹದಲ್ಲಿ ಮನಸ್ಸಲ್ಲಿ ಒಂದು ನಿಗೂಢವಾದ ಖಜಾನೆ ಇದೆ. ಆ ಖಜಾನೆಗೆ ಒಳ್ಳೆಯದು ತುಂಬುತ್ತೆ, ಕೆಟ್ಟದ್ದು ತುಂಬುತ್ತೆ. ಪ್ರಾಣ ಹೋದ್ರೂ ಕೂಡ, ದೇಹ ಹಾಳಿದ್ರು ಕೂಡ ಅದು ಅಳಿಯಲ್ಲ. ದೇಹ ಹಾಳಿದ್ರು ಕೂಡ ದೇಹದಲ್ಲಿರೋ ಏನೋ ಒಂದು ಖಜಾನೆ ಹೋಗ್ಬೋದು. ಮನಸ್ಸಲ್ಲಿ ಮತ್ತು ಆತ್ಮದಲ್ಲಿರೋ ಖಜಾನೆ ಅದು ವಂಶ ಪಾರಂಪರ್ಯವಾಗಿ ಜೀನ್ಸಲ್ಲಿ ಬಂದೇ ಬರುತ್ತೆ ಅಂತ ನೀವು ಇದು ಒಂದು ಸಂಕ್ಷಿಪ್ತವಾಗಿ ಹೇಳಿದೆ ಅಲ್ವಾ ಗುರುಜಿ? ಅದು ಒಂದೇನಂತ ಹೇಳಿದ್ರೆ, ನಾವೊಂದು ನಂಬ್ತೀವಿ, ಹೇಳಿದ್ವಲ್ಲ, ಜನ್ಮಾಂತರ ನಂಬ್ತೀವಿ. ಅದು ಸ್ಟೋರ್ ಆಗೋದೆಲ್ಲಿ ಅಂದರೆ ಸೂಕ್ಷ್ಮ ಶರೀರದಲ್ಲಿ. ಆತ್ಮದಲ್ಲಿ ಏನು ಸ್ಟೋರ್ ಆಗಲ್ಲ. ಆತ್ಮ ಅವಿನಾಶಿ. ಹಾಗೆ ಸಾಕ್ಷಾತ್ಕಾರ ಪಡೆಯುವವರೆಗೂ ಮನಸ್ಸು ಕೂಡ ಅವಿನಾಶಿ, ಅದು ಕೂಡ ನಾಶ ಆಗಲ್ಲ. ಯಾರು ಸಾಕ್ಷಾತ್ಕಾರ ಪಡಿತಾರೆ ಆಗ ಅವರಿಗೆ ಮನಸ್ಸು ಬಿದ್ದು ಹೋಗ್ತದೆ, ಮನೋಲಯವಾಗ್ತದೆ, ಆಗ ಆತ್ಮ ಫ್ರೀ ಆಗ್ತದೆ. ಈಗ ಆತ್ಮವನ್ನು ಬಂಧಿಸಿ ನಿಲ್ಲಿಸಿರುವಂಥದ್ದು ಮನಸ್ಸು, ಸೂಕ್ಷ್ಮ ಶರೀರ. ಹೀಗೆ ಬಂಧಿಸಿ ನಿಲ್ಲಿಸಿದೆಯಲ್ಲ ಮನಸ್ಸು, ಅಲ್ಲಿ ನಿಮ್ಮ ಎಷ್ಟೋ ಜನ್ಮಗಳ ನಿಮಗೇ ಗೊತ್ತಿಲ್ಲದೆ ಅದು ಸ್ಟೋರ್ ಆಗಿದೆ. ಅದು ಅದಕ್ಕೆ ಒಳ್ಳೆಯದು ಕೆಟ್ಟದ್ದಿಲ್ಲ. ನಿಮ್ಗೆ ಆ ಟೈಮಿಗೆ ಅದು ಅಪ್ಲೈ, ನಿಮ್ಮ ಲೈಫ್ ಮೇಲೆ ಆ ಮನಸ್ಸಿನಲ್ಲಿರುವಂಥ
ಎಲ್ಲ ಶೇಖರಣೆ ಏನಿದೆ ಟೈಮಿಗೆ ಅದು ಅಪ್ಲೈ ಮಾಡ್ತಾ ಇದೆ ನಿಮ್ಮ ಜೀವನದ ಮೇಲೆ. ನಿಮಗೆ ಗೊತ್ತಿಲ್ಲ ನಾನು ಯಾಕೆ ಹುಟ್ಟಿದ್ದೀನಿ, ಏನು ಮಾಡಬೇಕಾಗಿತ್ತು, ನನ್ನ ಕರ್ಮಗಳು ಏನೇನು ಉಳಿದಿದೆ ಗೊತ್ತಿಲ್ಲ. ಯಾರು ಎನ್ಲೈಟನ್ ಆಗ್ತಾನೆ, ತನ್ನನ್ನು ತಾನು ಅರ್ಥ ಯಾರು ಮಾಡ್ಕೊಳ್ತಾನೆ, ಅವನಿಗೆ ಯಾಕೆ ಈ ಕರ್ಮಗಳು ಬಾಧಿಸ್ತಾ ಇದೆ ಅನ್ನೋದು ಅರಿವಿಗೆ ಬರ್ತದೆ. ಆಗ ಅವನು ಅದ್ರ ಬಗ್ಗೆ ಕೇರ್ ಮಾಡಲ್ಲ, ಅದ್ರ ಬಗ್ಗೆ ಅದು ಭಾರವೇ ಅನಿಸಲ್ಲ. ಯಾಕೆಂದರೆ ಅವನಿಗೆ ಗೊತ್ತು ಈ ಕರ್ಮ ಈಗ ಬಾಧಿಸ್ತಾ ಇದೆ ಅಂತ. ಹಾಗಾಗಿ ಆಧ್ಯಾತ್ಮಿಕ ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ಹೋದಾಗ ಮಾತ್ರವೇ ನೀವೊಂದು ಜ್ಞಾನ, ವಿಶೇಷವಾದ ವಿವೇಕವನ್ನು, ಜ್ಞಾನವನ್ನು ಪಡಿತೀರಿ. ನಿತ್ಯ ಅನಿತ್ಯ ವಿವೇಕ ಅನ್ನೋದು ಬರ್ತದೆ. ಇದು ಪರ್ಮನೆಂಟ್ ಅಲ್ಲ, ಇದು ಪರ್ಮನೆಂಟ್, ನಾನು ಪರ್ಮನೆಂಟ್, ಇನ್ನು ಉಳಿದದ್ದು ಯಾವುದು ಪರ್ಮನೆಂಟ್ ಅಲ್ಲ ಅನ್ನೋದು ಬರ್ತದೆ. ಇವೆಲ್ಲ ಬಂದಾಗ ತನಗೆ ತಾನೇ ಇನ್ನು ಉಳಿದದ್ದು ಸರಿ ಹೋಗೋಕ್ಕೆ ಶುರುವಾಗ್ತದೆ. ಹಾಗಾಗಿ ಭಾರತ ಕೊಟ್ಟ ದೊಡ್ಡ ಕೊಡುಗೆ ಅಧ್ಯಾತ್ಮ. ಅದನ್ನು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಈ ಸನಾತನ ಧರ್ಮ ಕೊಟ್ಟ ಈ ಮಾರ್ಗ ಏನಿದೆ, ಧಾರ್ಮಿಕವಾದ ಆಧ್ಯಾತ್ಮಿಕವಾದ ಮಾರ್ಗ ಏನಿದೆ, ಇದನ್ನು ಅನುಸರಣೆ ಮಾಡದೆ ಹೋದರೆ ಖಂಡಿತವಾಗಿ ಇನ್ನೊಂದು 4-5 ತಲೆಮಾರುಗಳಲ್ಲಿ ಇದರ ದೊಡ್ಡ ಪರಿಣಾಮವನ್ನು ಪ್ರತಿಯೊಬ್ಬ ಮನುಷ್ಯ ಅನುಭವಿಸಲೇಬೇಕಾಗ್ತದೆ. ಗುರುಜಿ, ನಾನು ಕೋಮಾಗಿ ಹೋಗ್ಬಿಡ್ತಾರಲ್ಲ, ಅದನ್ನು ವಿಚಾರ ಕೇಳಿದೆ ಗುರುಗಳೇ, ಅದು ಯಾಕೆ ಹಿಂಗಾಗತ್ತೆ ಅಂತ. ನೋಡಿ, ಹೇಳಿದೆ ನಾನು, ಒಂದು ಈ ಹಿಂದಿನ ಜನ್ಮದಲ್ಲಿ ಮಾಡಿದ ಯಾವುದೋ ಒಂದು ತಪ್ಪಿನ ಕಾರಣಕ್ಕೆ, ಅಥವಾ ಇದೇ ಜನ್ಮದಲ್ಲಿಯೂ ಕೂಡ ನಾವು ಹೇಳಿದ್ವಿ ಆಗಮ ಕರ್ಮ, ಈ ಕ್ಷಣದಲ್ಲಿ ಏನು ಮಾಡ್ತೀವೋ ಅದು ನಾಳೆನೂ ಅನುಭವಿಸಬೇಕಾಗ್ತದೆ. ಯಾವುದೋ ನಿಮ್ಮ ದೈಹಿಕವಾಗೋ ಮಾನಸಿಕವಾಗಿ ತುಂಬ ಕಾರಣಗಳಿದೆ ಕೋಮ ಹೋಗ್ಲಿಕ್ಕಲ್ವಾ, ಆಕ್ಸಿಡೆಂಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಆದರೆ ವಿಶೇಷ ಕಾರಣ ಏನು, ನಿಮ್ಮ ಬ್ರೈನ್ಗೆ ಬ್ಲಡ್ ಆ್ಯಂಡ್ ಆಕ್ಸಿಜನ್ ಪೂರೈಕೆ ಆಗಲ್ಲ ಆ ಟೈಮಲ್ಲಿ. ಹಾಗಾಗಿ ನಿಮ್ಮ ಹೊರಗೆ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲ್ಲ, ಒಂದು ರೀತಿಯ ಶವವಾಗಿದೆ. ಹಾಗಿದ್ದಾಗ ತುಂಬ ಬಾರಿ ಆಧ್ಯಾತ್ಮಿಕವಾದ ಶಕ್ತಿಯಿಂದ ಅವರನ್ನು ಮತ್ತೆ ವಾಪಸ್ ತರಬಹುದು. ಇಲ್ಲ ನಮ್ಮ ಜೀವನ ಇಷ್ಟೇ ಅಂತ ಅವರೇ ಮಾನಸಿಕವಾಗಿ ಯಾರು ವೀಕ್ ಇದ್ದಾರೆ ಅವರು ಕೋಮದಲ್ಲೇ ಇದ್ದು ಅಲ್ಲೇ ಹೋಗ್ಬಿಡ್ತಾರೆ. ಅದಕ್ಕೆ ಪರಿಣಾಮ ಏನು ಅಂತ ಹೇಳಿದ್ರೆ, ಈ ಜನ್ಮದಲ್ಲಿ ಏನು ತಪ್ಪು ಮಾಡಿರ್ತಾರೆ ಅದರ ಪರಿಣಾಮವೇ ಜ್ಞಾನ ಇರುತ್ತೆ ಗುರುಗಳೇ ಅವ್ರಿಗೆ, ಇದು ನಮ್ಮ ಮನಸ್ಸಿಗೆ ಇದ್ದೇ ಇರ್ತದೆ, ಅದು ಇದ್ದೇ ಇರುತ್ತೆ, ನಾನು ಈಗ ಆಗಿದ್ದೀನಿ ನಾನು ಅಂತೇಳಿ. ಹೊರಗಡೆಗೆ ಅದನ್ನು ತೋರಿಸ್ಪಡ್ಲಿಕ್ಕೆ ಬಾಡಿ ಸಪೋರ್ಟ್ ಮಾಡಲ್ಲ. ಹಾರ್ಡ್ವೇರ್ ಯಾವಾಗ ಮೆದುಳಿಗೆ ಕೆಟ್ಟು ಹೋಯಿತು, ಮೆದುಳು ಸರಿಯಾಗಿ ಕೆಲಸ ಮಾಡಲ್ಲ, ಆದರೆ ಮನಸ್ಸು ಸಾಫ್ಟ್ವೇರ್ ಅಲ್ಲಿ ಸ್ಟೋರ್ ಆಗ್ತದೆ. ಆದರೆ ಹಾರ್ಡ್ವೇರ್ ಏನಿದೆ, ಮೆದುಳು ಏನಿದೆ, ಅದು ನಿಷ್ಕ್ರಿಯವಾಗಿದೆ, ಸಪೋರ್ಟ್ ಮಾಡಲ್ಲ. ಹಾಗಾಗಿ ಅದನ್ನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ತುಂಬ ಸರಿ ನೋಡಿ, ನೀವು ಹೊರಗಿನವ್ರು ಯಾರೋ ಬಂದಾಗ ರಿಯಾಕ್ಟ್ ಮಾಡದೆ ಕಣ್ಣೀರು ಬರ್ತದೆ ಸಮ್ ಟೈಮ್, ಅಂದರೆ ಒಂದು ಹಂತದ ಕೋಮಕ್ಕೆ ಹೋದವ್ರಿಗೆ. ಈ ರೀತಿಯೂ ಅದಿದೆ. ಕೆಲವು ಸರಿ ಬಾಹ್ಯ ಪ್ರಜ್ಞೆ ಇರಲ್ಲ, ಆದರೆ ಮನಸ್ಸು ಸಮ್ ಟೈಮ್ ಒಳಗಡೆ ಅದರ ನೋವನ್ನು ಉಣ್ತಾ ಇರ್ತದೆ. ಅದು ಫಿಸಿಕಲಿ ಯಾವುದೇ ಥರದ ಅಲ್ಲ, ನೀವು ಎಲ್ಲವನ್ನೂ ಒಂದು ರೀತಿ ಎಲ್ಲ ಕರ್ಮನೇ, ಒಂದಲ್ಲ ಒಂದು ರೀತಿ ಎಲ್ಲವೂ ಕರ್ಮನೇ. ಗುರುಜಿ, ನಂದೊಂದು ಪ್ರಶ್ನೆ, ನಾನು ಆ ಪರಿಸ್ಥಿತಿನ ಎದುರಿಸ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ. ತುಂಬ ಅವಮಾನಗಳು ಮಾಡ್ತಾರೆ ಗುರುಜಿ, ತುಂಬ ನೋವು ಕೊಡ್ತಾರೆ, ತುಂಬ ಅವಮಾನಗಳನ್ನ ಮಾಡ್ತಾರೆ. ನಾವು ಏನು ಮಾಡೋಕ್ಕಾಗಲ್ಲ, ನಮ್ಮ ವೃತ್ತಿ ನಾವು ಮಾಡಲೇಬೇಕು. ಅಂಥ ಪರಿಸ್ಥಿತಿಯಲ್ಲಿ ಶಾಂತವಾಗಿ ಯಾವ ರೀತಿ ಇರಬೇಕು ಗುರುಜಿ, ಯಾವ ಥರ ಅಭ್ಯಾಸಗಳನ್ನ ಬೆಳೆಸ್ಕೋಬೇಕು? ಒಂದು ನೋಡಿ, ಜೀವನದಲ್ಲಿ ನಾವು ಏನನ್ನಾದರೂ ಉನ್ನತವಾಗಿ ಸಾಧಿಸಬೇಕು ಅಂತಿದ್ರೆ, ನಮ್ಮಲ್ಲಿ ಒಂದು ಗಟ್ಟಿತನ ಬರಬೇಕಾದ್ರೆ, ಆ ರೀತಿಯ ಅವಮಾನ ಮಾಡುವಂಥ ಕೆಲವು ಜನ ನಮ್ಮ ಸುತ್ತನ ಸಮ್ ಟೈಮ್ ಇರಬೇಕು. ಹಾಗೆ ಕಬೀರರು ಹೇಳ್ತಾರೆ, ಯಾರು ನಿನಗೆ ಹೊಗಳುತ್ತಾರಲ್ಲ, ಯಾವಾಗಲೇ ನಿನ್ನ ಸನ್ಮಾನದಿಂದ ನೋಡ್ತಾರಲ್ಲ, ಅವ್ರನ್ನ ಸ್ವಲ್ಪ ಊರನ್ನ ಹೊರಗೆ ಇಡೋರನ್ನ. ಆದರೆ ಯಾರು ನಿನ್ನನ್ನು ಅಪಮಾನ ಮಾಡ್ತಾರಲ್ಲ, ಅವರು ಒಂದು ರೀತಿ ನಿನಗೆ ಬಂಧುಗಳಿದ್ದ ಹಾಗೆ. ಅಂದರೆ ನಿನ್ನನ್ನು ನೀನು ಶುದ್ಧಿ ಮಾಡ್ಕೊಳ್ಳೋದಕ್ಕೆ, ನೀನು ಇನ್ನೂ ಚೆನ್ನಾಗಿ ನಿನ್ನ ಜೀವನ ಕಟ್ಕೊಳ್ಳೋದಕ್ಕೆ ಅವರೇ ಸಹಾಯ ಮಾಡೋದು. ಅಂಥವ್ರನ್ನ ನೀನು ಮನೆ ಮುಂದೆ ಇನ್ನೊಂದು ಮನೆ ಕಟ್ಬಿಟ್ಟು ಇಳಿಸ್ಕೊ. ಯಾಕೆ ಅಂದರೆ ಅವ್ರಿದ್ದಾಗ ನೀನು ಜಾಗರೂಕವಾಗಿರ್ತೀಯ, ಅವರಿದ್ದಾಗ ನಿನ್ನ ಜೀವನ ಇನ್ನೂ ಚೆನ್ನಾಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತೀಯ. ಹಾಗಾಗಿ ಯಾರು ಹೊಗಳುತ್ತಾ ಇದ್ದರೆ ಅವ್ರನ್ನ ದೂರ ಇಡಬೇಕು ಯಾವತ್ತು. ಯಾರು ತೆಗಳುತ್ತಾರೆ, ಯಾರು ಅಪಮಾನ ಮಾಡ್ತಾರೆ, ಅವ್ರಿಗೆ ಮನೆ ಹತ್ತಿರನೇ ಒಂದು ಮನೆ ಕಟ್ಟು. ನಾವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತೀವಿ, ಜಾಗರೂಕತೆಯಿಂದ ಇರ್ತೀವಿ. ಮತ್ತು ಆ ಅವಮಾನವನ್ನು ಸಹಿಸ್ಕೊಳ್ಳೋ ಶಕ್ತಿ ಇದ್ದಾಗ ಮಾತ್ರ ಒಳ್ಳೆ ಸಾಧಕ ಆಗೋಕ್ಕೆ ಸಾಧ್ಯ. ಪುರಂದರದಾಸರು ಕೂಡ ಒಂದು ಕಡೆ ಹೇಳ್ತಾರೆ, ನಿಂದಕರಿರಬೇಕು ಹಂದಿ ನಾಯಿಗಳಂತೆ, ಕೇರಿ ಶುದ್ಧವಾಗಿರಲಿಕ್ಕೆ ಅಂತೇಳಿ. ನಮ್ಮ ಮನಸ್ಸಿನಲ್ಲಿ ಕೂಡ ಆ ದೃಢತೆ, ಶಕ್ತಿ ಬರಬೇಕಾದ್ರೆ ಆ ಥರದ ವ್ಯಕ್ತಿಗಳು ಇದ್ದಾಗ ಮಾತ್ರ ಆಗೋದು. ಈ ಒಂದು 10 ವರ್ಷ ಆದಮೇಲೆ, ಈಗ ಅಪಮಾನ ಮಾಡಿದ್ರು ಎಲ್ಲ ನೋಡ್ತಾ ಇರ್ತೀವಲ್ಲ, ಒಂದು 10 ವರ್ಷ ಆದಮೇಲೆ ಅವ್ರನ್ನ ನೆನಪು ಮಾಡಿ, ಆಗ ನೆನಪು ಮಾಡಿದಾಗ ಅನ್ನಿಸ್ತಾರೆ, ಅರೆ ನೋಡು ಅವ್ರು ಮಾಡಿದ್ದಕ್ಕೆ ನಾನು ಏನು ಮಾಡಿದೆ, ನಾನು ಏನು ಸಾಧನೆ ಮಾಡಿದೆ ಅನ್ನೋದು ಅವಾಗ ಗೊತ್ತಾಗ್ತದೆ. ಇಲ್ಲದೆ ಹೋದರೆ, ಇವ್ರು ಯಾರು ಇಲ್ಲದೆ ಹೋದರೆ ನಾವು ಹೇಗೆ ಬದುಕ್ತಾ ಇದ್ದೀವಿ ಅದೇ ಚೆನ್ನಾಗಿದೆ ಅಂತ ಮೈ ಮರೆತು ಏನನ್ನೂ ಜೀವನದಲ್ಲಿ ಸಾಧನೆ ಮಾಡದೆ, ಯಾವುದೇ ಗುರಿ ಇಲ್ಲದೆ ಹಾಗೆ ಬದುಕ್ತೀವಿ. 10 ವರ್ಷ ಆದ್ಮೇಲೆ ನೀವೆಲ್ಲೋ ಇರ್ತೀರ, ಅವ್ರು ಇನ್ನೂ ಕೆಳಗಡೆ ಇರ್ತಾರೆ. ಅದು ಆಗಿದೆ ಗುರುಜಿ, ಅದು ಆಗಿದೆ. ನೋಡಿ, ನಮ್ಮ ಜೀವನದಲ್ಲಿ ನಾವು ಸಾಕಷ್ಟು ಜನ ನೋಡಿದ್ದೀವಿ.
ಇವತ್ತಾದರೆ ಒಂದು ವ್ಯವಸ್ಥೆ ಇದೆ, ಒಂದು ಅನುಕೂಲತೆಗಳಿದೆ, ನೋಡ್ಕೊಳ್ಳೋಕೆ ಸಾಕಷ್ಟು ಜನ ಶಿಷ್ಯಂದಿರಿದ್ದಾರೆ. ಆದರೆ ಹಿಂದೆ ಎಲ್ಲ ನಾವು ಹೋಗಬೇಕಾದ್ರೆ ನಮ್ಮ ಸ್ಥಿತಿಗಳನ್ನು ನೋಡಿ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದು, ಏನಪ್ಪ ಫಕೀರ್ ಅಂತರ ಬರ್ತಾರೆ, ಬಂದು ಏನೇನು. ಹಿಂದೆ ನಮ್ಮನ್ನು ಮನೆ ಒಳಗೆ ಸೇರಿಸದೇ ಇದ್ದವರಿದ್ದಾರೆ. ಕೆಲವರು ಮಲಗ್ಲಿಕ್ಕೆ ಚಾಪೆ ಕೊಡದೇ ಇದ್ದದ್ದಿದೆ. ಆದರೆ ಇವತ್ತು ಅದೇ ಯಾರು ಅಪಮಾನ ಮಾಡಿದ್ರು, ಯಾರು ಚಾಪೆಯೂ ಕೊಟ್ಟಿರಲಿಲ್ವೋ, ಯಾರು ಮನೆ ಬಾಗಿಲು ತೆಗೆದಿರಲಿಲ್ವೋ ಅಂಥವರು ಫೋನ್ ಮಾಡಿ ನಮ್ಗೆ ಒಂದಿನ 1 ಗಂಟೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿದವರು. ದಟ್ ಒಂದು ಸಮಯ ಬರ್ತದೆ. ಅಲ್ಲಿವರೆಗೂ ಕೂಡ ನಾವು ತಾಳ್ಮೆಯಿಂದ ಇರೋದನ್ನು ಕಲಿಬೇಕು. ಮತ್ತು ನಾವು ಪ್ರತಿದಿನ ಇದೆಲ್ಲದನ್ನು ಕಲಿತಾಗ ಮಾತ್ರ, ಇದನ್ನು ಚಾಲೆಂಜ್ ಆಗಿ ತಗೊಂಡಾಗ ಮಾತ್ರವೇ ನಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸೋಕ್ಕೆ ಸಾಧ್ಯ. ಹಾಗಾಗಿ ಯಾರೋ ನಮ್ಮನ್ನು ಅಪಮಾನ ಮಾಡ್ತಾ ಇದ್ದಾರೆ, ನಮ್ಮನ್ನು ಯಾರೋ ನಿಂದಿಸ್ತಾ ಇದ್ದಾರೆ ಅಂತ ಕೊರಗಬೇಕಾದದ್ದಿಲ್ಲ. ನಾವು ಅದನ್ನು ದೃಢವಾಗಿ ತಗೊಂಡು ನಮ್ಮ ನಾನು ಇದನ್ನು ತೋರಿಸ್ತೀನಿ. ಹೇಗೆ ತೋರಿಸ್ತೀನಿ? ನಿನಗೆ ಹೊಡೆದು ಬಿಟ್ಟು ತೋರಿಸ್ತೀನಿ ಅಲ್ಲ. ಅವ್ರಿಗೆ ಹೊಡಿಬೇಕಾದದ್ದಿಲ್ಲ, ಅವ್ರಿಗೆ ಅಪಮಾನ ಮಾಡಬೇಕಾದದ್ದಿಲ್ಲ. ನಾವು ಬೆಳೆದು ನಿಂತರೆ ಅವ್ರು ಎಲ್ಲರೂ ಕೂಡ ಮೌನವಾಗ್ತಾರೆ. ನಾವು ಅದನ್ನು ಚಾಲೆಂಜಿಂಗಾಗಿ ತಗೋಬೇಕಷ್ಟೆ. ಗುರುಜಿ, ಆಮೇಲೆ ನನಗೆ ಇದ್ರ ಜೊತೆಗೆ ಅದ ನಂತರ ಮತ್ತೊಂದು ಪ್ರಶ್ನೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು. ಈ ಸಂಬಂಧಗಳು, ಫ್ರೆಂಡ್ಸ್ ಆಗ್ಬೋದು, ರಿಲೇಷನ್ಸ್ ಆಗ್ಬೋದು, ಈ ಆಚೆ ಕಡೆ ಅಂದರೆ ಮನೆ ಬಿಟ್ಟು ಆಚೆ ಕಡೆ ನಾವು ಏನು ಸಂಬಂಧಗಳು ಸಿಗುತ್ತೆ, ಫ್ರೆಂಡ್ಶಿಪ್ ಆಗ್ಬೋದು, ಕಾಲೇಜ್ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು ಮತ್ತು ಸಂಗಾತಿ, ಆ ಥರ ಪ್ರತಿಯೊಬ್ಬರಿಗೂ ಏನೋ ಒಂದು ಲಿಂಕ್ ಇದೆ ಅಂತಾರೆ. ಹಿಂದಿನ ಜನ್ಮದಲ್ಲಿ ಏನೋ ಒಂದು ಕಾಂಟ್ಯಾಕ್ಟ್ಸ್ ಇದ್ರೇ ಅಥವಾ ಏನೋ ಬಾಕಿ ಉಳಿದಿದ್ರೆ ಈ ಜನ್ಮಗಳಲ್ಲಿ ಬರೋಕ್ಕೆ ಸಾಧ್ಯ, ಅದು ಆ ಥರ ಕಾಂಟ್ಯಾಕ್ಟ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಏನು ಗುರು? ನೋಡಿ, ಅದು ಎಲ್ಲವನ್ನೂ ನಾವು ಪ್ರತಿಯೊಬ್ಬ ವ್ಯಕ್ತಿಯನ್ನು ಹಿಂದಿನ ಜನ್ಮಕ್ಕೆ ಸೇರಿಸಬೇಕಾದದ್ದಿಲ್ಲ. ನಾನು ಹೇಳಿದ್ನಲ್ಲ, 3 ಕರ್ಮಗಳಿದೆ ನಮ್ಮದು. ಒಂದು ಸಂಚಿತ ಕರ್ಮ, ಎಷ್ಟೋ ಜನ್ಮಗಳ ಶೇಖರಣೆ. ಇನ್ನೊಂದು ಪ್ರಾರಬ್ಧ, ಈಗೇನು ಅನುಭವಿಸ್ತಾ ಇದ್ದೀವಿ ಅದು. ಮತ್ತೊಂದು ಆಗಮ, ಅಂದರೆ ಮುಂದೆ ಬರುವಂಥದ್ದು. ಇವತ್ತೇನು ಮಾಡ್ತೀರಿ ಅದು ನಾಳೆಗೆ ಅನುಭವಿಸ್ಲಿಕ್ಕೆ ಅಥವಾ ಮುಂದಿನ ವರ್ಷಕ್ಕೆ ಅನುಭವಿಸ್ಲಿಕ್ಕೆ ಇರುವಂಥದ್ದು ಆಗಮ ಕರ್ಮ. ನೀವು ಎಲ್ಲವನ್ನೂ ಹಿಂದಿನ ಜನ್ಮಕ್ಕೆ ಕನೆಕ್ಟ್ ಮಾಡಬಾರ್ದು. ಪ್ರತಿಯೊಂದು ವಿಷಯವನ್ನು, ನಾನು ಇವತ್ತು ಉಪ್ಪಿಟ್ಟು ತಿಂತಾ ಇದ್ದೀನಿ, ಕಾರಣ ಏನು ಅಂದರೆ ಹಿಂದಿನ ಜನ್ಮದಲ್ಲಿ ನನಗೆ ಆಸೆ ಇತ್ತು, ಅದಕ್ಕೆ ಇವತ್ತು ಬೆಳಗ್ಗೆ ನಾನು ಉಪ್ಪಿಟ್ಟು ತಿಂತಾ ಇದ್ದೀನಿ. ಹಾಗಿರಲ್ಲ ಅದು. ಇವತ್ತು ನಾನು ಒಳ್ಳೆ ಬಟ್ಟೆ ಹಾಕಿದ್ದೀನಿ, ಅದಕ್ಕೆ ಕಾರಣ ಸಮ್ಟೈಮ್ ಹಿಂದಿನ ಜನ್ಮ ಒಳ್ಳೆ ಕೆಲಸ ಮಾಡಿದ್ದು ಇರ್ಬೋದು, ಯಾರಿಗೋ ದಾನ ಮಾಡಿದ್ದಿರ್ಬೋದು. ಆದರೆ ಪ್ರತಿಯೊಂದು ಕೂಡ ಹಿಂದಿನ ಜನ್ಮಕ್ಕೆ ಕನೆಕ್ಟ್ ಮಾಡಬಾರ್ದು. ಈ ಜನ್ಮಕ್ಕೂ ಕೂಡ ನಮಗೆ ಸಹಾಯ ಮಾಡೋದಕ್ಕೆ ಅವ್ರದ್ದು ಯಾವುದೋ ಸಂಕಲ್ಪ ಇರೋದ್ರ ಮೂಲಕ ನಮ್ಮ ಜೊತೆಗೆ ಸೇರಬಹುದು. ಈಗ ಸೇರೋದ್ರಿಂದ ಮುಂದಿನ ಜನ್ಮಕ್ಕೆ ಮತ್ತೆ ಕನೆಕ್ಟ್ ಆಗ್ಬೋದು ಹೊರತು, ಇವತ್ತಿದ್ದಾರೆ ಅಣ್ಣ ಆಗಿಟ್ಟಿದ್ದಾರೆ, ಅವ್ರು ಹಿಂದಿನ ಜನ್ಮದಲ್ಲಿ ಏನೋ ಆಗಿದ್ರು, ಬಂಧು ಆಗಿದ್ರು, ಹಾಗಿರೋದಿಲ್ಲ. ಪ್ರತಿಯೊಂದನ್ನು ಕೂಡ ನಾವು ಹಿಂದಿನ ಜನ್ಮಕ್ಕೆ, ಕರ್ಮಕ್ಕೆ ಕನೆಕ್ಟ್ ಮಾಡ್ತಾ ಹೋಗಬಾರ್ದು. ಸಮ್ಟೈಮ್ ಇವತ್ತಿಗೆ ಏನು ನಡೀತಾ ಇದೆ, ಆ ಇವತ್ತಿಗೆ ಕೂಡ ನಾವು ಅದನ್ನು ಎಂಜಾಯ್ ಮಾಡಬೇಕು, ಆಸ್ವಾದಿಸಬೇಕು, ನೋಡಬೇಕು, ಅಲ್ಲಿಗೆ ಬಿಟ್ಬಿಡಬೇಕು. ಆಮೇಲೆ ಗುರುಜಿ, ಈ ಅಂಟು ಮುಟ್ಟು ನಿಜವಾಗ್ಲೂ ಜೀವನದಲ್ಲಿ ಪ್ರಭಾವ ಬೀರುತ್ತಾ ಅಂತ, ಹೇಗೆ ಅಂದರೆ ನನಗೆ ಇದೊಂದು ಅನುಮಾನ ಇದೆ ಗುರುಜಿ. ಈಗ ಮಾಮೂಲಿ ಹೆಣ್ಮಕ್ಳು ಪೀರಿಯಡ್ಸ್ ಆಗ್ತಾರೆ, ಅದು ಎಲ್ಲ ಪ್ರಕೃತಿ ಕೊಟ್ಟಿರೋದೇ, ಅದು ದೇವರು ಸೃಷ್ಟಿ. ಅದೆಲ್ಲ ಯಾಕೆ ಗುರುಜಿ ಅದು ಅಂಟು ಮುಟ್ಟು ಅಂತಾರೆ, ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ಬಿಡಲ್ಲ? ನೋಡಿ, ಇದ್ರ ಬಗ್ಗೆ ತುಂಬ ಜನರಲ್ಲಿ ಅದು ತಪ್ಪು ಕಲ್ಪನೆ. ಅದು ಒಂದು ರೀತಿಯ ಪಾಪ ಅನ್ನೋ ರೀತಿಯಾಗಿ ನೋಡೋದೇನಿದೆ, ಅದು ಪ್ರಕೃತಿಗೆ ವಿರುದ್ಧವಾದದ್ದು. ಬಹುಶಃ ಅದು ಹಿಂದಿನಿಂದ ಬರ್ತಾ ಕೆಲವು ವ್ಯಕ್ತಿಗಳ ಕಾರಣದಿಂದ ಅಥವಾ ಕೆಲವು ಪಂಗಡಗಳ ಕಾರಣದಿಂದಾಗಿ ಈ ಒಂದು ಹೆಸರು ಅದಕ್ಕೆ ಬಂದಿರಬಹುದು. ಆದರೆ ನಿಜವಾದ ಕಾರಣ, ಹೆಣ್ಣು ಅದು ಒಂದು ಶಕ್ತಿ. ಈಗ ಲಕ್ಷ್ಮಿನೇ ವಿಷ್ಣುವನ್ನು ತೊರೆದು ಬಂದ ತಕ್ಷಣ ಅವನಿಗೆ ಏನೂ ಇಲ್ಲದಂಗೆ ಆಯಿತು ಅಂತ. ಸತಿನೇ ಇಲ್ಲದೆ ಇದ್ದಾಗ ಶಿವ ಅನಾಥನಾಗಿ ಅಲಿತಾ ಇದ್ದ ಅಂತ. ಅಂದರೆ ಶಕ್ತಿ ಇಲ್ಲದೆ ಇದ್ದರೆ, ಅರ್ಥಾತ್ ಸ್ತ್ರೀ ಇಲ್ಲದೆ ಇದ್ದರೆ ಅವನು ಅಪರಿಪೂರ್ಣ ಅಂತ ಅರ್ಥ. ಅಂತಹ ಶಕ್ತಿ ತಿಂಗಳ ಆ ಮಾಸಿಕ ಧರ್ಮದ ಸಮಯದಲ್ಲಿ ತನ್ನನ್ನು ಆ ದೇಹದಲ್ಲಿರುವಂಥ ಒಂದಷ್ಟು ವ್ಯತ್ಯಾಸಗಳಾಗ್ತದೆ. ಮತ್ತು ಆ 4 ವಿಶೇಷವಾಗಿ 3ರಿಂದ 4 ದಿನಗಳೇನಿದೆ, ಪ್ರಕೃತಿ ಮತ್ತೆ ಹೊಸ ಶಕ್ತಿಯನ್ನು ಕೊಡ್ಲಿಕ್ಕೆ ಕಾಯ್ತಾ ಇರ್ತದೆ ಅಂತ. ಆ ಸಮಯದಲ್ಲಿ ನೀವು ದೇವಸ್ಥಾನಕ್ಕೆ ಹೋದರೆ ಅಪಾಯ ಏನು ಅಂತ ಹೇಳಿದರೆ, ಆ ದೈವಿ ಶಕ್ತಿಯನ್ನು ನೀವು ಸ್ವೀಕಾರ ಮಾಡಿಬಿಡಬಹುದು. ಯಾಕೆಂದರೆ ನೀವು ಖಾಲಿಯಾಗಿರ್ತೀರಿ ಆ ಸಮಯದಲ್ಲಿ. ಆ ಚೈತನ್ಯವನ್ನು ಹೊಸದಾಗಿ ಪಡೆಯುವ ಸಾಮರ್ಥ್ಯವನ್ನು ಹೊಂದುತ್ತಾ ಇರ್ತೀರಿ. ಹಾಗಾಗಿ ನೀವು ದೇವಸ್ಥಾನಗಳಲ್ಲಿ ಹೋದರೆ ಅಲ್ಲಿಯ ವಿಶೇಷ ಆಚರಣೆಗಳೇನಿದೆ, ಅದು ದೈವಕ್ಕಿಂತ ನೀವು ಕೂಡ ಅದನ್ನು ಸ್ವೀಕಾರ ಮಾಡೋ ಶಕ್ತಿಯನ್ನು ಹೆಣ್ಣು ಹೊಂದಿರ್ತಾಳೆ. ಹಾಗೆ ಒಳ್ಳೆಯದು ಇದ್ದಾಗ ಇನ್ನೂ 100 ಜನ ಅದನ್ನು ಪಡೀಲಿಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಯಾವುದೋ ಒಂದು ಹೆಣ್ಣು ಆ ಶಕ್ತಿಯನ್ನು ಪಡೆದ್ರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ವ್ಯತ್ಯಾಸ, ಆರೋಗ್ಯದ ಮೇಲೆ ವ್ಯತ್ಯಾಸ ಬೀರ್ಬೋದು. ಆ ಶಕ್ತಿಯನ್ನು ತಡ್ಕೊಳ್ಳೋಕ್ಕಾಗದೆ ಮಾನಸಿಕವಾದ ಬೇರೆ ಬೇರೆ ಏರುಪೇರುಗಳಾಗಬಹುದು. ಯಾಕೆ ಅಂದರೆ ಆಗ ಖಾಲಿಯಾಗಿರ್ತೀವಿ.
ಒಂದೇ ಬಾರಿಗೆ ಆ ಚೈತನ್ಯ ಬಂದಾಗ ಅದನ್ನು ಸ್ವೀಕಾರ ಮಾಡೋಕ್ಕೆ ಆಗದೆ ಹೋಗಬಹುದು. ಹಾಗಾಗಿ ನಮ್ಮ ಹಿರಿಯರು ಏನು ಮಾಡಿದರು, ಆ ಸಂದರ್ಭದಲ್ಲಿ ಅಡುಗೆ ಕೂಡ ಮಾಡೋ ಹಾಗಿಲ್ಲ. ಈಗ ಇವತ್ತು ಬೇರೆ ಬೇರೆ ಥರದ ಏನು ಸ್ತ್ರೀವಾದಿಗಳು ಹೇಳ್ತಾರೆ, ಅವಾಗೆಲ್ಲ ಹೇಳ್ತಾ ಇದ್ರು ನಮಗೆ ಅಧಿಕಾರ ಬೇಕು ಅಂತ. ಈ ಸಮಯದಲ್ಲೇ ನಮಗೆ ರೆಸ್ಟ್ ಬೇಡವಾ ಅಂತ ಈಗ ಹೇಳ್ತಾ ಇದ್ದಾರೆ. ಪೂರ್ವಿಕರೇ ಅದನ್ನ ಮಾಡಿಕೊಟ್ಟಿದ್ರು. ಅದಕ್ಕೆ ಅದನ್ನ ಬೇರೆ ಬೇರೆ ರೀತಿಯಾಗಿ ಊರಿಂದ ಹೊರಗಿಡೋದು, ಮನೆಯಿಂದ ಹೊರಗಿಡೋದು, ಆ ತಪ್ಪು ಕೆಲಸಗಳನ್ನು ಯಾರೂ ಮಾಡಬಾರದು. ಮನೆಯಲ್ಲೇ ಇರಬೇಕು. ಆದರೆ ಆ 3 ದಿನಗಳು ಅಥವಾ 4 ದಿನಗಳು ಪೂರ್ಣವಾದ ವಿಶ್ರಾಂತಿಯನ್ನು ಪಡಿಬೇಕು. ದೈಹಿಕವಾಗಿ ತುಂಬ ಯಾತನೆಗಳಿರ್ತವೆ ಅಂತ ಹೇಳ್ತಾರೆ, ಮಾನಸಿಕವಾಗಿ ಒತ್ತಡ ತುಂಬ ಇರ್ತದೆ ಅಂತ ಹೇಳ್ತಾರೆ ತಿಳಿದವರು. ಎಲ್ಲಿವರೆಗೆ ಆ ಶಕ್ತಿನ ಯೋಚನೆ ಮಾಡಿ. ತುಂಬ ಜನ ಪ್ರಯೋಗ ಮಾಡಿದ್ದಾರೆ. ಯಾವುದೋ ತುಳಸಿ ಗಿಡ ಮುಟ್ಟಿದ್ದಾರೆ, ಅದು ಒಣಗಿ ಹೋಗಿದೆ. ಯಾವುದೋ ಹೂವಿನ ಗಿಡ ಮುಟ್ಟಿದ್ದಾರೆ. ಯಾವ ಸೂಕ್ಷ್ಮತೆ ಎಷ್ಟಿರ್ತದೆ ಅಂತ ಹೇಳಿದ್ರೆ ಅಲ್ಲಿರುವ ಚೈತನ್ಯವನ್ನು ಸ್ವೀಕಾರ ಮಾಡುವಷ್ಟು ಇರ್ತದೆ. ಹಾಗಾಗಿ ಹಿರಿಯರು ಏನು ಮಾಡಿದರು, ಪೂರ್ತಿ ವಿಶ್ರಾಂತಿ ಮಾಡು, ಅಡುಗೆ ಕೂಡ ಮಾಡಬೇಡ. ಅಡುಗೆ ಮಾಡಿದ್ರೆ ಅದರ ಪರಿಣಾಮ ಏನಿದೆ ಊಟ ಮಾಡದವ್ರ ಮೇಲೆ ಬೀರಬಹುದು. ಅದು ವ್ಯತಿರಿಕ್ತ ಪರಿಣಾಮ ಆಗ್ಬೋದು, ಒಳ್ಳೆಯ ಪರಿಣಾಮ ಆಗ್ಬೋದು. ಹಾಗಾಗಿ ಆ ಸಮಯದಲ್ಲಿ ಊಟ ಮಾಡೋಕ್ಕೆ ಅಡುಗೆನೇ ಮಾಡಬೇಡ. ನಿನ್ನ ಕೆಲಸ ಏನು, ಊಟ ಮಾಡು, ವಿಶ್ರಾಂತಿ. ಇಡೀ ತಿಂಗಳು ದುಡಿದಿದೆಯಾ, 1 ತಿಂಗಳು 4 ದಿನ ರೆಸ್ಟ್ ಮಾಡು. ಪ್ರಕೃತಿಯೇ ಅದು ಕೊಡುಗೆ ಕೊಟ್ಟಿದೆ. ಅದನ್ನು ನಾವು ನಮಗೆ ಬೇಕಾದಂತೆ ಡೆಫಿನೇಷನ್ ಕೊಟ್ಕೊಂಡು, ನಮಗೆ ಬೇಕಾದಂತೆ ಒಂದು ವಿಕೃತವಾಗಿ ಮನೆಯಿಂದ ಹೊರಗಿಡೋದು, ಊರಿನಿಂದ ಹೊರಗಿಡೋದು, ಈ ತಪ್ಪು ಕೆಲಸಗಳನ್ನು ಮಾಡಬಾರದು. ಆ ಸಮಯದಲ್ಲಿ ವಿಶ್ರಾಂತಿ ಪಡಿಬೇಕು. ಇಡೀ ತಿಂಗಳ ಏನು ಶ್ರಮ ಇದೆ, ಒಂದು ಹೆಣ್ಣು ಅನ್ನೋಳು ನಿರಂತರವಾಗಿ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅವ್ರ ಜೀವನದಲ್ಲಿ ಯಾವಾಗಲೂ ಬೇರೆಯವ್ರು ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು, ಗಂಡ ಚೆನ್ನಾಗಿರಬೇಕು, ಅಪ್ಪ ಅಮ್ಮ ಚೆನ್ನಾಗಿರಬೇಕು, ಇದನ್ನೇ ಯೋಚನೆ ಮಾಡ್ತಾರೆ. ಆ 4 ದಿನನಾದರೂ ತನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ವಿಶ್ರಾಂತಿಯಾಗಿರಲಿ ಅಂತ ಪ್ರಕೃತಿ ಕೊಟ್ಟ ಕೊಡುಗೆ, ಅದನ್ನು ಹೆಣ್ಣು ಬಳಸ್ಕೋಬೇಕು ಸರಿಯಾಗಿ ಅಂತ. ಒಳ್ಳೆ ಉತ್ತರ ಗುರೂಜಿ. ನಿಜವಾಗ್ಲೂ ತುಂಬ ಜನಕ್ಕೆ ಎಷ್ಟೋ ಡೌಟ್ ಕ್ಲಿಯರ್ ಆಗುತ್ತೆ ಈ ನಿಮ್ಮ ಉತ್ತರದಿಂದ. ನೀವು ಅವಧೂತ ಸ್ಥಿತಿ ಇದ್ದವ್ರು ನೋಡಿ, ಆ ಅವಧೂತ ಸ್ಥಿತಿಯಲ್ಲಿ ಇದ್ದವರು ಈ ನೀವು ಅದಾಗಿದ್ದೀರಿ ಇದಾಗಿದ್ದೀರಿ ಅದು ಯಾವುದೂ ನೋಡಲ್ಲ. ಆ ಒಂದು ಸ್ಥಿತಿಯೂ ಇದೆ. ಇಲ್ಲಿ ಎಲ್ಲ ಹೇಳಿದ್ನಲ್ಲ ನಿಮಗೆ, ಇದೇ ಇದಮಿತ್ತಮ್ ಅಂತ ಇಲ್ಲಿಲ್ಲ ಭಾರತದಲ್ಲಿ. ಅವಧೂತ ಸ್ಥಿತಿಗೆ ಹೋದವರು ಆ ಸ್ತ್ರೀಯಲ್ಲಿ ಆ ಒಂದು ಇದನ್ನೇ ಮಲಿನತೆಯನ್ನೇ ನೋಡಲ್ಲ. ಆದರೆ ಕೆಲವು ಜಾಗಗಳಲ್ಲಿ ಅದನ್ನು ಒಂದು ಏನು ಅಂತರವನ್ನು ಕಾಯ್ಕೋಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚು ವಿಕೃತಿಯಿಂದ ಹೋಗಲೇಬಾರ್ದು ಅಷ್ಟೇ. ಓಕೆ, ನೋಡುವಂಥ ನಿಮ್ಮ ಪ್ರಶ್ನೆ ಮೂಲಕ ನಾನು ಎಲ್ರಿಗೂ ಕೇಳೋದು, ಅದನ್ನು ತುಂಬ ತುಚ್ಛವಾಗಿ ನೋಡುವಂಥ ಅಥವಾ ಆ ಸ್ಥಿತಿಯನ್ನು ಕೀಳಾಗಿ ನೋಡುವಂಥಕ್ಕೆ ಹೋಗಬೇಡಿ. ದೇವಸ್ಥಾನಕ್ಕೆ ಹೋಗಬಾರ್ದು, ಗುರು ಹಿರಿಯರ ಹತ್ರಕ್ಕೆ ಹೋಗಬಾರ್ದು. ಆ ಸಮಯದಲ್ಲಿ ವಿಶ್ರಾಂತಿಗಾಗಿ ಮೀಸಲಿಡಬೇಕು, ಅಷ್ಟಕ್ಕೆ ಮಾತ್ರ ಇಟ್ಕೊಳ್ಳಿ. ಗುರುಜಿ, ನಮ್ಮ ಪುರಂದರದಾಸರು 4,75,000 ಹಾಡುಗಳನ್ನ ಕೊಟ್ಟಿದ್ರು ಅಂತ ಹೇಳ್ತಾರೆ. ಪೂರ್ವಾಶ್ರಮದಲ್ಲಿ ಅವರು ಬಹಳ ಜಿಪಣ ಶೆಟ್ಟಿ ನವಕೋಟಿ ನಾರಾಯಣ ಆಗಿದ್ದಂಥವ್ರು ನೋಡಿ, ಅವ್ರ ಬದಲಾವಣೆಗಳು ಹೇಗೆ ಅಂತೇಳಿ, ಅದು ಭಗವಂತನ ಸಾಕ್ಷಾತ್ಕಾರ ಆದ ನಂತರದಲ್ಲಿ 4,75,000 ಹಾಡುಗಳನ್ನ ಬರೀತಾರೆ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ರಾಗ ಸಂಯೋಜನೆ ಮಾಡಿ ಮನೆಗಳಿಗೆ ಅಥವಾ ಊರುಗಳಿಗೆ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಯಾವ ರಾಮನಾಮ ಕೃಷ್ಣನಾಮ ಅನ್ನುವಂತಹ ಸಕ್ಕರೆ ಸವಿಯನ್ನು ಬಲ್ಲವರೇ ಬಲ್ಲರು ತಗೊಳ್ಳಿ ಅಂತೇಳಿ ಹಂಚ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ಈಗ ಅವರ ಒಂದು ಜೀವನದ ಬದಲಾವಣೆಗಳೇ ಜಿಪಣ ಆಗಿದ್ದಂಥವ್ರು ಮತ್ತು ಎಲ್ಲವನ್ನ ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಟು ಆಧ್ಯಾತ್ಮದ ಜೀವನಕ್ಕೆ ಬಂದು ಮತ್ತು ಪ್ರಚಾರ ಮಾಡ್ತಾ ಹೋಗ್ತಾರೆ ಆಧ್ಯಾತ್ಮವನ್ನು. ಈಗ ಇಷ್ಟೇ, ಏನು ಬರೋದಿಲ್ಲ ನಮ್ಮ ಜೊತೆಗೆ ಅಂಥೇಳಿ, ಏನು ಬಾರೋದು ಸಂಗಡ ಅಂಥೇಳಿ. ಹಾಗಾಗಿ ಆ ವಿಚಾರದಲ್ಲಿ ಜನಸಾಮಾನ್ಯರಿಗೆ ಇವರೆಲ್ಲ ನಮಗೆ ಒಂದು ಮಾಡೆಲ್ ಆಗ್ತಾರೆ. ಅದು ವಿಚಾರ ಹೇಗೇನಾದರೂ ಹೇಳ್ಬೋದು ಗುರುಗಳೇ? ಅವಲ್ಲ, ಏನಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಧರ್ಮಪತ್ನಿ ಅಂತ ಕರೀತಾರೆ ಅಲ್ವಾ, ಆಕೆಯನ್ನೇ ಅರ್ಧಾಂಗಿ ಅಂತಲೇ ಕರೀತಾರೆ. ಒಬ್ಬ ಇಲ್ಲ ಗಂಡ ಸರಿ ಇರಬೇಕು, ಇಲ್ಲ ಹೆಂಡತಿ ಸರಿ ಇರಬೇಕು, ಇಲ್ಲ ಇಬ್ಬರು ಸರಿ ಇರಬೇಕು. ಪುರಂದರದಾಸರ ಏನು ನಾರಾಯಣ ಆಗಿದ್ದಾಗ ಅವರ ಹೆಂಡತಿ ಸರಿ ಇದ್ಲು. ಅವನು ಅಧರ್ಮ ಕೆಲಸ ಮಾಡ್ತಿದ್ದಾಗ, ದೇವರ ದುಡ್ಡನ್ನು ನಂದು ಅನ್ನುವ ಹಂತಕ್ಕೆ ಅವರು ಹೋದಾಗ ಇದು ತಪ್ಪು, ಇದು ಸರಿಯಲ್ಲ, ಹೀಗೆ ಧರ್ಮ ಮಾರ್ಗದಲ್ಲಿ ನಡಿಬೇಕು, ಕೊಟ್ಟು ಬದುಕಬೇಕು ಅಂತ ಪದೇ 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 ಹೇಳ್ತಿದ್ದವು ಯಾರು? ಧರ್ಮ ಮಾರ್ಗದಿಂದ ಹೋದಾಗೆಲ್ಲ ಎಚ್ಚರಿಸುವ ಕೆಲಸ ಏನು ಅಂದರೆ ಧರ್ಮಪತ್ನಿದು. ಆಕೆ ಮಾಡ್ತಾ ಇದ್ದ ಪರಿಣಾಮ ಇನ್ಯಾವುದೋ ಒಂದು ಸಮಯ ಬಂದಾಗ ಅದು ಹೆಚ್ಚು ಜಾಗೃತಿ ಆಯಿತು. ಅವರು ಈ ರೀತಿ ಬದುಕೋದಲ್ಲ, ಇದರಿಂದ ಎಲ್ಲವೂ ವ್ಯರ್ಥ, ಇದಿಟ್ಕೊಂಡಿರೋದ್ರಿಂದ ಎಲ್ಲವೂ ವ್ಯರ್ಥ ಅಂತ ಒಂದು ದಿನ ರಿಯಲೈಸೇಷನ್ ಆಗಿ ಆ ಹೆಂಡತಿಯ ಭಕ್ತಿಯೂ ಕೂಡ ನಾರಾಯಣನ ಬಗ್ಗೆ, ವಿಷ್ಣುವಿನ ಬಗ್ಗೆ
ಪುರಂದರರ ಬಗ್ಗೆ ಆ ಒಂದು ಏನು ಅತೀವವಾದ ಪ್ರೀತಿ ಭಕ್ತಿ ಇತ್ತಲ್ಲ ಆಕೆ, ಆ ಭಕ್ತಿಯ ಪರಿಣಾಮ ನಾರಾಯಣರ ಮೇಲೂ ಕೂಡ ಬೀರ್ತಿತ್ತು. ಹಾಗಾಗಿ ಅದು ಬದಲಾಗ್ಲಿಕ್ಕೆ ಸಾಧ್ಯ ಆಯಿತು. ಕೊನೆಗೆ ಎಲ್ಲಿಯವರೆಗೆ ಈಗ ನೀವು ಆ ನವಕೋಟಿಯನ್ನು ತೊರೆದು ಹೋಗಬೇಕಾದ್ರೆ ನೀವು ಯೋಚನೆ ಮಾಡಿ, ಹೆಂಡತಿ ಏನಾದರೂ ಯಾಕ್ರಿ ಬಿಟ್ಟು ಹೋಗ್ಬೇಕು ಇವನ್ನೆಲ್ಲ? ಅವಾಗೆಲ್ಲ ಜಿಪುಣರಾಗಿದ್ರೆ ಈಗ ಎಲ್ಲನೂ ಬಿಟ್ಟು ಹೋಗು ಅಂತ ಇದ್ದೀರಿ. ನಾನು ಬಿಟ್ಟು ಹೋಗಲ್ಲ, ನಾನು ಮನೇಲಿ ಇರ್ತೀನಿ ಅಂತ ಆಕೆ ಏನಾದರೂ ಒಂದು ಮಾತು ಹೇಳಿದ್ದಿದ್ರೆ ಏನಾಗ್ತಿತ್ತು? ಅವರಿನ್ನು ಬಿಟ್ಟು ಹೋಗ್ತಾನೆ, ಸಾಧ್ಯನೇ ಇಲ್ಲ. ನೀವು ಬೇಕಾದ್ರೆ ಹೋಗ್ರಿ, ನಾನು ಇರ್ತೀನಿ, ಶತಕೋಟಿ ನಾರಾಯಣ ಆಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಏನಾಗ್ತಿತ್ತು? ಹಾಗಾಗಿ ಏನಾಗ್ತಿದೆ, ಒಂದು ಗಂಡ ಸರಿ ಇರಬೇಕು, ಇಲ್ಲ ಹೆಂಡತಿ ಸರಿ ಇರಬೇಕು, ಇಲ್ಲ ಇಬ್ಬರು ಸರಿ ಇರಬೇಕು. ಇಲ್ಲಿ ಹೆಂಡತಿಯ ಪರಿಣಾಮ ಏನಿದೆ ಅವ್ರ ಮೇಲೆ ಕೂಡ ಬಹಳ ಪ್ರಭಾವ ಬೀರಿದೆ. ಆ ಕಾರಣದಿಂದಾಗಿ ಅವರು ಆ ಹಂತದ ಆಧ್ಯಾತ್ಮಿಕ ಉನ್ನತಿಯನ್ನು ಗಳಿಸಿ ಅಷ್ಟು ಸಾಹಿತ್ಯವನ್ನು, ಕೃತಿಯನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆದದ್ದು. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕೂಡ ಹೇಳಿಸ್ಕೊಳ್ತಾರೆ. ಅಂದರೆ ಅವ್ರಿಗೆ ನೀವು ಹೇಳಿದಾಗೆ ಪೂರ್ವಜನ್ಮದ ಒಂದು ಇದು ಬಂತ, ಕಂಟಿನ್ಯೂ ಆಯಿತಾ, ಅಥವಾ ಚಿಕ್ಕದ್ರಿಂದ ಕಲ್ತಿರ್ಬೋದೇನೋ ಸಂಗೀತವನ್ನು? ಇಲ್ಲ, ನೀವು ಕನಕದಾಸರನ್ನು ನೋಡಿ, ಪುರಂದರದಾಸರು ನೋಡಿ, ಕಬೀರರನ್ನು ನೋಡಿ, ಮೀರಾ ನೋಡಿ, ಅವರ ಹಿಂದಿನ ಜನ್ಮದ ಸಂಸ್ಕಾರವೂ ಸಾಧ್ಯ. ನಾನು ಹೇಳೋದು, ನೀವು ಕನಕದಾಸರ ಹಿಂದಿನ ಜನ್ಮದಲ್ಲಿ ಏನಾಗಿದ್ದರು, ಪುರಂದರದಾಸರು ಹಿಂದಿನ ಜನ್ಮದ ಕಾರಣದಿಂದಾಗಿ ಈ ಜನ್ಮಕ್ಕೆ ಒಳ್ಳೆ ಹಾಡುಗಾರರಾದ್ರ ಅಂತ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು, ನಾನು ಯಾಕೆ ಹೀಗಾದೆ, ನನ್ನ ಹಿಂದಿನ ಜನ್ಮದಲ್ಲಿ ಏನು ಸಂಸ್ಕಾರ ಇರಬಹುದು ಅಂತ ಈಗ ನಿಮ್ಮನ್ನು ಪ್ರಶ್ನೆ ಮಾಡಿ. ಬರೀ ಕೇವಲ ಅವರನ್ನು ನೋಡಬಾರ್ದು, ಅವ್ರ ಜನ್ಮ ಏನಾಗಿತ್ತು, ಹಿಂದಿನ ಜನ್ಮ ಅವ್ನು ಕೆಟ್ಟವನು, ಹಿಂದಿನ ಜನ್ಮದಲ್ಲಿ ಅವ್ನು ಕೆಟ್ಟವನಾಗಿದ್ನ, ಪುರಂದರದಾಸರು ಹಿಂದಿನ ಜನ್ಮದ ಬರೀ ಅವ್ರದ್ದು ನೋಡಬೇಡಿ. ನಾವು ಏನಾಗ್ಬಿಟ್ಟಿದೆ ನಮ್ಮ ಜೀವನದಲ್ಲಿ, ನಮ್ಮ ಇಡೀ ಜನರ ಬದುಕಿನಲ್ಲಿ ಕೇವಲ ಅವ್ರ ಜೀವನ, ಇವ್ರ ಜೀವನ ಆಗಿದೆ. ನಾನು ಹೇಳೋದು, ಈಗ ನಿಮ್ಮ ಟೈಮ್ ಏನು, ನಿಮ್ಮ ಜೀವನ ಏನು, ಹಿಂದಿನ ಜನ್ಮ ಏನಾಗಿತ್ತು, ನಾನು ಇವತ್ತು ಯಾಕೆ ಹೀಗಿದ್ದೀನಿ, ನಾನು ಏನು ಮಾಡೋದಿದೆ, ಈಗ ಟೈಮ್ ಯಾವುದು? ನಿಮ್ಮ ಮೇಲೆ ನೀವು ಪ್ರಶ್ನೆ ಹಾಕ್ಕೊಳ್ಳೋದು. ಇದು ಒಳ್ಳೆಯ ಸಮಯ. ನಿಮ್ಮನ್ನು ನೀವು ಪ್ರಶ್ನೆ ಹಾಕ್ಕೊಳ್ಳಿ, ನಾನು ಯಾಕೆ ಹೀಗೆ, ನಾನು ಯಾಕೆ ಹಾಡುಗಾರ ಆದೆ, ನಾನು ಇನ್ನೂ ಏನು ಮಾಡ್ಬೋದಾಗಿತ್ತು, ನನ್ನ ಹಿಂದಿನ ಜನ್ಮದ ಸಂಸ್ಕಾರ ಏನು, ಈಗ ನಾನು ಮಾಡಬೇಕಾದದ್ದೇನು. ಈ ಸೆಲ್ಫ್ ರಿಯಲೈಸೇಷನ್ ಆದರೆ ಪುರಂದರದಾಸರು ಏನಾಗಿದ್ದರು, ಕನಕದಾಸರು ಏನಾಗಿದ್ದರು, ಮೀರಾ ಏನಾಗಿದ್ದರು, ಕಬೀರರು ಏನಾಗಿದ್ದರು, ಸುರದಾಸರು ಏನಾಗಿದ್ದರು, ರಸದಾಸರು ಏನಾಗಿದ್ದರು, ಇವರು ಎಲ್ಲರ ಪ್ರಶ್ನೆಗಳು ನಿಮ್ಮಲ್ಲೇ ಇದೆ. ನೀವು ನಿಮ್ಮನ್ನು ಕಂಡುಕೊಂಡಾಗ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮ್ಮ ಕಡೆಗೆ. ನನಗೆ ವೈಯಕ್ತಿಕವಾಗಿ ನನಗನ್ಸುತ್ತೆ, ಮುಂದಿನ ಕ್ಷಣಗಳು ನಮ್ಮದೇ ಅಲ್ವೇ ಇಲ್ಲ, ಮುಂದೆ ಏನಾಗ್ತೀನಿ ಅಂತ ನಾನಂತೂ ನಿರ್ಧಾರ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋ ಥರ ನನಗೆ ತಪ್ಪು ಅಭಿಪ್ರಾಯ. ಅದು ತಪ್ಪು. ಯಾಕೆಂತಂದರೆ ಈಗ ನಡ್ಕೊಂಬಂದಿರ್ತಕ್ಕಂಥದ್ದೆಲ್ಲ ನಾವು ಅಂದ್ಕೊಂಡಿದ್ದೇನೂ ಆಗಿಲ್ಲ, ಏನಾಗಬೇಕೋ ಅದೆಲ್ಲ ಒಂಥರ ವಿಧಿಲಿಖಿತ ಅಥವಾ ಅದೇ ರೀತಿ ಆಗ್ತಿದೆ ಅಂತೇಳಿ ಅನಿಸುತ್ತೆ ನನ್ನ ಜೀವನದ ಒಂದು ಅನುಭವದಲ್ಲಿ. ನೀವು ಅದೇ ಭಾವದಲ್ಲಿ ನೋಡ್ತಾ ಇರೋದರಿಂದಾಗಿ ಅದೇ ರೀತಿಯಾಗಿ ಘಟಿಸ್ತಾ ಇದೆ. ಇವತ್ತಿಂದ ನಿರ್ಧಾರ ಮಾಡಿ, ನಾನು ನಾಳೆಯ ದಿನ ಹೀಗೆ ಬದುಕಬೇಕು ಅಂತಿದ್ದೀನಿ, ಹೀಗೆ ಬಾಳಬೇಕು ಅಂತಿದ್ದೀನಿ, ಹೀಗೆ ಸಾಧಿಸಬೇಕು ಅಂತಿದ್ದೀನಿ. ಆಗದೆ ಇದ್ರೆ ಕಳ್ಕೊಳ್ಳೋದೇನಿದೆ? ಏನೂ ಇಲ್ಲ. ಆದರೆ ಇವತ್ತು ನಿರ್ಧಾರ ಮಾಡಿದ್ರೆ ನಮ್ಮ ಸಂಕಲ್ಪ ಏನಿದೆ, ನಮ್ಮ ಸಂಕಲ್ಪ ಸರಿ ಇದ್ದಾಗ ಆ ಭಗವಂತನ ಚೈತನ್ಯ ನಮಗೆ ಅದಕ್ಕೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತದೆ. ಮ್ಯಾನಿಫೆಸ್ಟೇಷನ್. ನಾವೇ ಇದನ್ನು ಅಯ್ಯೋ ನಾಳೆ ನಮ್ಮದಲ್ಲ, ಇದು ನಿಮ್ದಲ್ಲ, ಇದು ಅವ್ರದ್ದಲ್ಲ ಅಂತ ನಾವೇ ನಿರ್ಧಾರ ಮಾಡಿದರೆ ಪ್ರಕೃತಿ ಖಂಡಿತವಾಗಿಯೂ ನಮಗೆ ಸಪೋರ್ಟ್ ಮಾಡೋದು. ಖಂಡಿತ. ಬ್ರಹ್ಮಾಂಡ ಅಂತ ಹೇಳ್ತೀರಲ್ಲ, ಅಷ್ಟು ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ, ತಥಾ ಬ್ರಹ್ಮಾಂಡೆ ಯಥಾ ಪಿಂಡಾಂಡೆ. ಹಾಗಾಗಿ ಇಲ್ಲಿ ಹೇಗಿದೆಯೋ ಹೊರಗೆ ಹಾಗೇ ಇದೆ. ಇಲ್ಲಿ ನೀವೇನು ಯೋಚನೆ ಮಾಡ್ತೀರೋ ಹಾಗೆ ಪ್ರಕೃತಿಯಲ್ಲಿ ನಿರ್ಮಾಣ ಆಗ್ತಾ ಹೋಗ್ತಿದೆ, ನಿಮಗೆ ಬೇಕಾದದ್ದು ನಿರ್ಮಾಣ ಆಗ್ತಾ ಹೋಗ್ತಿದೆ. ನಿಮ್ಮ ವೀಕ್ನೆಸ್ ಏನು, ಹೀಗೆ ನಿರ್ಧಾರ ಮಾಡಿರೋದು, ಯಾವಾಗಲೂ ಕೊರಗ್ತಾ ಇರೋದು, ಯಾವಾಗಲೂ ದುಃಖದಲ್ಲಿದ್ದಾಗ ಹೊರಗಡೆ ಎಲ್ಲವೂ ದುಃಖಮಯವಾಗ್ತದೆ. ಒಳಗಡೆ ಭಗವಂತನ ನೋಡಿ, ಒಳಗಡೆ ಚೈತನ್ಯ ನೋಡಿ, ಒಳಗಡೆ ನಾನು ಏನು ಸಾಧಿಸಬೇಕಾಗಿದೆ ಅದಕ್ಕೆ ಆ ಭಗವಂತನ ಕೃಪೆ ನನ್ನ ಮೇಲಿದೆ ಅಂತ ದೃಢ ನಿರ್ಧಾರ ಮಾಡಿ. ಆದರೆ ಸಂತೋಷ, ಆಗದೇ ಇದ್ದರೆ ಕಳ್ಕೊಳ್ಳೋದು ಏನೂ ಇಲ್ವಲ್ಲ. ಆದರೆ ಸಂಕಲ್ಪ ಏನಿದೆ ಇಷ್ಟೊಂದು ವೀಕ್ ಆಗಿದ್ದರೆ ಖಂಡಿತವಾಗಿ ನಮ್ಮ ಜೀವನದ ಕೊನೆ ಕ್ಷಣವನ್ನು ಬಹಳ ದುಃಖದಿಂದ, ಯಾತನೆಯಿಂದ ಕಳಿಬೇಕಾಗ್ತದೆ. ಅಲ್ಲ, ನನ್ನ ಪ್ರಶ್ನೆ ಅಂದರೆ ಗುರುಗಳೇ, ಈಗ ನೀವು ಹೇಳಿದ್ರಲ್ಲ, ಈಗ ನಾನು ಒಳ್ಳೇದೇ ಆಗ್ತಿದೆ ಹೋಗ್ತಿದೆ ಅಂದರೆ ನೀವು ಕೇಳಿದಾಗ ನೆಗೆಟಿವ್ ಆಗಿಲ್ಲ, ಯೋಚನೆ ಇಲ್ಲ, ಅಂದರೆ ಒಳ್ಳೆಯದೇ ಆಗ್ತಿದೆ. ನಮ್ಮ ಮನೆತನದಲ್ಲಿ ಸಂಗೀತದ ಇಲ್ಲ, ಪರಂಪರೆ ಇಲ್ಲ, ಯಾವುದೋ ಜನ್ಮದ ಸಂಸ್ಕಾರ ಅದು ನನ್ನ ಬಂದಿದೆ ಅಂತ ಅಂದ್ಕೊಳ್ತೇನೆ. ಆ ರೀತಿ ನಾನು ಹೇಳೋದು ಗುರುಗಳೇ. ಸರಿ ಗುರುಜಿ, ಆಧ್ಯಾತ್ಮ ವಿಧಿನ ಬದಲಾಯಿಸುತ್ತಾ? ನಿಯತಿ ಅಥವಾ ಕರ್ಮ ವಿಧಿ ಅಂತೇನು ಕರಿತೀವಿ, ಸಾಕಷ್ಟು ಬಾರಿ ಬದಲಾಯಿಸುವಂಥ ಕ್ಷಮತೆ ಬರ್ತದೆ. ಯಾವಾಗ ನಮ್ಮಲ್ಲಿ ಆ ಸಂಕಲ್ಪ ಶಕ್ತಿ ದೃಢತೆ ಬೈದಾಗ. ಆ ಸಂಕಲ್ಪ ಶಕ್ತಿ ದೃಢತೆ ಬರೋದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗದಾಗ ಮಾತ್ರ. ಇನ್ನೆಲ್ಲೂ ಆ ದೃಢತೆ ನಮಗೆ ಸಿಗುವುದಿಲ್ಲ.
ಎರಡನೇದು, ನಾನು ಪದೇ ಪದೇ ಹೇಳ್ತೀನಿ ಇದನ್ನು, ನಮ್ಮಲ್ಲಿ ಸಾಮರ್ಥ್ಯ ಹೆಚ್ಚಾದಾಗ, ನಮ್ಮಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಕ್ಷಮತೆ ಹೆಚ್ಚಾದಾಗ ನಿಮಗೆ ನಿಮ್ಮ ವಿಧಿ ಅಂತ ಏನಿದೆ, ಉದಾಹರಣೆಗೆ ಯಾವುದೋ ನಮಗೆ ಭಾರವನ್ನು ಹೊರಕ್ಕಾಗಲ್ಲ ಅಥವಾ ಯಾವುದೋ ನಮಗೆ ಕಾಯಿಲೆ ಕಾಡ್ತಾ ಇದೆ, ನಿಮಗೆ ಮಾನಸಿಕವಾಗಿ ದೃಢ ಆದಾಗ ಆ ಕಾಯಿಲೆಗಳು ತನಗೆ ತಾನೇ ಗುಣ ಆಗ್ತವೆ. ಎಷ್ಟೋ ಕಾಯಿಲೆಗಳು ಯಾಕೆ ಅಂದರೆ ಸಾಮಾನ್ಯವಾಗಿ ಕಾಯಿಲೆಗಳು ಬರೋದೇ ಮನಸ್ಸಿನಿಂದ, ಮನೋಜನ್ಯವಾದದ್ದೇ. ದೈಹಿಕವಾಗಿ ಫಸ್ಟು ಶುರುವಾಗಲ್ಲ ಯಾವುದೇ ಕಾಯಿಲೆಗಳು, ಶುರುವಾಗದೆ ಮನಸ್ಸಿನಿಂದ. ಯಾವಾಗ ಆಧ್ಯಾತ್ಮಿಕ ಮಾರ್ಗದಲ್ಲಿ ನೀವು ಸಾಗೋಕ್ಕೆ ಶುರು ಮಾಡ್ತೀರಿ, ಆ ಮಾರ್ಗದಲ್ಲಿ ಹೋಗ್ತಾ ಹೋಗ್ತಾ ಮಾನಸಿಕ ದೃಢತೆ, ಶಾಂತತೆ, ನಿರಾಳತೆ ಯಾವಾಗ ಬರ್ತದೆ, ಉದಾಹರಣೆಗೆ ಈ ಕಾಯಿಲೆಗಳು ಕೂಡ ಗುಣ ಆಗುವಂಥ ನಾನೇ ನೋಡಿದ್ದೀನಿ ಸಾಕಷ್ಟು ಜನರ ಜೀವನದಲ್ಲಿ. ಎಷ್ಟೋ ಸರಿ ಇವರು ಇಲ್ಲ ಇನ್ನು 6 ತಿಂಗಳು ಬದುಕಿದ್ದಾರೆ ಅಂತ ಹೇಳಿದ್ದಾರೆ. ಹೌದು. ಜೀವನ ಪೂರ್ತಿ ಅವರು ಆರಾಮಾಗಿ ಬದುಕಿದವರಿದ್ದಾರೆ. ಕ್ಯಾನ್ಸರ್ ಬಂದು ಅಥವಾ ಕಿಡ್ನಿ ಫೇಲ್ ಆಗಿ ಅಥವಾ ಇನ್ಯಾವುದೋ ಸಮಸ್ಯೆಗಳಾಗಿ ಬದುಕ್ತಾರೆ. ಹೇಗೆ ಅಸಾಧ್ಯ? ಅವರ ಇಚ್ಛಾಶಕ್ತಿ ಏನಿದೆ, ವಿಶೇಷವಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗದಾಗ, ಸ್ಪಿರಿಚುವಲ್ ರೂಟಲ್ಲಿ ಹೋದಾಗ, ವಿಶೇಷವಾಗಿ ಆ ಮಾನಸಿಕ ಶಕ್ತಿಯಿಂದಾಗಿ ಇದು ಬದಲಾವಣೆಗಳಾಗಿದೆ. ಇದೇ ರೀತಿಯಾಗಿ ನೀವು ಎಂತೆಂಥದ್ದೋ ಸಮಸ್ಯೆ, ಆರ್ಥಿಕವಾಗಿರ್ಬೋದು, ಸಂಬಂಧಗಳಲ್ಲಿರಬಹುದು, ಎಷ್ಟೋ ಸಮಸ್ಯೆಗಳನ್ನು ಬದಲಾಯಿಸುವ ಶಕ್ತಿ ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋದಾಗ ಬರ್ತದೆ. ಎರಡನೇದು, ಬರುವಂಥ ಇನ್ನೊಂದು ಸಾಮರ್ಥ್ಯ ಏನು ಅಂದರೆ ಮಾನಸಿಕ ಸಾಮರ್ಥ್ಯ. ಏನಾಗ್ತಾ ಇದ್ರು ಅದರ ಬಗ್ಗೆ ಯಾವುದೇ ಆತಂಕ ಇಲ್ಲದೆ, ಯೋಚನೆ ಇಲ್ಲದೆ, ಕೊರಗದೆ ಶಾಂತವಾಗಿ ಮನಸ್ಸನ್ನೇ ಅಂತೂ ಇಟ್ಕೊಳ್ಳುವ ಸಾಮರ್ಥ್ಯ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋದಾಗ ಬರ್ತದೆ. ಹೊರಗೆ ಅನಿಸ್ತಾ ಇರ್ತದೆ ಇವ್ರಿಗೆ ಇಷ್ಟೊಂದು ಪ್ರಾಬ್ಲಮ್ ಇದೆ, ಅವ್ರಿಗೆ ಅನಿಸ್ತಾ ಇರಲ್ಲ ಇದು ಪ್ರಾಬ್ಲಮ್ ಅಂತ. ಯಾಕೆ ಅಂದ್ರೆ ಆಧ್ಯಾತ್ಮಿಕ ಸಾಧನೆ ಉನ್ನತ ಹಂತದಲ್ಲಿದ್ದಾಗ ಅವ್ರಿಗೆ ಅನಿಸ್ತಾ ಇರಲ್ಲ ಇದೊಂದು ಸಮಸ್ಯೆ ಅಂತ. ಆದ್ರೆ ಹೊರಗಿನವರು ಪಾಪ ನೋಡಿ ಎಷ್ಟು ಕಷ್ಟಪಡುತ್ತೆ, ಅವ್ರಿಗೆ ಅನಿಸ್ತಾ ಇರಲ್ಲ ಕಷ್ಟ ಅಂತ. ಅದನ್ನ ಹೇಳೋದು ಬೇರೆ ಅವ್ರ ಹತ್ರ, ಇಷ್ಟು ಕಷ್ಟದಲ್ಲಿ ಸಂತೋಷವಾಗಿದ್ರಲ್ಲ ಹೇಗೆ ಸಾಧ್ಯ ಅಂತ. ಗುರುಜಿ, ನನಗೆ ಒಂದು ಒಂದು ವಿಚಾರ. ನನಗೆ ಸಾಮಾನ್ಯ ಏನಾಗುತ್ತೆ, ಕೆಲವೊಂದು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಚಿಕ್ಕ ವಯಸ್ಸಲ್ಲಿ ಒಂದ್ಸರಿ ನಮ್ಮೂರಲ್ಲಿ ಒಂದು 5 ಅಡಿ ಮೇಲೆ ದೇವ್ರ ಗುಡಿತ್ತು. ಕುತ್ಕೊಂಡು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ದೀನಿ. ನನಗೆ ಫೀಲ್ ಆಯ್ತು ನಾನು ಎಲ್ಲೋ ಮೇಲ್ಗಡೆ ಇದ್ದೀನಿ ಅಂತ, ಚಿಕ್ಕ ವಯಸ್ಸಲ್ಲಿ. ಅದಾದಮೇಲೆ ನಾನು ಆರ್ಕೆಸ್ಟ್ರಾ ಶೋಸು ಅಲ್ಲಿ ಇಲ್ಲಿ ಬಂದಾಗ, ನನ್ನ ಸುತ್ತಮುತ್ತಲು ನೆಗೆಟಿವ್ ಜನ ಬಂದಾಗ, ಅವ್ರ ನೆಗೆಟಿವಿಟಿ ಅಂದಾಗ ನನಗೆ ಇಲ್ಲಿ ಹಿಂದ್ಗಡೆ ಪೇಯ್ನ್ ಬರ್ತಾಯಿತ್ತು, ಇಲ್ಲಿ ಹಿಂದ್ಗಡೆ ಪೇಯ್ನ್ ಬರ್ತಾಯಿತ್ತು. ಈ ಬೇರೆ ಹೆಣ್ಮಕ್ಳಿಗೆ ಋತುಸ್ರಾವ ತೊಂದರೆ ಇದ್ದು ಅವರೆಲ್ಲ ನನ್ನ ಪಕ್ಕದಲ್ಲಿ ಬಂದಾಗ ಕೂಡ ಇಲ್ಲಿ ಎಳೆಯೋದು ಇದು ತುಂಬ ಸಲ ಆಗೋದು. ನಾನು ಯೋಚನೆ ಮಾಡಿದೆ, ಏನೋ ಈ ಥರ ಮೈಯೆಲ್ಲ ಒತ್ಕೊಳತ್ತಾರ, ಮತ್ತು ಇಲ್ಲಿ ಹಿಂದ್ಗಡೆ ಈ ಮೂಲಾಧಾರ ಚಕ್ರ ಸಿಕ್ಕಾಪಟ್ಟೆ ಪೇಯ್ನ್ ಬರ್ತಾಯಿತ್ತು. ಆಮೇಲೆ ನನಗೆ ಗೊತ್ತಾಗಿ ಇವರಲ್ಲಿ ಏನೋ ನೆಗೆಟಿವಿಟಿ ಇದೆ ಅಂತ. ನಾನು ಹೇಳ್ಬಿಡ್ತೀನಿ, ಒಂದು 9 ವಾರ ಆಂಜನೇಯ ದೇವಸ್ಥಾನ ಕೊಟ್ಟು ಬರಪ್ಪ, ಏನೋ ಬೇಡ್ಕೊಂಬ, ಆ ಥರ. ಸತ್ಯ ಆಗಿದೆ ಗುರುಜಿ, ಅದು ಹೇಗೆ ಸಾಧ್ಯ ಇರ್ಬೋದು? ನಾನು ಪ್ರಶ್ನೆ ಹಾಕ್ಕೊತಾ ಇದ್ದೀನಿ, ಹೇಗೆ ಇದು? ಬಿಕಾಸ್ ನೆಗೆಟಿವ್ ಇವಾಗಲೂ ಗೊತ್ತಾಗುತ್ತೆ. ನೆಗೆಟಿವ್ ವೈಬ್ರೇಷನ್ ಯಾರು ಪಕ್ಕದಲ್ಲಿ ಬಂದರೆ, ವೈಬ್ರೇಷನ್ಸ್ ಅವ್ರು ಬಂದರೆ ಒಂಥರ ಹಿಂಸೆ ಆಗುತ್ತೆ. ಅವ್ರು ಆ ಕಡೆ ಇರ್ತಾರೆ, ಆ ಕಡೆ ಇಲ್ಲ. ಅದು ಯಾಕಿರ್ಬೋದು ಗುರುಜಿ? ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ವಿಶೇಷ ಸಾಮರ್ಥ್ಯ ಇದೆ. ಆದರೆ ಈ ವೇಗದ ಬದುಕಿನಲ್ಲಿ ದ್ವೇಷ, ಅಸೂಯೆ, ಅತಿಯಾದಂಥ ಕ್ರೋಧ, ಕಾಮ ಇವೆಲ್ಲದರಿಂದಾಗಿ ಮನಸ್ಸು ಮಲಿನವಾಗಿ ಮಾಡ್ಕೊಂಡಿದೆ. ಹೊರಗೇನು ಸೂಕ್ಷ್ಮತೆ ಇತ್ತಲ್ಲ, ನಮ್ಮ ಒಳಗೇನು ಸೂಕ್ಷ್ಮತೆ ಇತ್ತಲ್ಲ, ಅದನ್ನು ಹೊರಗೆ ಈ ರೀತಿಯಾಗಿ ಕಾಣಕ್ಕಾಗಲ್ಲ. ಯಾವಾಗ ಅತಿಯಾದ ದ್ವೇಷ, ಕಾಮ, ಕ್ರೋಧ ಇವೆಲ್ಲ ಹೆಚ್ಚಾಗ್ತದೆ, ಹಣ ಯಾವಾಗ ನೋಡಿದ್ರು ನಾನು ಹಣ ಮಾಡಬೇಕು, ಕೇವಲ ಇದೇ ಯೋಚನೆಗಳಿದ್ದಾಗ ಆ ಸೂಕ್ಷ್ಮತೆ ಕಳೆದು ಹೋಗ್ತದೆ, ಆ ಸೂಕ್ಷ್ಮತೆ ಆಳಾಗಿ ಹೋಗ್ತದೆ. ಆದರೆ ಇದು ಸೂಕ್ಷ್ಮತೆ ಪ್ರತಿಯೊಬ್ಬರಲ್ಲೂ ಇದೆ. ಯಾರು ಆ ಸೂಕ್ಷ್ಮತೆಯನ್ನು ಇನ್ನು ಹೆಚ್ಚು ಗುರುತಿಸಿ ಅದನ್ನು ಬೆಳೆಸ್ಕೊಳ್ತಾರೆ, ಯಾವುದೇ ವ್ಯಕ್ತಿ ಹತ್ತಿರಕ್ಕೆ ಬಂದಾಗಲೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ, ವಿಶೇಷವಾಗಿ ನಮ್ಮ ಚಿತ್ತಕ್ಕೆ, ನಮ್ಮ ಅಂತರಂಗಕ್ಕೆ ಮುಂದೆ ಆಗುವ ಎಷ್ಟೋ ಘಟನೆಗಳ ಅರಿವು ಈಗ ಆಲ್ರೆಡಿ ಇದೆ. ಅದನ್ನು ಅತೀಂದ್ರಿಯ ಶಕ್ತಿ ಅಂತ ಏನು 6th ಸೆನ್ಸ್ ಅಂತ ಕರಿತೀರಿ, ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಆದರೆ ಅದನ್ನು ಎಲ್ಲರೂ ಬೆಳೆಸ್ಕೊಳ್ಳಲ್ಲ ಅಷ್ಟೆ, ಬೇರೆ ಬೇರೆ ಕಾರಣದಿಂದಾಗಿ. ಆದರೆ ಯಾರಿಗೆ ಈ ಸೂಕ್ಷ್ಮತೆ ಬೆಳೆಸ್ಕೊಂಡಿರ್ತಾರೆ, ಆ 6th ಸೆನ್ಸ್ ಒಂದಲ್ಲ ಒಂದು ರೀತಿಯಾಗಿ ಅವರಿಗೆ ಸೂಚನೆ ಕೊಡುತ್ತದೆ, ಯಾವುದೋ ಒಂದು ಮೂಲಕ. ಅದು ದೈಹಿಕವಾಗಿರ್ಬೋದು, ಹೊರಗಿನ ಸೂಕ್ಷ್ಮತೆ ಇರ್ಬೋದು, ಅವರಿಗೆ ಸೂಚನೆ ಕೊಡುತ್ತದೆ. ಅದನ್ನು ಗುರುತಿಸೋಕ್ಕೆ ಸಾಧ್ಯ ಆದರೆ ನಮ್ಮ ಜೀವನದಲ್ಲಿ ಮುಂದೆ ಏನಾಗಬಹುದು, ನಾನೇನು ಮಾಡಬೇಕಾಗಿದೆ ಅದನ್ನು ಕಂಡುಕೋಬೋದು. ಈಗ ನಿಮಗಾಗ್ತಾ ಇರೋದೇನು, ಯಾರೋ ನೆಗೆಟಿವ್ ವ್ಯಕ್ತಿಗಳು ಬಂದಾಗ ಅಥವಾ ಅವರಲ್ಲಿ ನೆಗೆಟಿವ್ ಆಗ್ತದೆ, ಅವ್ರ ಜೀವನದಲ್ಲಿ ನೆಗೆಟಿವ್ ಆಗ್ತದೆ ಅಂದಾಗ ನಿಮ್ಮ ದೇಹದ ಯಾವುದೋ ಭಾಗ ಸೂಕ್ಷ್ಮವಾಗಿ ತೋರಿಸ್ತಾ ಇದೆ. ಅದು ದೇಹ ತೋರಿಸ್ತಾ ಇರೋದಲ್ಲ, ನಿಮ್ಮ ಅಂತರಂಗ ಅದನ್ನು ಯಾವುದೋ ಮೂಲಕವಾಗಿ ಅದನ್ನು ಸೂಚಿಸ್ತಾ ಇದೆ. ಇದು ಪ್ರತಿಯೊಬ್ಬ ವ್ಯಕ್ತಿ ಇದೆ, ಒಳಗಿದೆ. ಆದರೆ ಅದನ್ನು ಅವ್ರು ಬೆಳೆಸ್ಕೊಳ್ಳಲ್ಲ. ನಿಮಗದು ಇದೆ, ನಿಮ್ಮ ಅದೃಷ್ಟ. ಅದನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಳಿ ಧ್ಯಾನದ ಮೂಲಕ. ವಿಶೇಷವಾಗಿ ಪ್ರತಿನಿತ್ಯ ಒಂದು 30-40 ನಿಮಿಷಗಳ
ನಿರಾಳವಾದ ದೀರ್ಘವಾದ ಧ್ಯಾನ ಮಾಡ್ತಾ ಹೋದಾಗ ಆ ಸೂಕ್ಷ್ಮತೆ ಇನ್ನೂ ಹೆಚ್ಚಾಗ್ತದೆ. ಅದನ್ನು ನೋಡೋ ಸಾಮರ್ಥ್ಯವು ಕೂಡ ಬರ್ತದೆ. ತುಂಬ ಜನ ಆಧ್ಯಾತ್ಮಕ್ಕೆ ಬರಬೇಕು ಅಂತಿರ್ತಾರೆ, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಇರ್ತಾರೆ ಗುರೂಜಿ. ತುಂಬ ಬ್ಯುಸಿ ಇರ್ತಾರೆ. ಹೇಗೆ ಗುರೂಜಿ ಬ್ಯುಸಿ ಲೈಫಲ್ಲೂ ಆಧ್ಯಾತ್ಮವನ್ನು ಹೇಗೆ ಬೆಳೆಸ್ಕೊಳ್ಳೋದು? ನೋಡಿ, ನಾವು ಬ್ಯುಸಿ ಲೈಫಲ್ಲೂ ಉಸಿರಾಡ್ತಾ ಇದ್ದೀವಿ. ನಾನು ಬ್ಯುಸಿ ಇದ್ದೀನಿ, ನಂಗೆ ಉಸಿರಾಡೋಕ್ಕೆ ಟೈಮ್ ಇಲ್ಲ ಅಂತ ಯಾರೂ ಹೇಳಲ್ಲ. ನಾನು ತುಂಬ ಬ್ಯುಸಿ ಇದ್ದೀನಿ, ನಂಗೆ ಊಟನೇ ಮಾಡೋಕ್ಕಾಗಲ್ಲ ಯಾರೂ ಹೇಳಲ್ಲ. ಅಟ್ಲೀಸ್ಟ್ ಒಂದು ಹೊತ್ತು ಆದರೂ ಊಟ ಮಾಡಿಯೇ ಮಾಡ್ತಾರೆ. 3 ಹೊತ್ತು ಊಟ ಮಾಡೋಕ್ಕಾಗಲ್ಲ ಅಂದರೆ ಅವ್ನು ಕೆಲಸನೇ ಮಾಡೋಕ್ಕಾಗಲ್ಲ ಅಲ್ವಾ? ಹಾಗೆ ಪ್ರತಿನಿತ್ಯ ಸ್ನಾನ ಮಾಡ್ತಾರೆ. ಸ್ನಾನ ಮಾಡದೆ ಅಂತೂ ಯಾರೂ ಇರಲ್ಲ. ಅರೆ, ಇಷ್ಟು ಬ್ಯುಸಿ ಇದ್ದಾಗ ಭಗವಂತ 23 ಗಂಟೆ ಶ್ರೀಮಂತ ವ್ಯಕ್ತಿಗಳಿಗೂ, ದೇಶದ ಅಧ್ಯಕ್ಷರುಗಳಿಗೂ, ಪ್ರಧಾನಿಗಳಿಗೂ, ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ ಎಷ್ಟೆಷ್ಟು ಟೈಮ್ ಕೊಟ್ಟಿದ್ದಾನೋ ಅಷ್ಟೇ ಸಮಯ ಎಲ್ರಿಗೂ ಕೊಟ್ಟಿರೋದು. ಆದರೆ ಅದನ್ನು ಹೇಗೆ ಡಿವೈಡ್ ಮಾಡಿಕೊಂಡು ನಾನು ಅದನ್ನು ಸಮಯವನ್ನು ನಿರ್ಧಾರ ಮಾಡಬೇಕು ಅನ್ನೋದು ನಮ್ಮ ಕೈನಲ್ಲಿದೆ. ನೀವು ನನಗೆ ಅದಕ್ಕೆ ಟೈಮ್ ಇಲ್ಲ, ಇದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾ ಹೋಗಿ ಕೊನೆಗೆ ನಿಮಗೆ ಟೈಮ್ ಇಲ್ದಾಗ ಆಗ್ತದೆ. ಅರ್ಥ ಆಯ್ತಾ? ಕೊನೆಗೆ ನಮಗೆ ಟೈಮ್ ಇಲ್ದಾಗ ಆಗ್ತದೆ. ಇಲ್ಲ, ನನಗಾಗಿ, ನನ್ನ ಆತ್ಮದ ಉನ್ನತಿಗಾಗಿ, ನನ್ನ ಮನಸ್ಸಿನ ಉನ್ನತಿಗಾಗಿ ಕನಿಷ್ಠ ನಾನು ಹೇಳ್ತೀನಿ, ಪ್ರತಿ ಬಾರಿ ಹೇಳ್ತೀನಿ, 24 ನಿಮಿಷ ಸಮಯ ಇಲ್ಲ. ದಿನದ 24 ಗಂಟೆ ಇದೆ. ಆ 24 ಗಂಟೆನಲ್ಲಿ ಒಂದೊಂದು ನಿಮಿಷ ಒಂದು ಕಡೆಗೆ ಹಾಕಿ ಶೇಖರಣೆ ಮಾಡಿ. ದಿನದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ 24 ನಿಮಿಷ ಸ್ನಾನ ಮಾಡಿ ಒಂದು ಕಡೆ ಕೂತ್ಕೊಳ್ಳಿ, ಮೆಡಿಟೇಷನ್ ಮಾಡಿ. ಆಧ್ಯಾತ್ಮಿಕ ಅಂದ ತಕ್ಷಣ ನೀವು ಪೂಜೆ ಮಾಡಬೇಕು, ಅಭಿಷೇಕಗಳನ್ನು ಮಾಡಬೇಕು, ನಾಮ ಇಟ್ಕೋಬೇಕು, ಇಷ್ಟೊಂದು ಸ್ತೋತ್ರಗಳು ಗೊತ್ತಿರಬೇಕು, ಬೇಕಾಗಿಲ್ಲ. ನಿಮ್ಮನ್ನು ನೀವು ನೋಡ್ಕೊಳ್ಳೋಕೆ ಸಾಧ್ಯ ಆಗೋದಿದ್ರೆ, ನಿಮ್ಮ ಆತ್ಮದ ಕಡೆಗೆ ನೀವು ಗಮನ ಕೊಡೋಕ್ಕೆ ಸಾಧ್ಯ ಆಗೋದಿದ್ರೆ ಅದೇ ನಿಜವಾದ ಅಧ್ಯಾತ್ಮ. ಅದನ್ನು ಪ್ರತಿದಿನ 24 ನಿಮಿಷಗಳು ಕೊಡೋಕ್ಕೆ ಸಾಧ್ಯ ಆದರೆ ಬೇಕಾದಷ್ಟು ಅದೇ ಆಧ್ಯಾತ್ಮಿಕವಾದ ಸಮಯ ಮಾರ್ಗ. ಆ ವ್ಯಕ್ತಿ, ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ನೋಡಿ, ನಾನು ಹಿಂದೆನೂ ಹೇಳಿದ್ದೀನಿ, ಈ 24 ಗಂಟೆಯನ್ನು ಕ್ವಾಲಿಟಿಯಾಗಿ ಲೀಡ್ ಮಾಡಬೇಕು ಅಂತ ಜೀವನದಲ್ಲಿ ಯಾರಿಗಾದ್ರೂ ಇದ್ದರೆ, ಪ್ರತಿ ಕ್ಷಣವನ್ನು ಕ್ವಾಲಿಟಿಯಾಗಿ ಅದನ್ನು ಬಳಸ್ಕೋಬೇಕು ಅಂತ ಯಾರಿಗಾದ್ರೂ ಇದ್ದರೆ 24 ನಿಮಿಷ ಮೆಡಿಟೇಷನ್ ಕೊಡಿ. ನಾವು ಎಲ್ಲೆಲ್ಲ ಸಮಯ ವ್ಯರ್ಥ ಮಾಡಿರ್ತೀವಿ. ಈಗ 15 ನಿಮಿಷದಲ್ಲಿ ಊಟ ತಿನ್ನೋ ಬದಲು ಮೊಬೈಲ್ ಇಟ್ಕೊಂಡು ನೋಡ್ತಾ 30-40 ನಿಮಿಷ ವೇಸ್ಟ್ ಮಾಡಿರ್ತೀವಿ, ಗೊತ್ತಾಗಲ್ಲ. ಟ್ರಾಫಿಕಲ್ಲಿ ಎಲ್ಲೋ ನಾವು ಕಳಿತೀವಿ. ಆದರೆ ನಮ್ಮದೇ ಮನಸ್ಸಿನ, ನಮ್ಮದೇ ಆತ್ಮದ, ನಮ್ಮದೇ ದೇಹ ಈ ಎಲ್ಲ ಇರೋ ಕಾರಣದಿಂದಾಗಿ ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಮನಸ್ಸೇ ಇಲ್ಲ, ಹೇಗೆ ಯಾವ ಕೆಲಸ ಮಾಡ್ತೀರಿ? ದೇಹ ವೀಕ್ ಆಗಿದೆ, ಯಾವ ಕೆಲಸ ಮಾಡ್ತೀರಿ? ದೇಹ ಇರೋದ್ರಿಂದನೇ, ಮನಸ್ಸು ಇರೋದ್ರಿಂದನೇ, ಅದರ ಜೊತೆಗೆ ಸಪೋರ್ಟಿವ್ ಆಗಿ ಆತ್ಮ ಇರೋದ್ರಿಂದನೇ ನೀವು ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದೀರಿ. ಇವೇನೂ ಇಲ್ಲದೆ ಇದ್ದಿದ್ರೆ ಸಾಧನೆ ಸಾಧ್ಯನಾ? ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇರುವಂತಹ ಮನಸ್ಸಿಗೆ, ದೇಹಕ್ಕೆ, ಆತ್ಮಕ್ಕೆ ನೀವು ಸಮಯ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಆ 3 ನಿಮಗೆ ಯಾಕೆ ಸಮಯ ಕೊಡಬೇಕು? ಒಂದು ದಿನ ಅದು ಸಮಯ ಕೊಡೋದು ನಿಲ್ಲಿಸಿದ್ರೆ ಆಗ ಬೆಡ್ ಮೇಲೆ ಇರ್ತೀರಿ, ಮುಗಿದು. ಹಾಗಾಗಿ ಈಗ ಸಮಯ ಕೊಡಿ. ನಿಮ್ಮ ಇಡೀ ದಿನ, ಇಡೀ ಜೀವನವನ್ನು ಗುಣಾತ್ಮಕವಾಗಿ, ಕ್ವಾಲಿಟಿಯಾಗಿ ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ. ಗುರುಜಿ, ಮತ್ತು ಇನ್ನು ಕೆಲವರು ಇನ್ನೊಂದು ಸ್ಥಿತಿ ಹೇಳ್ತಾರೆ, ನೀವು ಏನೇ ಕೆಲಸ ಮಾಡ್ತಿದ್ರೆ ನೀವು ಧ್ಯಾನ ಸ್ಥಿತಿಯಲ್ಲಿ ಇರಬಹುದು ಅಂತ ಹೇಳ್ತಾರೆ. ಅದು ಯಾವ ಥರ ಗುರುಜಿ? ಏನೇ ಕೆಲಸ ಮಾಡಿ ನೀವು ಒಂದು ಲಿಮಿಟ್ ಮೇಲೆ ಒಂದು ಧ್ಯಾನ ಸ್ಥಿತಿಯಲ್ಲಿ ಅಥವಾ ಯೋಗ ಸ್ಥಿತಿಯಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರ, ಅದನ್ನು ಯೋಗ ಸ್ಥಿತಿಯಲ್ಲಿ ಇರ್ತೀರ ನೀವು ಅಂತ ಹೇಳ್ತಾರೆ. ಅದು ಹೇಗೆ ಗುರುಜಿ? ಅದು ನೀವು ಓಡಾಡಿಕೊಂಡು ಊಟ ಮಾಡಬಹುದು, ಆದರೆ ಕೂತು ಊಟ ಮಾಡಿದರೆ ಮಾತ್ರ ಅದು ಸಮಾಧಾನ ಕೊಡೋದು ದೇಹಕ್ಕೆ ಅಲ್ವಾ? ಓಡಾಡ್ಕೊಂಡು ಊಟ ಮಾಡಿದರೆ ಅದು ಹೊಟ್ಟೆಗೂ ಹೋಗದೆ ಹೋಗ್ಬೋದು, ಅಥವಾ ಅಂದರೆ ಏನೇ ಅನ್ಹೆಲ್ದಿ ಆಗಬಹುದು ಅದು. ಹಾಗಾಗಿ ನಮ್ಮ ಹಿರಿಯರು ಏನು ಕೂತ್ಕೊಂಡೇ ಊಟ ಮಾಡು ಅಂತ ಹೇಳೋದು. ನಿಂತ್ಕೊಂಡು ಊಟ ಮಾಡಬೇಡ, ಓಡಾಡ್ಕೊಂಡಲ್ಲ, ನಿಂತ್ಕೊಂಡೇ ಊಟ ಮಾಡಬೇಡ ಅಂತ. ಕೈಲಿ ಹಿಡ್ಕೊಂಡೇ ಊಟ ಮಾಡಬೇಡ, ಕೆಳಗಿಟ್ಟು ನೆಮ್ಮದಿಯಾಗಿ ಆರಾಮಾಗಿ ಕೂತು ಊಟ ಮಾಡು. ಇಡೀ ನಿಮ್ಮ ಪ್ರತಿ ಕೆಲಸವೂ ಹಾಗೆ ಧ್ಯಾನ ಆಗಬೇಕಾದ್ರೆ ನಾನು ಹೇಳೋದಕ್ಕೆ 24 ನಿಮಿಷ, ಕನಿಷ್ಠ 1 ವರ್ಷ ಧ್ಯಾನ ಮಾಡಿ. ಆ 24 ನಿಮಿಷ ಒಂದು ವರ್ಷ ಯಾವಾಗ ಪ್ರತಿದಿನದಂತೆ 365 ದಿನ ಧ್ಯಾನ ಮಾಡ್ತೀರೋ, ಅದಾದಮೇಲೆ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಧ್ಯಾನಸ್ಥರಾಗ್ತೀರಿ. ಕೂತ್ಕೊಂಡೇ ಧ್ಯಾನ ಮಾಡೋಕ್ಕಾಗಲ್ಲ ಅಂದರೆ ಓಡಾಡ್ಕೊಂಡು ಧ್ಯಾನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಮೊದಲು ನಿಮ್ಮ ಮನಸ್ಸು ಶಾಂತವಾಗಬೇಕು, ಆ ಸ್ಥಿತಪ್ರಜ್ಞತೆ ಬರಬೇಕು, ಮನಸ್ಸು ಆ ಉನ್ನತ ಹಂತವನ್ನು ರೀಚ್ ಆಗಬೇಕು. ಹಾಗೆ ರೀಚ್ ಆದಾಗ ನೀವು ಊಟ ಮಾಡ್ತಾ ಇದ್ರು ಧ್ಯಾನ, ಕಾಫಿ ಕುಡಿತಾ ಇದ್ರು ಧ್ಯಾನ, ಮೂವಿ ನೋಡ್ತಾ ಇದ್ರು ಧ್ಯಾನ, ಸಂಗೀತ ಕೇಳ್ತಾ ಇದ್ರು ಧ್ಯಾನ. ನಮಗೆಲ್ಲ ಒಂದು ಅದೃಷ್ಟ, ಹಾಡೋದೇ ಒಂದು ಧ್ಯಾನ ನಮಗೆ. ನೀವು ಆ ಸಂಗೀತದಲ್ಲೂ ನೀವು ಉನ್ನತವನ್ನು ಗಳಿಸಬೇಕು ಅಂತಿದ್ರೆ, ನೀವು ಅನುಭವಿಸಬೇಕಾದ್ರೆ ಪ್ರತಿನಿತ್ಯ 24 ನಿಮಿಷ ಧ್ಯಾನ ಮಾಡ್ತಾ ಹೋಗಿ. ಅದನ್ನು ವಿಜುವಲೈಸ್ ಕೂಡ ಮಾಡಿ.
ನಾನು ಇನ್ನೂ ಅದ್ಭುತವಾದ ಸಂಗೀತವನ್ನು ನಾನು ಹಾಡಬಲ್ಲೆ ಅನ್ನುವಂಥ ವಿಜುವಲೈಸ್ ಮಾಡ್ಕೊಂಡು ಮೆಡಿಟೇಷನ್ ಮಾಡಿ ಆ ಪ್ರಕೃತಿಯ ಜೊತೆಗೆ ನೀವು ಒಂದಾಗುವಂಥ ಪ್ರಯತ್ನ ಮಾಡಿ ನಿಮ್ಮ ಹಾಡುಗಾರಿಕೆ ಇನ್ನೂ ಉನ್ನತ ಹಂತವನ್ನು ತಲುಪೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಸಬ್ಕಾನ್ಷಿಯಸ್ ಮೈಂಡು ನಮ್ಮನ್ನು ಆಳುತ್ತೆ ಅಂತ ಹೇಳ್ತಾರೆ ಗುರುಜಿ. ಹಾಗಾದ್ರೆ ನಾವು ಏನು ಮಾತಾಡ್ತಾ ಇದ್ದೀವಿ, ಏನು ಕೇಳ್ತಾ ಇದ್ದೀವಿ, ಅದನ್ನು ಇನ್ನೇನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಒಂದು ಕಾನ್ಷಿಯಸ್ ಮೈಂಡ್ ಅದನ್ನೇನೂ ಸ್ಟೋರ್ ಮಾಡಿಕೊಳ್ಳಲ್ಲ. ಅದರ ಸಬ್ಕಾನ್ಷಿಯಸ್ ಮೈಂಡ್ ಗೊತ್ತಿಲ್ಲದೆ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ. ಆ ಸಬ್ಕಾನ್ಷಿಯಸ್ ಮೈಂಡನ್ನು ಕಾನ್ಷಿಯಸ್ ಆಗಿ ನಾವು ಲೀಡ್ ಮಾಡೋಕ್ಕೆ ಸಾಧ್ಯ ಆದರೆ ನಮ್ಮ ಜೀವನಕ್ಕೆ ನಾವೇ ರಾಜ. ಇಲ್ಲದೇ ಇದ್ದರೆ ಮೈ ಮರ್ತಿರ್ತೀವಿ. ಸಬ್ಕಾನ್ಷಿಯಸ್ ಮೈಂಡ್ ತನ್ನ ಕೆಲಸ ಮಾಡ್ತಾ ಇದೆ, ಆದರೆ ನಮಗೆ ಕಾನ್ಷಿಯಸ್ ಇಲ್ಲದೆ ಹೋದರೆ ಅದು ಏನೇನೋ ಮಾಡಿಸ್ತಾ ಇದೆ, ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನ ಏನೇನೋ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಹಿರಿಯರೆಲ್ಲ ಹೇಳೋದು ಕಾನ್ಷಿಯಸ್ ಆಗಿ ಬದುಕು. ಕಾನ್ಷಿಯಸ್ನೆಸ್ಸಿಂದ ಸೂಪರ್ ಕಾನ್ಷಿಯಸ್ನೆಸ್ ಕಡೆಗೆ ಹೋಗು. ಅರ್ಥ ಏನು? ನಿಮ್ಮ ಸಬ್ಕಾನ್ಷಿಯಸ್ ಏನು ಕೆಲಸ ಮಾಡ್ತಾ ಇದೆ ಅದು ನಿಮಗೆ ಗೊತ್ತಾಗಬೇಕು, ನೀವು ನಿರ್ಣಯ ಮಾಡಬೇಕು, ನಿಮ್ಮ ಅರಿವಿಗೆ ಬರಬೇಕು ಅನ್ನುವಂಥ ಆ ಕಾನ್ಷಿಯಸ್ನೆಸ್ ನಿಮಗೆ ಬಂದಾಗ ಸಬ್ಕಾನ್ಷಿಯಸ್ಸನ್ನು ನಿಮಗೆ ಬೇಕಾದಂತೆ ನೀವು ಅವತ್ತು ಆ ಹಿಂದೆ ಕೇಳಿದ ಕ್ವಶನ್ಗೆ ನಿಮ್ಮ ಜೀವನವನ್ನು ಹೇಗೆ ಬೇಕಾದರೂ ನೀವು ಬದಲಾಯಿಸ್ಕೊಳ್ಳುವಂಥ ಕ್ಷಮತೆ ನಿಮ್ಮ ಜೀವನಕ್ಕೆ ನೀವೇ ಬ್ರಹ್ಮರಾಗ್ತೀರ. ಆಗ ಅಂದರೆ ಲೇಜಿ ಪೀಪಲ್ ಒಂದು ಸರ್ಕಲ್ ಹಾಕೊಂಡ್ಬಿಟ್ಟಿರ್ತಾರೆ ಅವ್ರ ಸುತ್ತಲೂ. ಆ ಸರ್ಕಲ್ ಬಿಟ್ಟು ಆಚೆ ಬರಬೇಕು ಅಂತ ಯಾರು ಲೇಜಿ ಇರ್ತಾರೋ, ಯಾರು ವೀಕ್ ಇರ್ತಾರೋ, ಒಂದು ಸರ್ಕಲ್ ಹಾಕೊಂಡ್ಬಿಟ್ಟಿರ್ತಾರೆ ನಮ್ದು ಇಷ್ಟೇ ಅಂತ. ಆ ಸರ್ಕಲ್ ಬಿಟ್ಟು ಆಚೆ ಬಂದ್ರೆ ಅವ್ರ ಸೊಲ್ಯೂಷನ್ ಸಿಕ್ಕಲ್ಲ. ಅಲ್ಲ, ನೀವೇ ನಾ ಹೇಳಿದ್ನಲ್ಲ, ಈಗ ಅದನ್ನ ನೀವು ನಿರ್ಧಾರ ಮಾಡಿದ್ದೀರಿ ಅಂತ ಆದರೆ ಇದನ್ನ ಯಾಕೆ ನಿರ್ಧಾರ ಮಾಡೋಕ್ಕಾಗಲ್ಲ? ನೀವೇ ಸರ್ಕಲ್ ಹಾಕ್ಕೊಂಡಿದ್ದೀರಿ, ನೀವೇ ಹಾಗೆ ಬದುಕ್ತಾ ಇದ್ದೀರಿ. ನೀವು ಚೇಂಜ್ ಮಾಡಿ. ಖಂಡಿತವಾಗಿ ಇವತ್ತಾಗದೆ ಹೋದರೂ ಮುಂದಿನ ದಿನದಲ್ಲಿ ಅದು ಜೀವನವನ್ನು ಖಂಡಿತವಾಗಿ ಬದಲಾಯಿಸುವಂಥ ಸಾಮರ್ಥ್ಯವನ್ನಂತೂ ಕೊಡ್ತೀವಿ. ದಿನದ 24 ಗಂಟೆನಲ್ಲಿ 24 ನಿಮಿಷ ಯಾವಾಗ ಬೇಕಾದರೂ ಮಾಡ್ಬೋದಾ ಧ್ಯಾನವನ್ನು, ಅಥವಾ ಬೆಳಗ್ಗೆ ಅಥವಾ ರಾತ್ರಿ? ಪ್ರಕೃತಿಯಲ್ಲಿ ವಿಶೇಷವಾಗಿ 2 ಸಮಯ ಅತ್ಯಂತ ವಿಶೇಷ ಸಮಯ. ಒಂದು ಬೆಳಗಿನ ಜಾವ, ಕತ್ತಲೆಯಿಂದ ಬೆಳಕಿಗೆ ಬರುವಂಥ ಸಮಯ. ಒಂದು ವಿಶೇಷವಾದಂಥ ಪ್ರಕೃತಿಯಲ್ಲಿ ವಿಶೇಷ ವೈಬ್ರೇಷನ್ ಕ್ರಿಯೇಟ್ ಆಗಿರ್ತದೆ, ಒಂದು ಚೈತನ್ಯ ನಿರ್ಮಾಣ ಆಗಿರ್ತದೆ. ಆಗ ನಿಮ್ಮ ಮನಸ್ಸು ಸಹಜವಾಗಿ ಧ್ಯಾನ ಸ್ಥಿತಿಗೆ ಹೋಗ್ತದೆ. ನಿದ್ದೆಯಿಂದ ಎದ್ದಿರಬೇಕಷ್ಟೆ. ನಿದ್ದೆಯಿಂದ ಎದ್ದು ಮುಖ ತೊಳೆದು ಕೂತ್ಕೋಬೇಕಷ್ಟೆ. ಇಲ್ಲದೇ ಇದ್ದರೆ ಮತ್ತು ಅದೊಂದು ನಿದ್ದೆ ಆಗ್ತದೆ, ಒಳ್ಳೆ ನಿದ್ದೆನೂ ಬರ್ತದೆ. ಯಾಕೆ? ಶಾಂತತೆ ಇರ್ತದೆ ಪ್ರಕೃತಿಯಲ್ಲಿ. ಆ ಚೈತನ್ಯ ಏನಿದೆ ನಿಮ್ಮ ಮನಸ್ಸನ್ನು ನಿರಾಳ ಸ್ಥಿತಿಗೆ ತಗೊಂಡು ಹೋಗ್ತದೆ, ಶಾಂತ ಸ್ಥಿತಿಗೆ ತಗೊಂಡು ಹೋಗ್ತದೆ. ಹಾಗಾಗಿ ಧ್ಯಾನಕ್ಕೆ ಬೆಳಗಿನ ಸಮಯ ಅತ್ಯಂತ ಸೂಕ್ತ. 2ನೇ ಸಮಯ ಗೋಧೂಳಿ ಸಮಯ, ಸಂಜೆಯ ಸಮಯ. ಈ 2 ಸಮಯಗಳು ಧ್ಯಾನಕ್ಕೆ ಅತ್ಯಂತ ಪ್ರಶಸ್ತವಾದ ಸಮಯ. ಇಲ್ಲ 2 ಸಮಯ ನನಗೆ ಆಗ್ತಾ ಇಲ್ಲ ಅಂದರೆ ದಿನದ ಯಾವುದೇ ಸಮಯದಲ್ಲಿ ಖಾಲಿ ಹೊಟ್ಟೆನಲ್ಲಿ ವಿಶೇಷವಾಗಿ ಊಟ ಮಾಡಿದಾಗ ಧ್ಯಾನ ಮಾಡೋಕ್ಕೆ ಹೋಗಬಾರ್ದು. ಆಗ ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗ್ತದೆ. ಇನ್ನು ಉಳಿದ ಯಾವುದೇ 24 ಗಂಟೆ ಯಾವುದೇ ಸಮಯದಲ್ಲಿ ಧ್ಯಾನ ಮಾಡ್ಬೋದು. ಅದೇ ಅತ್ಯಂತ ಪ್ರಶಸ್ತವಾದ ಸಮಯ ಬೆಳಗ್ಗೆ, ಮುಂಜಾನೆ ಸಮಯ ಅಥವಾ ಮುಸ್ಸಂಜೆ ಸಮಯ. ಇದು ಅತ್ಯಂತ ಪ್ರಶಸ್ತ. ಕೆಲವರಿಗೆ ತುಂಬ ಕೆಟ್ಟ ಅಭ್ಯಾಸಗಳಿರುತ್ತೆ ಗುರೂಜಿ. ಅವರೆಲ್ಲ ಕೆಟ್ಟ ಕರ್ಮಗಳನ್ನೇ ಮಾಡ್ತಾ ಇರ್ತಾರೆ, ಎಲ್ಲ ಕೆಟ್ಟ ಅಭ್ಯಾಸಗಳೇ. ಅಷ್ಟೇ ದೇವರ ಭಕ್ತಿನೂ ಇರುತ್ತೆ. ನೋಡಿದ್ರೆ ನಿಜವಾಗ್ಲೂ ಅಷ್ಟು ದೇವ್ರನ್ನ ಆರಾಧಿಸ್ತಾ ಇರ್ತಾರೆ, ಅಷ್ಟೊಂದು ಖರ್ಚು ಮಾಡ್ತಾ ಇರ್ತಾರೆ ದೇವರಿಗೆ, ಅಷ್ಟೇ ಕೆಟ್ಟ ಕೆಲಸನೂ ಮಾಡ್ತಾರೆ. ಇದೆಲ್ಲ ಫಲ ಕೊಡುತ್ತಾ ಗುರೂಜಿ? ಅಲ್ಲ, ನಾನು ಅವಾಗಲೂ ಒಂದು ಮಾತು ಹೇಳಿದೆ, ಇದು ಕೆಟ್ಟದ್ದು ಅಂತ ನೀವು ಯಾವ ಆಧಾರದ ಮೇಲೆ ನಿರ್ಧಾರ ಮಾಡ್ತೀರಿ? ಅಷ್ಟೇ ಚೆನ್ನಾಗಿ ಪೂಜೆ ಮಾಡ್ತಾ ಇರ್ತಾರೆ. ಒಂದು ಏನಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಮಾತಿದೆ, ವ್ಯಾಸರದ ಕೂಡ ಒಂದು ಮಾತಿದೆ. ತಪ್ಪು ಅನ್ನೋದು ಯಾವುದು? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಬೇರೆಯವರಿಗೆ ತೊಂದರೆ ಕೊಡ್ತಾ ಇರೋದು ಅದು ಮಹಾಪಾಪ. ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತಾ ಇದ್ರೆ ಅದು ಪುಣ್ಯ. ಈಗ ಆದರೆ ನಿಮಗೆ ನೀವೇ ನಾವು ಉದಾಹರಣೆಗೆ ಹೇಳೋದು, ನೀವು ಸಿಗರೇಟ್ ಸೇದ್ತಾ ಇದ್ದೀರಿ, ಕುಡಿತಾ ಇದ್ದೀರಿ, ಅತಿ ಹೆಚ್ಚಾಗಿ ನಾನ್ ವೆಜ್ ತಿಂತೀರಿ, ಇದೆಲ್ಲ ನಿಮ್ಮ ವೈಯಕ್ತಿಕ ಆಯಿತು. ಈ ಕೆಲಸ ಮಾಡ್ತಾ ಇದ್ರೆ ಭಗವಂತ ಮೆಚ್ಚುತ್ತಾನ? ಅದು ನೀವು ತಗೊಳ್ಳೋ ಹಾಗಿಲ್ಲ. ಆದರೆ ಬೇರೆಯವರಿಗೆ ತಪ್ಪು ಕೆಲಸಗಳನ್ನೇ, ದ್ರೋಹವನ್ನೇ ಮಾಡ್ತಾ ಇದ್ರೆ, ಮೋಸವನ್ನೇ ಮಾಡ್ತಾ ಇದ್ರೆ, ಬೇರೆಯವರ ಜೀವನವನ್ನೇ ಹಾಳು ಮಾಡ್ತಾ ಇದ್ದರೆ ನೀವು ಯಾವುದೇ ಪೂಜೆ ಮಾಡಿರಿ, ಈ ಕ್ಷಣಕ್ಕದು ಒಳ್ಳೆಯದಾಗಿರಬಹುದು, ಆದರೆ ಅದರ ಪರಿಣಾಮವನ್ನು ನೀವು ಅನುಭವಿಸಲೇಬೇಕಾಗ್ತದೆ. ಹಾಗಾದ್ರೆ ನಾವು ಇವಾಗ ಮಾಂಸಾಹಾರ ತಿಂತೀವಿ, ಇದನ್ನೆಲ್ಲ ಮಾಡಿ ಪೂಜೆ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನೀವು ಒಂದು ಏನಂತ ಹೇಳಿದರೆ, ಈ ದೇಶದಲ್ಲಿ ನಾನ್ ವೆಜ್ ತಿನ್ನೋರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ನೀವು ನಾನ್ ವೆಜ್ ತಿಂದ ತಕ್ಷಣ ನೀವು ದೇವರಿಗೆ ದ್ರೋಹ ಮಾಡ್ತಾ ಇದ್ದೀರಿ ಅಂತ ನಿಮಗೆ ನೀವೇ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಮ್ಮಲ್ಲಿ 3 ರೀತಿಯ ಗುಣಗಳಿದೆ. ನಮ್ಮಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಇದೆ.
ಪೂಜೆಯಲ್ಲೂ ಕೂಡ ಸತ್ವ ರಜೋಗುಣ ತಮೋಗುಣ ಪ್ರಧಾನವಾದ ಪೂಜೆ ಕೂಡ ಇದೆ. ಸಾತ್ವಿಕ ಪೂಜೆಯಲ್ಲಿ ನಾವು ಫಲವನ್ನು, ಹೂವನ್ನು, ಧೂಪ ದೀಪವನ್ನು ಇಡ್ತೀವಿ. ರಜೋಗುಣವಾದ ಪ್ರಧಾನವಾದ ಪೂಜೆಯಲ್ಲಿ ಅವರು ಮಾಂಸವನ್ನೇ ನೈವೇದ್ಯವಾಗಿ ಇಡ್ತಾರೆ, ಮದ್ಯವನ್ನೇ ನೈವೇದ್ಯವಾಗಿ ಇಡ್ತಾರೆ. ಆ ಪೂಜಾ ಪದ್ಧತಿಯೂ ಈ ದೇಶದಲ್ಲಿದೆ. ಆದರೆ ಅದು ಯಾವ ದೇವರು ಅನ್ನೋದು ನಿರ್ಧಾರ ಬೇರೆ. ಉದಾಹರಣೆಗೆ ನೀವು ಯಾವುದೋ ದೇವರು, ಅದು ಸಾತ್ವಿಕ ದೇವರು, ಅಲ್ಲಿ ನೀವು ಈ ರೀತಿಯ ಮದ್ಯ ಮಾಂಸವನ್ನು ಇಟ್ಟರೆ ಅದರ ಪರಿಣಾಮ ದುಷ್ಪರಿಣಾಮ ನೀವು ಎದುರಿಸಬೇಕಾಗ್ತದೆ. ಆದರೆ ಅದು ರಜೋಗುಣ ಪ್ರಧಾನವಾಗಿದ್ದರೆ ಪ್ರಾಬ್ಲಮ್ ಇಲ್ಲ. ಪದ್ಧತಿಗಳು ಬೇರೆ ಬೇರೆ ಇದೆ. ಆಯಾಯ ಜನಗಳ, ಆಯಾಯ ಸಂಸ್ಕಾರಗಳ, ಆಯಾಯ ಪ್ರಾಂತ್ಯಗಳ ಅನುಗುಣವಾಗಿ ಪೂಜಾ ಪದ್ಧತಿಗಳೇ ಬೇರೆ ಇದೆ. ಅವರು ಆ ರೀತಿಯಾಗಿ ನೈವೇದ್ಯ ಅದನ್ನು ಮಾಡಿದರು. ಈಗ ಕರ್ನಾಟಕದ ಎಷ್ಟೋ ಕಡೆ ನೋಡಿದ್ವು, ಗಣೇಶ ಹಬ್ಬಕ್ಕೆ ಗಣೇಶನ ಮುಂದೆ ಅವರ ಕುಟುಂಬದಿಂದ ಬಂದಿದೆ ಅಂತ ಮಾಂಸವನ್ನು ನೈವೇದ್ಯವಾಗಿ ಇಡ್ತಾರೆ. ಅದು ಅವರ ಪದ್ಧತಿ, ಅದರಿಂದಾಗಿ ಯಾವ ದುಷ್ಪರಿಣಾಮ ಬೀರಲ್ಲ. ಆದರೆ ನಾವು ಈಗ ಸಾತ್ವಿಕ ಮಾಡ್ತಾ ಇದ್ದೀವಿ, ಅವ್ರು ಯಾರೋ ಮಾಡ್ತಾರೆ ಅಂತ ನಾವು ಅದನ್ನು ಮಾಂಸವನ್ನು ನೈವೇದ್ಯವಾಗಿ ಇಟ್ಟರೆ ಅದರ ದುಷ್ಪರಿಣಾಮವನ್ನು, ಯಾಕೆಂದರೆ ಆ ಚೈತನ್ಯ ಸಾತ್ವಿಕತೆಗೆ ಅಡ್ಜಸ್ಟ್ ಆಗಿದೆ. ನೀವು ಅದನ್ನು ಡಿಸ್ಟರ್ಬ್ ಮಾಡಿದ್ರೆ ಅದರ ಪರಿಣಾಮವನ್ನು ಎದುರಿಸಲೇಬೇಕಾಗ್ತದೆ. ಈ ದೃಷ್ಟಿಯಿಂದ ನೀವೇನಾದರೂ ವ್ಯಕ್ತಿಯನ್ನು ಹಳಿತಾ ಇದ್ದರೆ ಅದನ್ನು ಬಿಟ್ಬಿಡಿ. ನಾ ಹೇಳೋದು ಎಲ್ರಿಗೂ ಸಲಹೆ ಕೊಡೋದು, ಈ ಮಾತನ್ನು ಕೇಳ್ತಾ ಇದ್ದರೆ ಅವರು ದುಷ್ಟ ಕೆಲಸ ಮಾಡಿದ್ರು ಚೆನ್ನಾಗಿದ್ದಾರೆ, ಇವರು ತಪ್ಪು ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ ಚೆನ್ನಾಗಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಿ? ನೀವು ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ? 4 ಜನಕ್ಕೆ ಉಪಕಾರ ಕೆಲಸ ನಾನೇನು ಮಾಡ್ತಾ ಇದ್ದೀನಿ? ನಮಗೆ ನಾವು ಫಸ್ಟ್ ಪ್ರಶ್ನೆ ಹಾಕೋಬೇಕು ಅಂತ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಜಗತ್ತು ಸರಿ ಇಲ್ಲ ಅಂತ ಅನ್ನೋದ್ರಲ್ಲೇ ನಮ್ಮ ಜೀವನ ಕಳ್ಕೊಂಡ್ಬಿಡ್ತಾ ಇದ್ದೀವಿ ಅಂತ. ನಮ್ಮ ಇಡೀ ಬದುಕನ್ನು ಇನ್ನೊಬ್ಬರನ್ನು ಅಳತೆ ಮಾಡೋದ್ರಲ್ಲೇ ಕಳ್ಕೊಂಡ್ಬಿಡ್ತಾ ಇದ್ದೀವಿ. ನಾವು ನಮ್ಮನ ಕಡೆ ಯಾವಾಗ ನೋಡೋದು? ನಮ್ಮನ್ನು ಇನ್ನು ತಿದ್ಕೊಳ್ಳೋದು ಯಾವಾಗ? ನಮ್ಮನ್ನು ಇನ್ನು ಸರಿ ಮಾಡ್ಕೊಳ್ಳೋದು ಯಾವಾಗ? ನಾವು ಇನ್ನೂ 4 ಜನಕ್ಕೆ ಒಳ್ಳೆಯದನ್ನೇ ಮಾಡೋ ಹಾಗೆ ನಮ್ಮ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದು ಯಾವಾಗ? ಅವನು ಕೆಟ್ಟವನಾಗಿ ಅಷ್ಟು ದೃಢವಾಗಿ ಕೆಲಸ ಮಾಡ್ತಾ ಇದ್ದಾನೆ, ಕೆಟ್ಟದ್ದನ್ನೇ ಮಾಡ್ತಾ ಇದ್ದಾನೆ ಅಂತಾದರೆ ನೀವು ಒಳ್ಳೆ ಮನಸ್ಸಿಟ್ಕೊಂಡು ಯಾಕೆ ದೃಢವಾಗಿ 4 ಕೆಲಸ ಒಳ್ಳೇದು ಮಾಡ್ತಾ ಇಲ್ಲ? ಯಾರು ಟೀಕೆ ಮಾಡಿದ ತಕ್ಷಣ ಕಣ್ಣೀರು ಹಾಕ್ಬಿಡ್ತೀವಿ ನಾವು. ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಆದರೂ ನನ್ನನ್ನು ಇಷ್ಟೊಂದು ಟೀಕೆ ಮಾಡ್ತಾರೆ, ನಾವು ಕಣ್ಣೀರು ಹಾಕೋಕ್ಕೆ ಶುರು ಮಾಡಿಬಿಡ್ತೀವಿ. ಎಷ್ಟು ವೀಕ್ ಮೈಂಡ್ ಇದೆ ನಮಗೆ ಅಂತ. ಒಳ್ಳೆತನ ಅಂತ ನಾವು ಏನು ಅಂದ್ಕೊಂಡಿದ್ದೀವಲ್ಲ, ಆ ಒಳ್ಳೆತನದಲ್ಲಿ ಎಷ್ಟೊಂದು ವೀಕ್ನೆಸ್ಗಳಿದೆ ನಮಗೆ ಗೊತ್ತೇ ಇಲ್ಲ ಅದು. ಆದರೆ ಆ ದುಷ್ಟ ಮನಸ್ಸು ಇಟ್ಕೊಂಡಿರೋರಿಗೆ ಎಷ್ಟು ದೃಢತೆ ಇದೆ, ನಾನು ಏನು ಮಾಡಬೇಕು ಅಂತ ಮಾಡೇ ಮಾಡ್ತೀನಿ. ಸತ್ಯ. ಅವ್ರಿಗೆ ಯಾವ ಕೊರಗೂ ಇಲ್ಲ, ಯಾವ ಅಳಕು ಇಲ್ಲ. ಆದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಆದರೆ ನಾವು ಅಳಕು ಹೆಚ್ಚು, ನಮಗೆ ಕೊರಗು ಹೆಚ್ಚು, ನಮಗೆ ಚಿಂತೆ ಹೆಚ್ಚು. ಅವರ ಸಾಧನೆಗೆ ಅದೇ ಹಾದಿ ನಮಗೆ ಏನು ನಾವು ಯೋಚನೆ ಮಾಡ್ತೀವಿ ಇದೇ ನಮಗೆ ಹಾದಿ. ನಮಗೆ ನಾವು ಕೆಳಮಟ್ಟಕ್ಕೆ ಹೋಗೋಕ್ಕೆ ಕೆಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಯಾವಾಗ ದೃಢವಾಗಿ ನಿಲ್ತೀವಿ, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಬೇಕು ನನ್ನ ಪ್ರಕಾರ. ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಕೆಟ್ಟವರು, ಅವ್ರು ಯಾಕೆ ಹೇಗಿದ್ದಾರೆ ಅನ್ನೋದಕ್ಕಿಂತ ನಾನೇನು ಮಾಡಲಿ, ಆಯಿತು ನನಗೆ ಒಳ್ಳೇದಿದೆ ಅಲ್ವಾ, ನಾನೇನು ಮಾಡಲಿ? ಈಗ ಪ್ರತಿಯೊಬ್ಬರು ಈ ಪ್ರಶ್ನೆ ಹಾಕೋಬೇಕು ಅಂತ. ನಾನು ಒಳ್ಳೆಯವನಲ್ವಾ, ನಾನೇನು ಮಾಡ್ತಾ ಇದ್ದೀನಿ ಹಾಗಾದರೆ? ಅಂದರೆ ನಾವು ಇದು ಮೊದಲು ಮಾತಾಡಿದ್ವಲ್ಲ ಗುರೂಜಿ ಹತ್ರ, ಹಣೆ ಬರ ಚೆನ್ನಾಗಿರ್ತಾನೆ ಕುದುರೆ ಓಡ್ತಾ ಇರುತ್ತೆ, ಆಮೇಲೆ ಕುದುರೆ ಕಾಲು ಮುಡ್ಕೊಂಡಿರುತ್ತೆ ಅಂತ. ಸಿಂಪಲ್ ಕರ್ಮ. ನೀವು ಅವ್ರ ಬಗ್ಗೆ ಯೋಚನೆ ಮಾಡಿ ಆ ಕರ್ಮಕ್ಕೆ ನೀವು ಸಪೋರ್ಟಿವ್ ಆಗಿ ಯಾಕೆ ಹೋಗಬೇಕು ಅಂತ ನೀವು ದೃಢ ನಿಮ್ಮ ಚೇಂಜ್ ಮಾಡಿ. ಅವ್ರು ಯಾರು ಏನೇ ಕೆಟ್ಟ ಕೆಲಸ ಮಾಡಲಿ, ನಾನು ಮಾಡಬೇಕಾದದ್ದು ಒಳ್ಳೆಯದು, ನನಗೆ ಆಗುವಂಥದ್ದು ಎಷ್ಟು ಒಳ್ಳೇದು ಮಾಡೋಕ್ಕೆ ಸಾಧ್ಯ ಅದನ್ನು ನಾನು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಅವರು ಬದಲಾಗ್ತಾರೆ, ಅವರು ನಿಮ್ಮ ದಾರಿಗೆ ಬರ್ತಾರೆ. ಇವತ್ತೇನಾಗಿದೆ, ಸಮಾಜದಲ್ಲಿ ಕೆಟ್ಟದ್ದು ಮಾಡಿದ್ದೆಲ್ಲ ಚೆನ್ನಾಗಿದ್ದಾರೆ ಅಂತ ನಾವು ಕೆಟ್ಟವರಾಗ್ಬಿಡೋಣ ಅನ್ನೋ ರೀತಿಯಾಗಿ ಬದುಕ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಅದನ್ನು ಚೇಂಜ್ ಮಾಡಬೇಕು. ನಮಗೆ ಸಾಧ್ಯವಾದಷ್ಟು ನಮ್ಮ ಸುತ್ತ ಇರೋರನ್ನಾದರೂ ಅದರಲ್ಲಿ ಬದಲಾಯಿಸ್ಕೋಬೇಕು. ಇಡೀ ಜಗತ್ತನ್ನು ಬದಲಾಯಿಸದೇ ಇದ್ರೂ ಅಡ್ಡಿ ಇಲ್ಲ. ನಾನು ಒಳ್ಳೇದು ಮಾಡ್ತಾ ಇದ್ದೀನಿ, ನೀನು ಯಾಕೆ ಕೆಟ್ಟದ್ದು ಮಾಡ್ತಾ, ಬಾ ನನ್ನ ಜೊತೆ ಸೇರ್ಕೊಂಡು ಒಳ್ಳೇದು ಮಾಡು ಅಂತ ಕರೆಯೋಷ್ಟು ಧೈರ್ಯನಾದರೂ ತೋರಿಸ್ಬೇಕು. ಅವನು ಬಾರಿಗೆ ಬಾ ಹೋಗಿ ಬರೋಣ ಅನ್ನುವಷ್ಟು ಖುಷಿಯಾಗಿ ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಷ್ಟು ಖುಷಿಯಾಗಿ ನಾವು ಕರೆಯೋದೇ ಇಲ್ಲ. ಹಳಕಿನಲ್ಲಿ ಕರಿತೀವಿ, ಇವನೇನು ಅಂದ್ಬಿಡ್ತಾನೋ ಅಂತ. ನಾವೇ ಕೇಳ್ತೀವಿ ನಮ್ಮ ಶಿಷ್ಯನಿಗೆ ಸಾಕಷ್ಟು ಜನ, ನಾವು ಕರೆದ್ವು ಗುರುಜಿ ನಮಗೆ ಈ ಥರದ್ದು ಒಂದು ಕಾರ್ಯಕ್ರಮ ಇದೆ, ಬನ್ನಿ ಗುರು, ಬಾರಪ್ಪ ಚೆನ್ನಾಗಿದೆ ಒಳ್ಳೇದಾಗ್ತದೆ, ಅಲ್ಲೇನೋ ಹೋಗ್ತೀಯೋ ಬಾರೋ ಇಲ್ಲಿ ಅಂದ ತಕ್ಷಣ ಇವನು ವೀಕೇ ಆಗಿಬಿಡ್ತಾನೆ. ಅರೆ ನಿನಗೆ ಯಾಕೆ ಆ ದೃಢತೆ ಇಲ್ಲ, ನಿನಗೆ ಯಾಕೆ ಆ ಸ್ಥೈರ್ಯ ಇಲ್ಲ, ನಿನಗೆ ಯಾಕೆ ಆ ಧೈರ್ಯ ಇಲ್ಲ? ಅಲ್ಲೇ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಲ್ಲ ಅಂತ. ಎಸ್, ಅವನಷ್ಟು ದೃಢವಾದ ಧ್ವನಿಲಿ ಹೇಳಿ ನೋಡೋಣ. ಇನ್ನೂ ಒಂದು ಪ್ರಶ್ನೆ ಗುರೂಜಿ, ಕೇಳ್ಬೋದಾ ಗುರುಜಿ? ಒಂದು ಮನೆ ಗುರೂಜಿ, ನಾವು ಪ್ರತ್ಯಕ್ಷವಾಗಿ ನೋಡಿರೋದು, ನಾವು ಕಣ್ಣಾರೆ ನೋಡಿರೋದು ಒಂದು ರೂಮ್ ಗುರೂಜಿ. ಅದು ಅಲ್ಲಿ ನಮ್ಮ ಹುಡುಗಿ ಒಬ್ಬಳು ಮಲಗಿದ್ಲಲ್ಲಿ.
ಎಲ್ಲರೂ ಮಲಗಿದ್ದೀವಿ, ಅವಳೊಬ್ಬಳೇ ಮಲಗಿದ್ಲು, ಇದ್ದಕ್ಕಿದ್ದಂಗೆ ಕಿಚ್ಕೊಂಡು ಹೊರಗಡೆಗೆ ಬಂದಳು. ಇಲ್ಲ ನನಗೆ ಏನೋ ಆಯಿತು, ಯಾರೋ ಬಂದಂಗಾಯಿತು, ನನ್ನ ಮೇಲೆ ಯಾರೋ ಮಲಗ್ದಂಗಾಯಿತು ಅಂತ ಏನೇನೋ ಹೇಳಿದ್ಲು. ನಾವು ಯಾರೂ ನಂಬಲಿಲ್ಲ ಅದನ್ನು. ಕೊನೆಗೆ ಸಾಕ್ಷಿ ಇತ್ತು ಗುರೂಜಿ, ಅದಕ್ಕೆ ಎಲ್ಲ ಪರಿಚಿದ ಚಿಹ್ನೆಗಳಿತ್ತು ಮೈ ಮೇಲೆ, ಮುಖದ ಮೇಲೆ, ಎದೆ ಮೇಲೆ ಎಲ್ಲ ಪರಿಚಿದ ಒಂದು. ಸರಿ ಅದಾಯಿತು. ಅಲ್ಲಿ ಯಾರು ಮಲಗಿದ್ರು ಬಂದು ನೆಗೆಟಿವೇ ಹೇಳ್ತಿದ್ರು, ಅಲ್ಲಿ ಏನೋ ಆಗತ್ತೆ, ಏನೋ ಒಂಥರ ಆಗತ್ತೆ. ಏನು ಗುರೂಜಿ ಅದು ನಿಜವಾಗ್ಲೂ ನೆಗೆಟಿವ್ ಎನರ್ಜಿ? ತುಂಬ ನಂಬದೇ ಇರೋರೇ ಇದ್ದಾರೆ. ನಾನಂತೂ ನಂಬೋದೇ ಇಲ್ಲ ಗುರೂಜಿ ಅವೆಲ್ಲ. ಅಂಥದ್ದು ಕಣ್ಣಾರೆ ನೋಡಿದ್ಮೇಲೆ ಏನು ಮಾಡೋಕ್ಕಾಗಲಿಲ್ಲ. ಏನು ಗುರೂಜಿ ಅದು? ತುಂಬ ಸರಿ ಈ ರಸ್ತೆಗಳಲ್ಲಿ ಹಾಕಿರ್ತಾರೆ, ಇದು ಆಕ್ಸಿಡೆಂಟ್ ಝೋನ್, ಜೋಪಾನವಾಗಿರಿ ಅಂತ ಅಲ್ಲೊಂದು ಹಾಕಿರ್ತಾರೆ ನೋಡಿ. ಒಂದು ಸರಿ ಅಲ್ಲಿ ಆಕ್ಸಿಡೆಂಟ್ ಆಗೋಕ್ಕೆ ಶುರು ಆದರೆ, ನೀವು ಬೋರ್ಡ್ ಹಾಕಿದ್ಮೇಲಂತೂ ಇನ್ನೊಂದು ಸ್ವಲ್ಪ ಜನ ಕಾನ್ಷಿಯಸ್ ಆಗಿ ಇಲ್ಲ ಆಕ್ಸಿಡೆಂಟ್ ಅಂತೆ ಅಂದ್ಕೊಂಡು ಇನ್ನೂ ಕಾನ್ಷಿಯಸ್ ಆಗೋಕ್ಕೆ ಹೋಗಿ ಇನ್ನೂ ಆಕ್ಸಿಡೆಂಟಲ್ಲಿ ಇನ್ನೂ ಜಾಸ್ತಿ ಆಗ್ತದೆ, ಭಯ ಶುರು ಆಗ್ತದೆ ಕೆಲವರು ಮಾನಸಿಕವಾಗಿ. ಹಾಗೆ ಯಾವುದೋ ಒಂದು ಜಾಗದಲ್ಲಿ ಆಕ್ಸಿಡೆಂಟ್ ಆಗೋಕ್ಕೆ ಶುರು ಆದರೆ ಎಲ್ಲರೂ ಹೇಳ್ತಾರೆ ಆ ಜಾಗದಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಆ ಜಾಗದಲ್ಲಿ ಆಕ್ಸಿಡೆಂಟ್ ಆಗ್ತದೆ. ನಮ್ಮ ಮನಸ್ಸಿನಲ್ಲೂ ಅದೇ ಒಂದು ದೊಡ್ಡ ಪೆಡಂಭೂತವಾಗಿ ಆ ದಾರಿಯಲ್ಲಿ ಹೋಗ್ತಾ ಇದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಸಬ್ಕಾನ್ಷಿಯಸ್ಲಿ ಆಟೋಮೆಟಿಕಲಿ ಅಲ್ಲೊಂದು ಆಕ್ಸಿಡೆಂಟ್ ಆಗೋಕ್ಕೆ ದಿನದಲ್ಲಿ ಒಂದು 10 ಆದರೆ ಆಕ್ಸಿಡೆಂಟ್ ಆಗ್ತದೆ. 1000 ವೆಹಿಕಲ್ ಹೋದರೆ 10 ಆಕ್ಸಿಡೆಂಟ್ ಆಗ್ತದೆ. ಯಾವ ರಸ್ತೆಯಲ್ಲಿ ಆಗಲ್ಲ ಆಕ್ಸಿಡೆಂಟ್ ಆಗೇ ಆಗ್ತದೆ. ಆದರೆ ಯಾವಾಗ ಅಲ್ಲಿ ನೀವು ಪರ್ಟಿಕ್ಯುಲರ್ ಒಂದು ಜಾಗವನ್ನು ನಿರ್ಧಾರ ಮಾಡ್ತೀರಿ, ಅಲ್ಲಿ ಹೆಚ್ಚು ಆಕ್ಸಿಡೆಂಟ್ಗಳು ಇನ್ನೂ ಹೆಚ್ಚಾಗೋಕ್ಕೆ ಶುರುವಾಗ್ತದೆ. ಯಾಕೆ ಅಂದರೆ ನಾವೇ ಮಾನಸಿಕವಾಗಿ ನಿರ್ಧಾರ ಮಾಡ್ತೀವಿ, ಇಲ್ಲಿ ಆಕ್ಸಿಡೆಂಟ್ ಜಾಗ, ಇದು ಆಕ್ಸಿಡೆಂಟ್ ಜಾಗ, ಇದು ಆಕ್ಸಿಡೆಂಟ್ ಜಾಗ ಅಂತ. ಆದರೆ ಅದೇ ಎನರ್ಜಿ ಬಿಲ್ಡ್ ಆಗೋಕ್ಕೆ ಶುರುವಾಗ್ತದೆ. ದ ಸೇಮ್ ಟೈಮ್ ಆ ಒಂದು ಎನರ್ಜಿ ಕೂಡ ಅಲ್ಲಿ ಬಿಲ್ಡ್ ಆಗೋಕ್ಕೆ ಶುರುವಾಗ್ತದೆ. ಹಾಗೆ ಕೆಲವು ಮನೆಗಳಲ್ಲಿ ಒಂದು ನೆಗೆಟಿವ್ ಪಾಸಿಟಿವ್ ಎರಡು ಚೈತನ್ಯ ಎನರ್ಜಿ ಇದ್ದೇ ಇದೆ. ಎನರ್ಜಿ ಅನ್ನೋದು ಒಂದೇ ಆದರೂ ಪರಿಣಾಮಗಳು ಬೇರೆ ಬೇರೆ ಥರ ಆಗ್ಬೋದು. ಎನರ್ಜಿನಲ್ಲಿ ನೆಗೆಟಿವ್ ಪಾಸಿಟಿವ್ ಅಂತಿಲ್ಲ, ಅದು ಎನರ್ಜಿ ಒಂದೇ. ಆದರೆ ಅದು ನಮ್ಮ ಮೇಲೆ ನೆಗೆಟಿವ್ ಆಗಿ ಸಮ್ ಟೈಮ್ ಪರಿಣಾಮ, ಪಾಸಿಟಿವ್ ಆಗಿ ಕೆಲವು ಜಾಗದಲ್ಲಿ ಪರಿಣಾಮ ಬೀರ್ತದೆ ನೋಡಿ. ಇದನ್ನು ಆತ್ಮ ಅಂತಿರೋ, ಎನರ್ಜಿ ಅಂತಿರೋ, ದುಷ್ಟಶಕ್ತಿ ಅಂತಿರೋ, ಅಥವಾ ಇನ್ಯಾವುದೋ ರಾಕ್ಷಸ ಅಂತ ಹೇಳ್ತಿರೋ, ಅಂದರೆ ಬ್ರಹ್ಮ ರಾಕ್ಷಸ ಈ ಥರದ್ದು ಹೇಳ್ತಿರೋ, ಒಂದು ಜಾಗದಲ್ಲಿ ಅದು ಶುರು ಆದರೆ ಒಬ್ಬರಿಂದ ಒಬ್ಬರಿಗೆ ಅದು ಹೆಚ್ಚಾಗ್ತಾ ಹೋಗ್ತದೆ. ಯಾವಾಗ ನೀವು ಆತಂಕ ಬೀಳ್ತೀರಿ, ಯಾವಾಗ ನಿಮ್ಮಲ್ಲಿ ಭಯ ಹುಡ್ತದೆ, ಒಂದು ದುಷ್ಟಶಕ್ತಿಯ ಉದ್ದೇಶ ಏನು? ಭಯ ಹುಟ್ಟಿಸೋದು. ನೀವು ಯಾವಾಗ ಭಯ ಹುಟ್ಟಿಸ್ತೀರೋ ಆ ಶಕ್ತಿ ಕಡಿಮೆ, ಅದರ ಶಕ್ತಿ ಕಡಿಮೆ. ಆದರೆ ನಿಮ್ಮಲ್ಲಿ ಉಂಟಾದ ಭಯದ ಪರಿಣಾಮ ನೀವು ವೀಕ್ ಆಗ್ತೀರಿ, ನಿಮ್ಮ ಮನಸ್ಸು ವೀಕ್ ಆಗ್ತದೆ, ಅದು ಸ್ಟ್ರಾಂಗ್ ಆಗ್ತದೆ. ಭಯ ಬಿದ್ದಿಲ್ಲ ಅಂದರೆ ಅದಕ್ಕೆ ನಿಮಗೆ ಅದು ರೀಚ್ ಆಗಲಿಲ್ಲ, ಅದು ರೀಚೇ ಆಗಲ್ಲ. ಹಾಗಾಗಿ ನೀವು ಈಗ ಒಬ್ಬರು ಮಲಗಿದ್ರು, ಅಲ್ಲಿ ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು, ಅದರ ಭಯ ಸಬ್ಕಾನ್ಷಿಯಸ್ಲಿ ನೀವು ಏನು ಮಾಡಿದ್ರು, ನೀವೆಷ್ಟೇ ಧೈರ್ಯ ಹೊರಗೆ ತೋರಿಸಿದ್ರು, ನಾನು ಇದನ್ನು ನಂಬಲ್ಲ ಅಂತ ಹೇಳಿದ್ರು, ಅಲ್ಲಿ ಮಲಗಿದ ತಕ್ಷಣ ಒಂದು ಸಣ್ಣ ವ್ಯತ್ಯಾಸ ಆಗ್ತದೆ. ನಾವು ಹಿಂದೆ ಚಿಕ್ಕನ್ನಲ್ಲಿ ಒಂದು ಕತೆ ಕೇಳಿದ್ರು, ನೀವೆಲ್ಲ ಕೇಳಿರ್ತೀವಿ ಅದನ್ನ. ಹುಡುಗರೆಲ್ಲ ತೀರ್ಮಾನ ಮಾಡಿದರು, ಮಾತಾಡ್ತಾ ನಾನು ದೇವ್ರನ್ನ ನಂಬಲ್ಲ, ಭೂತನ ನಂಬಲ್ಲ, ಸಣ್ಣ ಹುಡುಗರುಗಳು ಎಲ್ಲ ಮಾತಾಡ್ತಾ ಒಬ್ಬ ಹೇಳ್ದ, ನಾನು ದೆವ್ವ ಭೂತ ಏನು ನಂಬೋದೇ ಇಲ್ಲ. ಆಯ್ತಪ್ಪ, ಮಧ್ಯರಾತ್ರಿ ನಾವಿಲ್ಲಿ ಒಂದು ನಿಂಬೆಹಣ್ಣನ್ನು ಕಟ್ಟಿರ್ತೀವಿ, ಈ ದಾರ ಕಟ್ಟಿರ್ತೀವಿ ಕೊಂಬೆಗೆ, ನೀನು ಬಿಚ್ಕೊಂಬರ್ಬೇಕು ಅಂತ. ಅವನು ಹೇಳ್ದ, ಆಯಿತು ಬಿಚ್ಕೊಂಬರ್ತೀವಿ, ಅದಕ್ಕೇನಂತೆ ಯಾವ ದೆವ್ವ ಇಲ್ಲ ಭೂತ ಇಲ್ಲ ಅಂತ. ಹೋದ ಮಧ್ಯರಾತ್ರಿ. ಆದರೆ ಎಲ್ಲರೂ ಹೇಳಿಬಿಟ್ಟಿದ್ರು, ಅಲ್ಲಿ ಆ ಇನ್ಸಿಡೆಂಟ್ ಆಯಿತು, ಇಲ್ಲಿ ಈ ದೀಪ ಏನು ದೆವ್ವ ಇತ್ತು, ಅಲ್ಲಿ ನನ್ನ ಜುಟ್ಟು ಎಳೆದಿತ್ತು, ಬಟ್ಟೆ ಎಳೆದಿತ್ತು, ನನ್ನ ನೇತ ಹಾಕಿತ್ತು, ನನ್ನ ಕತ್ತು ಹೆಸ್ಕಾಗಿ ಬಂದಿತ್ತು, ಎಲ್ಲರೂ ಹಿಂಗೆ ಹೇಳಿರ್ತಾರೆ. ಸಬ್ಕಾನ್ಷಿಯಸ್ಲಿ ಅದು ಅವನಿಗೂ ಸ್ಟೋರ್ ಆಗಿತ್ತು. ಹೋದ, ಆದರೆ ಧೈರ್ಯ, ಯಾಕೆಂದರೆ ಎಲ್ಲರೂ ಮುಂದೆ ಹೇಳ್ಬಿಟ್ಟಿದ್ದಾನೆ ನನ್ನ ಧೈರ್ಯವಂತ, ನನಗೆಂಥ ಧೈರ್ಯ ಇದೆ, ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ, ನಾನು ನಂಬೋದೇ ಇಲ್ಲ, ಅದು ಇಲ್ಲವೇ ಇಲ್ಲ ಅಂತ. ಆದರೆ ಮಧ್ಯರಾತ್ರಿಲಿ ಹೋಗಿ ಅದು ಏನು ಕಟ್ಟಿದ್ರು ಗಂಟನ್ನು ಕೊಂಬೆಗೆ, ಅದನ್ನು ಬಿಚ್ಚುತ್ತಾಯಿತು. ಬಿಚ್ಚಬೇಕಾದ್ರೆ ಹಿಂದೆ ಯಾರೋ ಹೇಳ್ದಾಗಾಯಿತು, ಅವನಿಗೊಂದು ಸಣ್ಣ ಭಯ ಶುರು ಆಯಿತು, ಇದ್ರೂ ಇರಬಹುದೇನೋ ಅಂತ. ಗಂಟನ್ನು ಬಿಚ್ಚಿ ತಿರುಗಬೇಕು, ಹಿಂದೆ ಜೋರಾಗಿ ಯಾರೋ ಹೇಳಿದ್ರು, ಅವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಆದರೆ ಬೆಳಗ್ಗೆ ಬಂದು ಅಲ್ಲಿ ಹಾರ್ಟ್ ಅಟ್ಯಾಕ್ ಯಾರೂ ಬರಲಿಲ್ಲ, ಸ್ನೇಹಿತರು ಎಷ್ಟೊತ್ತಾದರೂ ವಾಪಸ್ ಬರಲಿಲ್ಲ, ಅವ್ರಿಗೂ ಧೈರ್ಯ ಇಲ್ಲ ಒಳಗೆ ಹೋಗ್ಲಿಕ್ಕೆ. ಬೆಳಗ್ಗೆ ಹೋಗಿ ನೋಡಿದ್ರೆ ಅವನು ಹಾರ್ಟ್ ಅಟ್ಯಾಕಲ್ಲಿ ಸತ್ತಿದ್ದಾನೆ. ಏನಾಗಿದೆ? ಹಿಂದೆ ಯಾವುದೋ ಒಂದು ಕೊಂಬೆಯ ಕಡ್ಡಿ ಏನಿದೆ, ಹಿಂದೆ ಅವನ ಬಟ್ಟೆಗೆ ಹಿಡ್ಕೊಂಡು ಇವನು ತಿರುಗಿದಾಗ ಅದು ಹಿಂದಕ್ಕೆ ಜಗ್ಗಿದಾಗ ಭೂತನೇ ನನ್ನನ್ನು ಎಳಿತಾ ಇದೆ ಅಂತ ಅಷ್ಟು ಧೈರ್ಯದಿಂದ ಇದ್ದವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಒಬ್ಬರಿಂದ ಉಂಟಾಗುವ ಭಯ ಅದು ಪೆಡಂಭೂತವಾಗಿ ಒಂದು ಸಣ್ಣ ಇನ್ಸಿಡೆಂಟ್, ಅದೇ ಒಂದು ಸಣ್ಣ ಎನರ್ಜಿ ದೊಡ್ಡ ದೆವ್ವವಾಗಿಯೋ ಪ್ರೇತವಾಗಿಯೋ ನಮ್ಮ ಮೇಲೆ ಸವಾರಿ ಮಾಡ್ತದೆ.
ಎಲ್ಲರೂ ಹೇಳಿ 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 ಅದು ಇನ್ನೂ ಹೆಚ್ಚಾಗ್ತದೆ. ಎಲ್ಲರೂ ಹೇಳಿ ಹೇಳಿ ಒಬ್ರು ಬಾಯಿಂದ ಒಬ್ರಿಗೆ ಹೋಗಿ ಇಲ್ದೇ ಇರೋದು ಕೂಡ ನಿಜ ಇರಬಹುದು ಅಂದಾಗ ಮನಸ್ಸು ಕೆಟ್ಟೋಗಿ ಆತ್ಮ ಹೋಗಿ ಬ್ರಹ್ಮ ರಾಕ್ಷಸ ಆಗಿರ್ತದೆ ಅಂತ. ಆದರೆ ಸಮ್ಟೈಮ್ ಈ ಥರದ ಇನ್ಸಿಡೆಂಟ್ಗಳು ಆಗಿದ್ದಿದೆ. ಈಗ ರಾಮಕೃಷ್ಣರು ಬೇರೆ ಬೇರೆಯ ಮಹಾತ್ಮರ ಜೀವನಗಳಲ್ಲೂ ಕೂಡ ಕೆಲವು ಆತ್ಮಗಳು, ದೇಹ ಇದೆ, ನಾವು ನಂಬ್ತೀವಿ ಅದನ್ನ, ಏನಂದರೆ ದೇಹ ನಶಿಸಿ ಹೋದ ನಂತರ ಆತ್ಮಕ್ಕೇನು ಸಾವಿಲ್ಲ, ಅದು ಪರ್ಮನೆಂಟ್. ಆ ಚೈತನ್ಯಕ್ಕೆ ನಾನು ಸತ್ತಿದ್ದೀನಿ ಅನ್ನೋದೇ ಸಮ್ಟೈಮ್ ನಂಬಿಕೆ ಬರಲ್ಲ. ಹಾಗಾಗಿ ಕೆಲವು ಜಾಗಗಳಲ್ಲಿ ಅಲ್ಲೇ ಉಳಿದು ಅದನ್ನು ನಂಬುವವರೆಗೂ ಅದಕ್ಕೆ ಬೇರೆ ಲೋಕಕ್ಕೆ ಸಿಗಲ್ಲ ಅಂತ. ಹಾಗಾಗಿ ಅಲ್ಲಿದ್ದಾಗ ಅದರ ಪರಿಣಾಮಗಳು ಬೇರೆ ಬೇರೆ ಆಗಿರಬಹುದು. ಆದರೆ ನಿಮ್ಮೆಲ್ರಿಗೂ ನಾನು ಸಲಹೆ ಹೇಳೋದು, ಆತಂಕ ಪಡಬಾರದು. ಈಗ 100 ಜನ ವ್ಯಕ್ತಿಗಳಿದ್ದಾರೆ, 100 ಜನರ ವ್ಯಕ್ತಿತ್ವಗಳು ಬೇರೆ ಬೇರೆ ಇದೆ. ನೀವು ಅವ್ರಿಗೆಲ್ರಿಗೂ ಎದುರುತ್ತೀರಾ? ಪ್ರತಿಯೊಬ್ಬರಿಗೂ ಎದುರುತ್ತೀರಾ? ಅವನೇನೋ ನಮಗೆ ಕೊಲೆ ಮಾಡಿಬಿಡ್ತಾನೆ, ಏನೋ ಮಾಡಿಬಿಡ್ತಾನೆ, ಎದುರುತ್ತೀರಾ? ಇಲ್ಲಿ ದೇಹ ಇಲ್ಲ, ಆತ್ಮ ಇದೆ. ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ? ಇಲ್ಲಿ ವ್ಯಕ್ತಿ ಇದ್ದಾನೆ, ಅವನ ಬಗ್ಗೆ ಹೇಗೆ ಎದುರಲ್ವೋ ಪಕ್ಕದಲ್ಲಿ ಒಂದು ಆತ್ಮ ಇದೆ, ಆದರೆ ಶರೀರ ಇಲ್ಲ, ಅದಕ್ಕೂ ಎದುರೋ ಅವಶ್ಯಕತೆ ಇಲ್ಲ. ನೀವು ಯಾವಾಗ ಎದುರುತ್ತೀರಿ ಆಗ ಭಯಪಟ್ಟಾಗ ಅದರ ಪರಿಣಾಮಗಳು ಹೆಚ್ಚಾಗ್ತಾ ಹೋಗ್ತದೆ. ಇದು ಅನುಭವ ನನಗೂ ಕೂಡ ಇದಾಗಿದೆ ಗುರೂಜಿ. ನಿಮ್ಮ ಥರದ ಒಬ್ಬರು ಸಾಧಕರು, ಅವರು ಅವರ ಸಾಧನೆ ಮಾಡೋಕ್ಕೆ ಹೊರಗಡೆ ಹೋಗಿದ್ದರು. ಬಂದ ನಂತರದಲ್ಲಿ ಅವ್ರ ಅಜ್ಜಿ ಆತ್ಮ ಅಲ್ಲೇ ಇದೆಯಂತೆ. ಇವ್ರಿಗೆ ಗೊತ್ತಾಗತ್ತೆ ಸಾಧನೆ ಮಾಡಿರೋರಿಗೆ, ಇವ್ರು ಯಾರಿಗೂ ಏನು ತೊಂದರೆ ಕೊಡ್ತಿಲ್ಲ, ಆದರೆ ಆಸೆ ಇಟ್ಕೊಂಡಿತ್ತಲ್ಲ ಆತ್ಮ, ಆ ಈಡೇರಿಲ್ಲ ಅಂತೇಳಿ ಆ ಮೂಲೆಯಲ್ಲಿ ಅಲ್ಲೇ ಕೂರ್ತಿತ್ತಂತೆ, ಅಲ್ಲೇ ಇರ್ತಿತ್ತಂತೆ. ಇವ್ರು ಬಂದಾಗ ಯಾಕೆ ಇನ್ನೂ ಇಲ್ಲೇ ಇದೆಯಾ ಅಂತೇಳಿ ನಾನು ಕಳಿಸಿದೆ ಅಂತೇಳಿ ಹೇಳಿದರು ಗುರುಗಳು. ಅದು ನೀವು ಹೇಳಿದಾಗೆ ಆತ್ಮಕ್ಕೆ ಅದು ಶಾಂತಿ ಅಥವಾ ತೃಪ್ತಿ ಅನ್ನೋದಿಲ್ಲ ಅಂದರೆ ಅಲ್ಲೇ ಕೂತ್ಕೊಂಡ್ಬಿಟ್ಟಿರುತ್ತೆ ಅಂತ ಒಂದು ನಿದರ್ಶನ ಅನಿಸುತ್ತೆ ಗುರುಗಳು. ಅದಕ್ಕೆ ನಾವು ಮನೆಗಳಲ್ಲಿ ತಿಥಿಗಳು ಮತ್ತು 11 ದಿನದ ಕಾರ್ಯಗಳು ಅದೆಲ್ಲ ಮಾಡಿ ಅದೊಂದು ಪದ್ಧತಿ ಒಂದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಉಳಿಸ್ಕೊಂಡ್ಬಂದಿವಲ್ಲ ಗುರುಜಿ. ಗುರುಜಿ, ಇವಾಗಿನ ಜನ್ರೇಷನಲ್ಲಿ ಎಲ್ಲರಿಗೂ ಗೊತ್ತಿರೋದೇ ಇದು, ಮೊಬೈಲ್ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದ್ಬಿಟ್ಟು. ದೊಡ್ಡವರು ಚಿಕ್ಕವರು ಎಲ್ಲನೂ ಅಷ್ಟೇ, ಯಾರು ನೋಡಿದ್ರು ಹೀಗೆ ಇದ್ದಾರೆ, ಯಾರೂ ತಲೆ ಎತ್ತಿ ಇಲ್ಲ ಇವಾಗ. ಎಲ್ಲನ ಹೊರಗಡೆ ನೋಡಿದ್ರು ಗುರುಜಿ ಏನು ಪರಿಹಾರ ಇದಕ್ಕೆ? ಯಾಕೆಂದರೆ ತುಂಬ ಕಡೆ ಕೇಳಿದ್ದೀವಿ ಇದಕ್ಕೆ, ಮೊಬೈಲ್ ಅಡಿಕ್ಷನ್ನು, ಅದಕ್ಕೇನು ಪರಿಹಾರಗಳು ಎಲ್ಲ ಹೇಳ್ತಾ ಇರ್ತಾರೆ, ಆಗಿರಬೇಕು ಹೀಗಿರಬೇಕು ಅಂತ. ನಿಮ್ಮ ಮಾತುಗಳಲ್ಲಿ ಕೇಳಬೇಕು ಗುರುಜಿ, ಇದೆಷ್ಟು ಸಾರಿ ಕೇಳಿದ್ರೂ ಉಪಯೋಗ ಆಗೋವಂಥದ್ದೇ ಇದು. ನೋಡಿ, ಯಾವುದು ಕೆಟ್ಟದ್ದಿಲ್ಲ. ವಿಶೇಷವಾಗಿ ಇವತ್ತಿನ ಕಾಲಕ್ಕೆ ಮೊಬೈಲ್ ಡಿಜಿಟಲ್ ಯುಗ ಇದು, ಅದರಿಂದನೇ ತುಂಬಾ ಜ್ಞಾನ. ಇವತ್ತು ನಮ್ಮನ್ನು ತುಂಬಾ ಜನ ಕೇಳ್ತಾ ಇರೋದು, ನಮ್ಮ ಮಾತನ್ನು ತುಂಬಾ ಜನ ಕೇಳ್ತಾ ಇರೋದು, ನಮ್ಮನ್ನು ನೋಡ್ತಾ ಇರೋದು, ನಾವು ಹೆಚ್ಚು ಜನಕ್ಕೆ ತಲುಪಿದ್ದು ಕೂಡ ಇದೇ ಡಿಜಿಟಲ್ ಮಾಧ್ಯಮದ ಮೂಲಕ. ಅವರ ಎಷ್ಟೋ ಮೊಬೈಲ್ಗಳಲ್ಲಿ ತುಂಬಾ ಸರಿ ಹೇಳ್ತಾರೆ, ಇಡೀ ರಾತ್ರಿ ನಿಮ್ಮ ಇಂಟರ್ವ್ಯೂ ಕೇಳ್ಕೊಂಡು ನಾವು ಪ್ರತಿದಿನ ಕೇಳ್ಕೊಂಡು ಮಲಗ್ತೀವಿ ಅಂತ. ನೀವು ಆ ಮೊಬೈಲನ್ನು ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಆ ಅಡಿಕ್ಷನ್ ಅನ್ನೋದಾಗೋದು. ನೀವು ಸುಮ್ಮನೆ ರೀಲ್ ನೋಡೋಕ್ ಇಟ್ಕೊಂಡಿದ್ರೆ, ಯಾವುದು ಸುಮ್ಮನೆ ಅನಾವಶ್ಯಕವಾದ ನೋಡ್ತಾ ಇದ್ರೆ ಅದು ಒತ್ತಡವಾಗ್ತದೆ ಮನಸ್ಸಿನ ಮೇಲೆ, ಯಾವುದೇ ಆದ್ರೂ ಕೂಡ. ನೋಡಿ, ಹಿಂದೆ ಆದ್ರೆ ಬುಕ್ಗಳು ಇಟ್ಕೊಳ್ತಾ ಇದ್ವಿ, ಈಗ ನಾವು ಕೂಡ ನಮಗೆ ಬುಕ್ ಅಂದ್ರೆ ಪ್ರೀತಿ. ಆದ್ರೆ ನಿಮ್ಗೆ ಇವತ್ತು ಮೊಬೈಲ್ ನಲ್ಲಿ ಎಲ್ಲವೂ ಸಿಗ್ತದೆ, ಎಲ್ಲಾ ಪುಸ್ತಕಗಳು ಸಿಗ್ತವೆ, ಆಡಿಯೋ ಬುಕ್ಗಳು ಸಿಗ್ತವೆ, ಸಂಗೀತ ಸಿಗ್ತದೆ, ತುಂಬಾ ನಾಲೆಡ್ಜ್ ಕೂಡ ಮೊಬೈಲ್ ನಲ್ಲಿ ಸಿಗ್ತದೆ. ಆದ್ರೆ ಅದನ್ನು ಎಷ್ಟು ಬಳಸಬೇಕು, ಎಷ್ಟು ಸಮಯ ಬಳಸಬೇಕು ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೀವು ದೀರ್ಘಕಾಲ ಬಳಸಿದಾಗ ಒತ್ತಡ ಆಗಕ್ಕೆ ಶುರುವಾಗ್ತದೆ, ನಿಮ್ಮ ಕಣ್ಣಿನ ಮೇಲೆ, ನಿಮ್ಮ ಮೆದುಳಿನ ಮೇಲೆ ಒತ್ತಡ ಆಗಕ್ಕೆ ಶುರುವಾಗ್ತದೆ. ಒತ್ತಡ ಆದಾಗ ನಿಮ್ಮ ಕೆಲಸದಲ್ಲಿ ಹೆಚ್ಚು ಫೋಕಸ್ ಆಗಿ ತೊಡಗಕ್ಕೆ ಸಾಧ್ಯ ಇಲ್ಲ. ಈ ಒಂದು ಎಚ್ಚರಿಕೆ ಇಟ್ಕೊಂಡು ಒಳ್ಳೆಯ ಕೆಲಸಗಳಿಗೆ, ಒಳ್ಳೆಯ ನಮ್ಮ ಜ್ಞಾನವನ್ನ ಬೆಳೆಸ್ಕೊಳ್ಳೋದಕ್ಕೆ, ನಮ್ಮ ಮನಸ್ಸಿನ ಶಾಂತಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಂಗೀತ ಕೇಳೋದಿರಬಹುದು, ಒಳ್ಳೆಯ ಮಾತುಗಳನ್ನ, ಜ್ಞಾನವನ್ನು ಬೆಳೆಸ್ಕೊಳ್ಳೋಕೆ ಒಳ್ಳೆಯ ಮಾತುಗಳನ್ನ ಕೇಳೋದಿರಬಹುದು. ನೋಡಿ, ನಮ್ಮ ಹಿರಿಯರು ಹಿಂದೆ ಹೇಳೋರು, ನಮಗೆ ಕೆಲವು ಕಡೆ ಒಂದು ಸೆಮಿನಾರ್ಗಳಿಗೆ ಹೋಗಿ ಅಂತ ಹೇಳೋದು ನಮ್ಮ ಹಿರಿಯರು. ಯಾಕೆ ಅಂದ್ರೆ, ನೀವು ಒಂದು ಪುಸ್ತಕ ಓದುವಷ್ಟು ಜ್ಞಾನ 1 ಗಂಟೆ ಒಬ್ಬ ಒಳ್ಳೆಯ ವ್ಯಕ್ತಿಯ ಮಾತಿನಲ್ಲಿ, ಇಡೀ ಒಂದು ಪುಸ್ತಕ ಓದುವಷ್ಟು ಜ್ಞಾನ ಕೇವಲ 1 ಗಂಟೆಯ ಮಾತಿನಲ್ಲಿ ನಿಮ್ಗೆ ಸಿಗ್ತದೆ. ಇವತ್ತು ಕೂತು ಕಡೆ ಮೊಬೈಲ್ ನಲ್ಲಿ ಅಂತ ಜ್ಞಾನಗಳು 100 ಸಿಗ್ತಾ ಇದೆ. ನೀವು ಅದನ್ನು ಸರಿಯಾದ ಸಮಯದಲ್ಲಿ ಬೆಳೆಸ್ಕೊಂಡಾಗ ನಿಮ್ಮ ಜ್ಞಾನ ಹೆಚ್ಚುತ್ತದೆ, ನಿಮ್ಮಲ್ಲಿ ಅಶಾಂತಿ ಉಂಟಾಗಲ್ಲ, ಶಾಂತಿ ಹೆಚ್ಚುತ್ತದೆ. ಪೀಸ್ ಆಫ್ ಮೈಂಡ್ ಅಂತಿರಲ್ಲ, ಒತ್ತಡದಿಂದ ಮುಕ್ತರಾಗಿ ಶಾಂತವಾಗಿ ಬದುಕನ್ನು ಕಲಿತೀರಿ. ಅದೇ ಮೊಬೈಲ್ ಅನ್ನ ಅನಾವಶ್ಯಕ ವಿಷಯಗಳನ್ನ ನೋಡೋ ಕಡೆಗೆ ಬಳಸಿದ್ರೆ, ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಾಗ, ಒತ್ತಡಗಳು ಹೆಚ್ಚಾದಾಗ, ನೀವು ನೋಡಿ, ನಾವು ನೋಡಿದೀವಿ, ಹೆಚ್ಚು ಮೊಬೈಲ್ ಅನಾವಶ್ಯಕವಾಗಿ ಏನಾದ್ರೂ ಹೆಚ್ಚು ಗಂಟೆಗಳು ಬಳಸ್ತಾ ಹೋದಾಗ ನಿದ್ದೆ ಕಡಿಮೆ ಆಗ್ತದೆ. ನಿದ್ದೆ ಚೆನ್ನಾಗಿ ಮಾಡಕ್ ಆಗಲ್ಲ. ನಿದ್ದೆ ಯಾವಾಗ ಚೆನ್ನಾಗಿ ಮಾಡಕ್ಕಾಗಲ್ಲ, ಮನಸ್ಸಿನ ಮೇಲೆ ಒತ್ತಡ ಹೆಚ್ಚಾಗ್ತದೆ.
ನಿಮಗೆ ಪ್ರತಿದಿನದ ಕೆಲಸಗಳೇನಿದೆ ಅದು ಸರಿಯಾದ ರೀತಿಯಲ್ಲಿ ಮಾಡಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮೊಬೈಲ್ ಬಳಸಿ, ಯಾಕೆಂದ್ರೆ ಇದು ಡಿಜಿಟಲ್ ಯುಗ. ಆದ್ರೆ ನಿಮ್ಮ ಮೇಲೆ ಒತ್ತಡ ಆಗುವಷ್ಟು, ಒತ್ತಡ ನಿಮ್ಮ ತಲೆಯ ಮೇಲೆ ಕೂತು ಸವಾರಿ ಮಾಡುವಷ್ಟು ಮೊಬೈಲ್ ಅನ್ನ ಬಳಸಬೇಡಿ. ನಿಮ್ಮ ಕೈಲಿ ಮೊಬೈಲ್ ಇರಲಿ, ಮೊಬೈಲ್ ಕೈಲಿನಲ್ಲಿ ನಿಮ್ಮ ಜೀವನವನ್ನ ಕೊಡಬೇಡಿ. ಅಷ್ಟರ ಮಟ್ಟಿಗೆ ಮೊಬೈಲ್ ಅನ್ನ ಬಳಸಿ. ತುಂಬ ಧನ್ಯವಾದಗಳು ಗುರುಜಿ. ಯಾಕಂದರೆ ಇವತ್ತು ಸದ್ಗುರು ಶ್ರೀರವರ ಜೊತೆಗಿನ ಈ ಒಂದು ಸಂವಾದ ನಮ್ಮ 3 ಜನಕ್ಕೆ, ಸಂಗೀತದಲ್ಲೇ ಇರುವಂಥ 3 ಜನಕ್ಕೆ ಸಂಗೀತದ ಜೊತೆಗೆ ಬಹಳಷ್ಟು ಜ್ಞಾನ, ಅಂದರೆ ಜ್ಞಾನೋಪಾಸನೆ ಇದು ಕಾರ್ಯಕ್ರಮ. ಸೊ ಇದರಲ್ಲಿ ಸಂಗೀತದ ಜೊತೆಗೆ ಬಹಳಷ್ಟು ವಿಚಾರ ನಮಗೆ ಅನುಮಾನ ಇದ್ದಂಥವನ್ನು ನಿಮ್ಮ ಹತ್ರ ಕೇಳಿದ್ವಿ. ನಿಮ್ಮ ಒಂದು ದೈವಿಕವಾದ ಶಕ್ತಿಯಿಂದ ಮತ್ತು ನಿಮ್ಮ ಒಂದು ಅಧ್ಯಯನದಿಂದ ನಮಗೆ ಬಹಳಷ್ಟು ಪ್ರೀತಿಯಿಂದ ಉತ್ತರಗಳನ್ನ ಕೊಟ್ಟಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದಕ್ಕೆ ಸುಧಾಕರ್ ಆಗ್ಬೋದು, ಪುಷ್ಪ ಆರಾಧ್ಯ ಅವರಾಗ್ಬೋದು, ನಾನು ಸಚಿನ್ ಎಸ್ ನಗರ್ತ ಆಗ್ಬೋದು, ತುಂಬ ಸಂತಸ ಇದೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹಾಗೂ ನಮ್ಮ ಕುಟುಂಬಗಳ ಮೇಲೆ, ನಮ್ಮ ಸಂಗೀತ ಕಲಾವಿದರ ಕುಟುಂಬಗಳ ಮೇಲೆ, ನಮ್ಮ ಕಲಾವಿದರ ಮೇಲೆ ಸದಾ ಇರಲಿ. ಸದಾ ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು ಅಂತ ನಿಮ್ಮಲ್ಲಿ 3 ಜನ ಪ್ರಾರ್ಥನೆ ಮಾಡ್ಕೊತೀವಿ. ಇದೊಂದು ಸುಸಂದರ್ಭ ಹಾಗೂ ಮರೆಯದಂಥ ಈ ಒಂದು ಸಂವಾದ ನಮ್ಗೆ ಯಾವತ್ತೂ ನೆನಪಲ್ಲಿದೆ ಗುರುಜಿ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನಿಮ್ಗಳಿಗೂ 3 ಜನಕ್ಕೂ ಕೂಡ ಒಂದೊಂದು ಮಾರ್ಗದ ಜನಕ್ಕೆ ಒಂದೊಂದು ಸಾಧನೆ ಮಾರ್ಗದಲ್ಲಿರುವಂಥ ಜನರಿಗೆ ಅನುಕೂಲ ಆಗಬೇಕು, ಅವರ ಸಾಧನೆಗೂ ಕೂಡ ಪೂರಕವಾಗಬೇಕು ಅನ್ನೋದೇ ಈ ಜ್ಞಾನೋಪಾಸನದ ಉದ್ದೇಶ. ನಿಮ್ಗಳ ಮೂಲಕ ಅದು, ನಮ್ಮ ಒಂದು ಮಾತಿನ ಮೂಲಕ ಅದು ಸಾಧ್ಯವಾಗಿದೆ ಅಂತ ಭಾವಿಸ್ತೀನಿ. ನಿಮ್ಗಳಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಉತ್ತಮರ ಸಂಘ ಎನಗಿತ್ತು ಸಲಹೋ ಚಿತ್ತಜ ಜನಕ ಸರ್ವೋತ್ತಮ ಮುಕುಂದ ಅಂತೇಳಿ ಶ್ರೀಪಾದ ರಾಜರು ಬರೀತಾರೆ, ಯತಿಗಳು. ಹಾಗಾಗಿ ಇವತ್ತಿನ ದಿನ ಉತ್ತಮರ ಸಂಘದಲ್ಲಿ ಭಗವಂತನ ಕೇಳ್ತಾ ಇದ್ವಲ್ಲ, ಹಾಗಾಗಿ ದೊರಕಿಸ್ಕೊಟ್ಟಿದ್ದಾನೆ ಅಂತೇಳಿ ಭಾವಿಸ್ತಾ ನಿಮಗೆ ಅನನ್ಯ ಧನ್ಯವಾದಗಳು, ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇವೆ. ನಿಮ್ಮ ಆಶೀರ್ವಾದ ಸದಾಕಾಲ ನಮಗಿರಲಿ. ಧನ್ಯವಾದಗಳು.